ಪಾಕಿಸ್ತಾನ ಬಾವುಟ ಅರ್ಥ ನೀವೇನು ಉತ್ತರ ಕೊಟ್ರಿ? ಪ್ರಶ್ನೆಗೆ ಉತ್ತರ ಬೇಡ ನಿಮಗೆ, ಸಮಾಧಾನವಾಗಿ ಕೇಳಿ. ನೀವು ಬಿಜೆಪಿಯವರು ಬಾಯಿ ಮುಂದೆ ನೀವು ನಿಮ್ ಕೈಲಿ ಆಗುತ್ತಾ? ಒಂದು ಅವರ್ ಟೈಮ್ ಕೊಡ್ತೀನಿ. ಸುಮ್ಮನೆ ಕೇಳಿ. ಜಾತಿ ಕೆಡ್ಸೋಕ್ಕೋಸ್ಕರ ಮುದ್ದನ್ನು ಕೊಡೋದು ಬಲಿಪಶು ಮಾಡಿದ್ರಿ. ನಾನು ಒಪ್ಕೊಂತೀನಿ, ಕ್ಷಮಾಪಣೆ ಕೇಳಿ ಒಳಗೆ ಬಂದಿರೋದು. ನಾವು ಏನು ಮುದ್ದನ್ನು ಕೊಡೋದು ಅಕ್ಸೆಪ್ಟ್ ಮಾಡ್ಕೊತಾ ಇರಲ್ಲ. ದೇಶಕ್ಕೆ ಗೊತ್ತು. ಕಟ್ಮಂಚಾಲ ನಿಮ್ಮ ಮೋದಿ ಅವರು ಮಾತಾಡಿ ನನ್ನ ಮುಂದೆ. ಕಟ್ಮಂಚಾಲ ನಿಮ್ಮ ಮೋದಿ ಅವರು ಮಾತಾಡಿ ನನ್ನ ಮುಂದೆ. ಹೌದು, 100%. ಅಯ್ಯೋ, ಅವರೇ ಬಜೆಟ್ ಕೊಟ್ಟರು. ಅವ ನಿಮ್ಮ ನಾಮಫಲಕ ಯಾವುದು? ಇಂಗ್ಲಿಷ್, ಉರ್ದು. ನಿಮ್ ಯೋಗ್ಯತೆಗೆ ಇಷ್ಟು ಮೂಸೋದು ಇಲ್ಲ. ಯಡಿಯೂರಪ್ಪರ ಸುಪುತ್ರನ ಸೋಲ್ಸ್ಬಿಟ್ಟು ಮಾತಾಡಿ. ಪೂರ್ತಿ 10 ವರ್ಷಕ್ಕೆ ತೊಳೆದು ಬಿಟ್ಟಿದ್ದಾರೆ. ನಮ್ಮ ಪ್ರಧಾನಿ ಮಾಡಿದರೆ ಪಾಕಿಸ್ತಾನ ಏನಿದೆ ಅದಕ್ಕಿಂತ ಶಂಕರ ಜಾತೀಯತೆ ಅಂತ ಏನಾದ್ರು ಇದ್ರೆ ಅದು ಬಿಜೆಪಿಲೇ. ಜಾತೀಯತೆ ಅಂತ ಏನಾದ್ರು ಇದ್ರೆ ಅದು ಬಿಜೆಪಿಲೇ. ಅದರಲ್ಲೂ ಮೋಸ ಮಾಡ್ತೀರಾ. ಕಾಂಗ್ರೆಸ್ ಚಮ್ ಕೊಟ್ಟು ಟಾಯ್ಲೆಟ್ ಕಳಿಸ್ತೀವಿ. ಶ್ರೀರಾಮ ಇಷ್ಟೊಂದು ನಮ್ಮ ಇಂಡಿಯಾದಲ್ಲಿ ಇವತ್ತೆಲ್ಲ ಭೂಭಾಗದಲ್ಲೂ ಪರಿಚಯ ಆಗೋದಕ್ಕೆ, ಇಷ್ಟೊಂದು ಪ್ರಖ್ಯಾತಿ ಹೊಂದೋದಕ್ಕೆ ಕಾರಣ ಯಾರ್ರಿ? ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ನಿಂದ ಲೋಕಸಭಾ ಚುನಾವಣೆಯ ಬಹಳ ವಿಶೇಷವಾದ ಚರ್ಚೆಯಲ್ಲಿ ನಾವಿದ್ದೇವೆ. ಇವತ್ತು ಬಿಜೆಪಿಯ ಮುಖಂಡರಾದಂತಹ ಹಾಗೂ ಕಾರ್ಯದರ್ಶಿಯಾದಂತಹ ಗುಡ್ಡದಹಳ್ಳಿಯ ಬಸವರಾಜ್ ಅವರು ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾದಂತಹ ಶಂಕರಾನಂದ್ ಅವರು ನಮ್ಮ ಚಾನೆಲ್ಗೆ ಬಂದು ಲೋಕಸಭಾ ಚುನಾವಣೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ತಮ್ಮಿಬ್ಬರಿಗೂ ಸಹ ಚಾಲುಕ್ಯ ನ್ಯೂಸ್ಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ನಮಸ್ಕಾರ. ಶಂಕರಾನಂದ್ ಅವರೇ, ಲೋಕಸಭಾ ಚುನಾವಣೆಗೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ತಾವು ಕೊಟ್ಟಿರುವಂತ ಗ್ಯಾರಂಟಿಗಳಿಂದ ತಾವು ಗೆಲ್ತೀರಿ ಅಂತ ತಮ್ಗೆ ಅನ್ನಿಸ್ತಾ ಇದೆಯಾ ಅಂತ? 100%. ಅದರಲ್ಲಿ ದೇರ್ ಇಸ್ ನೋ ಡೌಟ್. ಯಾಕೆಂದರೆ ಇವತ್ತು ಪಂಚ ಗ್ಯಾರಂಟಿಗಳು ಇವತ್ತು ಶೋಷಿತ ವರ್ಗ ಇರ್ಬೋದು, ಬಡತನ ರೇಖೆ ಇರ್ಬೋದು, ಅದಕ್ಕಿಂತ ಕೆಳಗಿರತಕ್ಕಂಥ ವರ್ಗಕ್ಕೆ ಭಾಳ ಅನುಕೂಲ ಆಗ್ತಾಯಿದೆ. ಇವತ್ತು ನಮ್ಮಲ್ಲಿ, ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಅವಶ್ಯಕತೆ ಇಲ್ಲದೇ ಇದ್ದರು, ಎಲ್ಲ ಜನರಿಗೂ ಗೊತ್ತಿದೆ. ಕಳೆದ ಬಾರಿ ಸಿದ್ದರಾಮಯ್ಯರ ಸರ್ಕಾರದಲ್ಲಿ ಇವತ್ತು 165 ಭರವಸೆಗಳನ್ನ ಏನು ಕೊಟ್ಟಿತ್ತು, ಅದರಲ್ಲಿ 157 ಭರವಸೆಗಳನ್ನ ಪರಿಪೂರ್ಣ ಮಾಡಿ, ಅದಲ್ಲದೆ ಕೂಡ 30 ಅಂಶಗಳನ್ನು ಹೆಚ್ಚಿನದಾಗಿ ಮಾಡಿದರು. ಅದೇ ರೀತಿ ಈ ಬಾರಿ ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿ ಡಾಕ್ಟರ್ ಜಿ ಪರಮೇಶ್ವರನ ನೇಮಕ ಮಾಡಿದರು. ಅವರು ಸಾವಿರಾರು ಜನದ ಒಂದು ಅಭಿಪ್ರಾಯನ ಕಲೆ ಹಾಕಿ ಜನತೆಗೆ ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವರು ಚುನಾವಣಾ ಪ್ರಣಾಳಿಕೆಗಳಲ್ಲಿ 5 ಗ್ಯಾರಂಟಿಯನ್ನು ಕೊಟ್ಟಿದ್ದು. ಅದೇ ರೀತಿ ಜನತೆ ಕೂಡ ಅವತ್ತು ಗ್ಯಾರಂಟಿಯನ್ನು ನಾವು ಹೇಳಿದ್ವು, ಆ ಭರವಸೆ ಮೇಲೆ ಅವರು ಕೂಡ ಅವತ್ತು ಕೂಡ ಹೆಚ್ಚಿನದಾಗಿ ಮತದಾನ ಮಾಡಿದ್ದಾರೆ. ಇವತ್ತು ಆಲ್ರೆಡಿ ನಾವು ಅವ್ರು ಹೇಳಿದ್ದಂತೆ ಇವತ್ತು ಸಿದ್ದರಾಮಯ್ಯರ ಸರ್ಕಾರ ರೂಪುಗೊಂಡ ತಕ್ಷಣದಲ್ಲೇ ನಾವು 5 ಪಂಚ ಗ್ಯಾರಂಟಿನ ನಾವು ಈಗ ಆಲ್ರೆಡಿ ಈ ಜನತೆಗೆ ಸಮರ್ಪಣೆ ಮಾಡಿ ನಡೆದಿದ್ದೇವೆ ಅಂತಾರೆ ಕಾಂಗ್ರೆಸ್ನವರು. ಶಂಕರಾನಂದ್ ಅವರು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ 5 ಗ್ಯಾರಂಟಿಯನ್ನು ಅರ್ಧಂಬರ್ಧ ಕೊಟ್ಟರು ಬಿಟ್ಟರೆ, ನೀವು ಜನಗಳ ಮುಂದೆ, ಮತದಾರರ ಮುಂದೆ ಬೇರೆ ಗ್ಯಾರಂಟಿ ಯಾವ್ದು ಇಟ್ಕೊಂಡು ಹೋಗ್ತಾ ಇದ್ದೀರಾ? ದಯವಿಟ್ಟು ನೀವು ಯಾವುದೇ ಕಾರಣ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಜನಗಳು ಮರಳು ಮಾಡ್ತಾ ಇದ್ದೀರಾ. ಜನಗಳು ಮರಳು ಮಾಡಿ ವಿಧಾನಸಭೆಯಲ್ಲಿ ಅಲ್ಲಿ ಓಟ್ ಹಾಕ್ಸ್ಕೊಂಡಿದ್ದೀರಾ. ಈ ಲೋಕಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಜನಗಳು ನಿಮ್ಮ ಮಾತು ಕೇಳಲ್ಲ, ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. 28ಕ್ಕೆ 28 BJP JDS ಗೆಲ್ತವೆ. ದಯವಿಟ್ಟು ಈ ಗ್ಯಾರಂಟಿಗಳನ್ನ ಒಳಗಡೆ ಇಟ್ಕೊಂಬಿಡಿ. ಆತ್ಮೀಯರಾದ ಬಸವರಾಜ್ ಅವರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಿರ್ಣಯ ತಗೊಳ್ಳೋದು ಜನತೆ, ಮತದಾರ ಪ್ರಭುಗಳು. ಅವ್ರಿಗೆ ಆಲ್ರೆಡಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ನಿರ್ಧಾರಕ್ಕೆ ಬರೋದು ಸ್ಪಷ್ಟತೆ ಇಲ್ಲ. ಜನತೆ ನಿರ್ಧಾರ ಮಾಡ್ತಾರೆ ಸರ್. ಜನ ನಿರ್ಧಾರ ಮಾಡ್ತಾರೆ. ತಮ್ಗೊಂದು ಮಾತು ಹೇಳ್ತೀನಿ. ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಬಿಟ್ಟು ಬೇರೆ ಏನಾದರೂ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಡಿಕ್ಲೇರ್ ಮಾಡಿದ್ರೆ ನಿಮಗೆ ಗೊತ್ತಾ? ಅದು ನೀವು ಯಾರು ಮಾಡ್ತೀರಿ ಅಂತೇಳಿ ಡಿಕ್ಲೇರ್ ಮಾಡಿ. ಫಸ್ಟು ಜನಗಳಿಗೆ ಗೊತ್ತಾಗಲಿ ಪ್ರಧಾನ ಅಭ್ಯರ್ಥಿ ಸಮರ್ಥನಾಗಿದ್ದಾನ ಅಥವಾ ಇಲ್ವಾ, ನಾವು ಮತದಾನ ಮಾಡಬೇಕಾ ಬೇಡವಾ. ನೀವು ಮತ ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ಯಾರನ್ನೋ ನೀವು ಗೊತ್ತಿಲ್ಲದಂತನೋ ಏನು ಅರ್ಥ ಇಲ್ದಂತ ಪ್ರಧಾನಿ ಮಾಡಿದ್ರೆ ಈ ದೇಶ ಏನಾಗ್ಬೋದು ಅಂತ ಯೋಚನೆ ಮಾಡಿ ನೀವೇ. ದಯವಿಟ್ಟು ಈಗ ನೀವೊಂದು ಒಂದು ರಾಷ್ಟ್ರೀಯ ಪಕ್ಷದವರಾಗಿ 60 ವರ್ಷ ಈ ದೇಶನ ಆಳ್ವಿಕೆ ಮಾಡಿ, ದಯವಿಟ್ಟು ನೀವು ಇದನ್ನು ಮುಂದಕ್ಕೆ ಜನಗಳಿಗೆ ಕಪ್ಪಮಸಿ ಬೆಳೆಯಕ್ಕೆ ಹೋಗಬೇಡಿ. ದಯವಿಟ್ಟು ಈ ಜನ ಇವತ್ತು ದೇಶದ ಪರವಾಗಿದೆ, ನರೇಂದ್ರ ಮೋದಿ ಪರವಾಗಿದೆ. ನಾವು ಅವತ್ತು ಕೂಡ ನರೇಂದ್ರ ಮೋದಿ ಪ್ರಧಾನಿ ಅಂತ ಹೇಳಿದ್ವಿ. ಅವ್ರ ಅಭಿವೃದ್ಧಿ, ಅವ್ರ ಗ್ಯಾರಂಟಿ ಕೊಟ್ಟರದ ನೀವು ಒಂದು ಕೊಡೋಕ್ಕಾಗಲ್ಲ. ಅಲ್ಲ ಬಸವರಾಜ್, ನೀವು ಬರೇ ಮೋದಿ ಅವ್ರ ಬಗ್ಗೆನೇ ಮಾತಾಡ್ತೀರಿ, ನಿಮ್ಮ ಅಭ್ಯರ್ಥಿ ಬಗ್ಗೆನೇ ಮಾತಾಡೋದು ಸರ್. ನಮ್ಮ ಅಭ್ಯರ್ಥಿನೂ ಅಷ್ಟೇ.
ಸೋಮಣ್ಣವ್ರು ಮಾಡಿರೋಂಥ ಕೆಲಸ ಕಾರ್ಯಗಳು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಇಲ್ಲಿ ಅಭ್ಯರ್ಥಿ ಅದಕ್ಕೆ ಮೊದಲೇ ಕೆಲಸ ಮಾಡಿದ್ದಾರೆ. ಏನು ನಮ್ಮ ಮನೆಗಳಿರ್ಬೋದು, ಬುಡಕಟ್ಟು ಸಮಾಜಕ್ಕೆ 3,700 ಒಂದು ತಾಲೂಕಿಗೆ ಮನೆ ಕೊಟ್ಟರು, ಅದನ್ನ ಅವ್ರೇನಿಲ್ಲ ಅಭ್ಯರ್ಥಿನಿ ಆಗ್ತಿ ಅಂತ ಹೇಳಿರಲಿಲ್ಲ. ಸಮರ್ಥವಾದಂಥ ಆಡಳಿತಗಾರ, ಸಮರ್ಥವಾದಂಥ ಅಭಿವೃದ್ಧಿಕಾರ, ಆ ಅಭಿವೃದ್ಧಿ ಅಧಿಕಾರನಿಗೆ ಇವತ್ತು ನಮ್ಮ ಜಿಲ್ಲೆಯ ಜನ ಮನ್ನಣೆ ಕೊಡ್ತಾರೆ. 1 ರಿಂದ 1.5 ಲಕ್ಷ ಲೀಡಲ್ಲಿ ಸೋಮಣ್ಣ ಗೆಲ್ತಾರೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಸಾಧ್ಯನಾ? ಇವ್ರು ಹೇಳ್ತಾರಲ್ಲ 1.5 ಲಕ್ಷ ಲೀಡರ್ ಗೆಲ್ತೀವಿ, ಸಾಧ್ಯನಾ? ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಚುನಾವಣೆ ಭವಿಷ್ಯ BJPಯವರು ಬಂಡವಾಳಶಾಹಿಗಳು. ಆ ಬಂಡವಾಳದಿಂದ ಜನ ತತ್ಕಾಲಕ್ಕೆ ಏನಾದ್ರು ಆಸೆ ಪಟ್ಟರೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ ಮುಂದಿನ ದಿನದಲ್ಲಿ. ಶಂಕರಾನಂದ್ ಅವರೇ ದಯಮಾಡಿ ನಿಮಗೊಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನೀವು ನಿಮ್ಮ ರ್ಯಾಲಿನಲ್ಲಿ ಈ ದೇಶದ ಒಂದು ಸ್ವತಂತ್ರ ನಿಮ್ಮ ಪಕ್ಷದ ಬಾವುಟ ಬಿಟ್ಟು ಪಾಕಿಸ್ತಾನ ಬಾವುಟ ಆರಿಸಿದಿರ. ನೀವು ಒಬ್ಬರೇನಾದ್ರು ಕಾಂಗ್ರೆಸ್ನ ಖಂಡಿಸಿರೋದನ್ನ ಎಲ್ಲೋ ನಮ್ಮ ತುಮಕೂರು ಸರ್ಕಲಲ್ಲಿ ಈ ದೇಶಾಭಿಮಾನ ಅಂತಾರೆ. ನಿಮಗೆ ಏನಂತಾರೆ? ನೀವು ಮುಸ್ಲಿಮಾನರನ್ನ, ಹಿಂದೂಗಳನ್ನ ಹೊಡೆದು ಅವ್ರನ್ನ ಪ್ರಚೋದನೆ ಮಾಡಿ ಈಗ ನೇಹ ಕೊಲೆ ಆಯಿತು, ಅದಕ್ಕೇನಾದರೂ ಒಂದು ಪ್ರತ್ಯುತ್ತರ ಕೊಟ್ಟಿದ್ದೀರಾ? ಕಾನೂನು ನೋಡ್ತೀನಿ, ಕಾನೂನು ಕೈಗೊಂಡಿದ್ದೀವಿ, ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ನಿಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ, ನಾಚಿಕೆ ಆಗಬೇಕು ಅವ್ರಿಗೆ. ನಿಮ್ಮ ಗೃಹ ಮಂತ್ರಿಗೆ ನಾಚಿಕೆ ಆಗ್ಬೇಕ್ರಿ. ಏನ್ರಿ, ಒಂದು ಹೆಣ್ಣು ಮಗನ ಹಾಡು ಹೋಗ್ಲಿ ಇಟ್ಕೊಂಡು ಕೊಲೆ ಮಾಡ್ತಾರಲ್ಲ, ಆ ಕೊಲೆ ಮಾಡ್ದನಿಗೆ ಏನಾದ್ರು ರಿಯಾಕ್ಷನ್ ಬಂತೇನ್ರಿ? ಈಗ ಏನಾರ ಕೊಟ್ಟೇನ್ರಿ? ಈಗ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಆರಿಷ ಮಾತಾಡಿದ್ರೆ ಉಪಯೋಗ ಇಲ್ಲ. ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಏನಿದ್ದಾರೆ, ಅವ್ರ ಥರ ಸಂಭಾವಿತ ವ್ಯಕ್ತಿ ಬಹುಶಃ ಈ ಕರ್ನಾಟಕದಲ್ಲಿ, ನಾನು ಯಾಕೆಂದರೆ ಭಾಳ ವರ್ಷದಿಂದ ಅವ್ರದ್ದು ನೋಡ್ಕೊಂಡು ಬರ್ತಾ ಇದ್ದೀನಿ, ವಿಚಾರವಂತ, ಬೇಕಾದಷ್ಟು ಜ್ಞಾನ ಇದೆ. ಕಾನೂನು ಮೀರಿ ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ. ನೇಹಾ ಕೊಲೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ನೇಹಾ ಕೊಲೆಗೆ ನಾವು ಕಾಂಗ್ರೆಸ್ನವರೇನು ಉತ್ತರೇಕ್ಷೆ ಕೊಟ್ಟಿರಲಿಲ್ಲ. ಫಯಾಜ್ಗೆ ಹೋಗಪ್ಪ ಲವ್ ಮಾಡು, ನಿನ್ನ ಬಳಿ ಬರಲಿಲ್ಲ ಅಂದರೆ ನೀನು ಮರ್ಡರ್ ಮಾಡೋದು ಏನು ಹೇಳಿರಲಿಲ್ಲ. ಸರ್ ಪ್ರತಿ ವಿಚಾರದಲ್ಲೂ ಮುಂದುವರೆದಂಗೆ ನೀವು ಪ್ರಧಾನಿ ಅಭ್ಯರ್ಥಿ ಕೇಳಿದ್ರೆ ಈಗ ಬೇಕಾದಷ್ಟು ಪ್ರಶ್ನೆ ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ರ. ಆ ಪ್ರಶ್ನೆಗೆ ಉತ್ತರ ಬೇಡ, ನಿಮಗೆ ಕೊಡಿ, ಉತ್ತರ ಕೊಡ್ತೀನಿ, ಸಮಾಧಾನವಾಗಿ ಕೇಳಿ. ಆಯ್ತು. ಯಾಕಂದ್ರೆ ನೀವು BJPಯವರು ಬಾಯಿ ಮುಂದೆ, ನೀವು ಬಾಯಿ ಮುಂದೆನೇ, ಈ ಬಾಯಿಂದನೇ ಬರೀ ಜನತೆನೇ ಮೋಸ ಮಾಡ್ತಾ ಇದ್ದಾರೆ. ನಾವು ಸುಳ್ಳು ಹೇಳಿ ಮೋಸ ಮಾಡೋದಾಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ. ಕಾಂಗ್ರೆಸ್ಸಲ್ಲಿ ಕಾಯಕ ಮಾಡೋ ಒಂದು ಪಕ್ಷ ಇತ್ತು. ನಾನು ಈಗ ಪರಮೇಶ್ವರ್ ಬಗ್ಗೆ ಹೇಳಿದೆ, ನೀವು ಗೃಹ ಮಂತ್ರಿಗಳನ್ನ ಈ ರೀತಿ ಟೀಕೆ ಮಾಡೋದು ಖಂಡಿತ ನಿಮ್ಮ ಘನತೆಗೆ ತಕ್ಕದಲ್ಲ. ಗೃಹ ಮಂತ್ರಿ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ಅವ್ರು ಇಷ್ಟೊಂದು ಈಗ BJP ಇದ್ದಾಗಲೂ ಘಟನೆ ನಡೆದಿವೆ, ಜನತಾದಳ ಇದ್ದಾಗಲೂ ನಡೆದಿವೆ, ಬಹುತೇಕ ಎಲ್ಲ ಪಕ್ಷಗಳು ಯಾವುದೇ ಸರ್ಕಾರ ಇದ್ರೂ ಘಟನೆಗಳು ನಡೀತಾ ಇರ್ತವೆ. ಅದಕ್ಕೋಸ್ಕರ ಯಾಕೆ ಸುಮ್ಮನೆ ನೀವು ಬ್ಲೇಮ್ ಮಾಡ್ತೀರಾ? ಪರಮೇಶ್ವರ್ ಬಗ್ಗೆ ಮಾತಾಡ್ಬಿಡಿ. ಸರಿ, ಓಕೆ, ದಯವಿಟ್ಟು ಆಯ್ತು. ಇನ್ನು ಹೇಳ್ತೀನಿ, ಪ್ರಧಾನಿ ಅಭ್ಯರ್ಥಿ ಬಗ್ಗೆ ನೀವು ನಿನ್ನೆ ಗೃಹ ಮಂತ್ರಿಗಳು ತವರು ಕ್ಷೇತ್ರದಲ್ಲಿ ಪಾಕಿಸ್ತಾನ ಬಾವುಟ ಅರ್ಥ ನೀವೇನು ಉತ್ತರ ಕೊಟ್ರಿ? ತಪ್ಪು. ನಿಮ್ಮ ಏನು ಉತ್ತರ ಕೊಟ್ರಿ? ಹೇಳ್ತೀನಿ ಕೇಳಿ. ಈಗ ದೇಶ ಜನಕ್ಕೆ ಏನ್ ಹೇಳ್ತಾರೆ ಹೇಳಿ, ಈ ನಾಡಿನ ಜನಕ್ಕೆ ಏನ್ ಹೇಳ್ತಾರೆ ಹೇಳಿ, ಜಿಲ್ಲೆ ಜನಕ್ಕೆ ಏನ್ ಹೇಳ್ತಾರೆ ಹೇಳಿ. ಈಗ ಹೇಳ್ತಾ ಇದ್ದೀನಿ ಕೇಳಿ, ದಯವಿಟ್ಟು ಅದು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಸಿಂಬಲ್ ಇರತಕ್ಕಂಥ ಅಲ್ವೇ ಅಲ್ಲ. ಏನ್ ಕಾಂಗ್ರೆಸ್ ಚಿಹ್ನೆ? ದಯವಿಟ್ಟು ಕೇಳಿ, ಕಾಂಗ್ರೆಸ್ ಚಿಹ್ನೆ ಇಸ್ಲಾಂ ಪಾಕಿಸ್ತಾನದಲ್ಲ, ಕಾಂಗ್ರೆಸ್ ಚಿಹ್ನೆ. ನಾನು ಹೇಳೋದು ಕೇಳಿ, ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ. ದಯವಿಟ್ಟು ಪಾಕಿಸ್ತಾನಕ್ಕೂ ನಮ್ಮ ಇಸ್ಲಾಂ ಧರ್ಮಕ್ಕೂ ಯಾಕೆ ಕಂಪೇರ್ ಮಾಡ್ತೀರಾ? ಇಸ್ಲಾಂ ಧರ್ಮದ ಧ್ವಜನ ಆರಿಸಿರೋದು ಏನಕ್ಕೆ ಬಂತದು? ಆದ್ರೆ ಪಾಕಿಸ್ತಾನಿ ಧ್ವಜ ಅಲ್ಲ. ಅದೇನಕ್ಕೆ ಅಲ್ಲಿ ಏನಕ್ಕೆ ಬಂತು? ಈಗ ನಾವು ಹಿಂದೂಗಳು, ಈಗ ನಾವು ನಮ್ಮ ಸಮಾಜದ್ದು ಯಾವುದೇ ಒಂದು ಬುಡಕಟ್ಟು ಸಮಾಜದ್ದು, ಇನ್ನೊಂದು ಕ್ರಿಶ್ಚಿಯನ್ದು ಅಥವಾ ಆಂಜನೇಯಿಂದ ನಾವು ಬಾವುಟ ಆರಿಸ್ತೀವ? ಬಸವಣ್ಣ, ನೀನು ಯಾವ್ದು ಆರಿಸ್ತಿಲ್ಲ. ಬಸವಣ್ಣ, ನಾವು ನಮ್ಮ ಪಕ್ಷದ್ದು ಪೂರ್ತಿ ಆಯ್ತು, ಮಾತಾಡಿ. ಬಸವಣ್ಣ ಬುದ್ಧಿವಂತ ಅಂತ ನಾನೇ ಬ್ಲಾಕ್ ಅಧ್ಯಕ್ಷ ಆಗಿದ್ದಾಗ ನಿಮ್ಮನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತಾಡಿ ಹೇಳ್ತಾ ಇದ್ದೀನಿ ಕೇಳಿ, ದಯವಿಟ್ಟು ಕೂಲ ಕೇಳಿ. ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೆ, ಯಾಕೆಂದರೆ ನೀವು ಕೆಪಾಸಿಟಿ ಇದೆ ಅಂತಲೇ ನಾನು ಗುರುತಿಸಿ ನಿಮ್ಮನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ಮಾಡಿದೆ. ಇವತ್ತು ಬಹುತೇಕ ಈ ತಾಲೂಕಲ್ಲಿ ಏನಾದರೂ ಕಾಂಗ್ರೆಸ್ ಚಿಗುರೋದಕ್ಕೆ ಕಾರಣ ನಿಮ್ಮದು ಪಾತ್ರ ಇದೆ. ಇರ್ಬೋದು, ಅದ್ರ ಬಗ್ಗೆ ಎರಡನೇ ಮಾತ್ರ ಒಪ್ಕೊಂತೀರಾ? ಅಲ್ಲ, ಕಾಂಗ್ರೆಸ್ ಒಪ್ಕೊಳ್ಳಿ. ಈಗ ಶಂಕರಾನಂದ್ ಅವರೇ, ಕಾಂಗ್ರೆಸ್ನಲ್ಲಿ ಸಮರ್ಥವಾದ ರಾಜಕಾರಣ ಇತ್ತು ಅಂದಿನ ಕಾಲದಲ್ಲಿ. ಇವತ್ತಿನ ಕಾಲದಲ್ಲಿ ಸಮರ್ಥ ರಾಜಕಾರಣ ಇಲ್ಲ. ಇವತ್ತು ಏನಾಗಿದೆ? ಇವತ್ತು ಏನೂ ಆಗಿಲ್ಲ. ನಿಮಿಷ ಕೇಳಿ. ಸರ್ಕಾರ ಬಂದು 1.5 ವರ್ಷ ಆಗ್ತಾ ಬಂತು. ದಯವಿಟ್ಟು ನಿಮ್ಮ ಅಭಿವೃದ್ಧಿ ಕಾರ್ಯ ಶೂನ್ಯ. ಒಂದು ತೋರಿಸಿ ನಿಮ್ಮ ಅಭಿವೃದ್ಧಿ ಕಾರ್ಯ ಹೇಳಕ್ ಮಾತಾಡಕ್ಕೆ ಅವಕಾಶ ಕೊಡಿ. ಅಭಿವೃದ್ಧಿ ಕಾರ್ಯ ನೀವು ಮಾಡಿರೋದನ್ನ ರಾಜ್ಯ ಸರ್ಕಾರದಿಂದ ಇಂಥ ಅಭಿವೃದ್ಧಿ ತಂದು ಈ ತಾಲೂಕು ಇರ್ಬೋದು, ಇನ್ನೊಂದು ತಾಲೂಕು ಕೆಲಸ ಮಾಡಿದೆ ಅಂತ ಒಂದು ತೋರಿಸಿ. ಈಗ ತೋರಿಸಿದ್ರೆ ದಯಮಾಡಿ ಒಂದು 2 ನಿಮಿಷ ಅವಕಾಶ ಕೊಡಿ. ನೀವೇನು ಪ್ರಶ್ನೆ ಮಾಡ್ತೀರಾ ಅದಕ್ಕೆ ನಾನು ಉತ್ತರ ಕೊಡಲಿಲ್ಲ ಅಂದರೆ ನಾನೊಬ್ಬ ಮೂರ್ಖ ಆಗ್ತೀನಿ. ಕೊಡಿ, ಸುಮ್ಮನೆ ನೀವು ಕ್ವಶನ್ ಕೇಳ್ಕೊಂಡು ಹೋದ್ರೆ ಏನರ್ಥ? ಆಯ್ತು, ಕೊಡಿ. ನೀವು ಹೇಳ್ತಾ ಇದ್ದೀರಾ ನೋಡಿ, ಸರ್ಕಾರ ಬಂದು 10 ತಿಂಗಳಾಗಿದೆ, ಅಭಿವೃದ್ಧಿ ಕೆಲಸ ಆಗಿಲ್ಲ. ಏನಕ್ಕಾಗಿಲ್ಲ ಅನ್ನೋದ್ರ ಬಗ್ಗೆ ಫಸ್ಟ್ BJP ಯೋಚನೆ ಮಾಡಿ. ಬಿಟ್ಟಿ ಭಾಗ್ಯ ತಡ್ರಿ ಸರ್, ಬಿಟ್ಟಿ ಭಾಗ್ಯ ಅಷ್ಟೇ. ಬರೀ 58,000 ಕೋಟಿ ಭಾಗ್ಯ, 3 ಲಕ್ಷಕ್ಕಿಂತ ಅಧಿಕ ಲಕ್ಷ ಕೋಟಿನ ನಾವು ದಯವಿಟ್ಟು ಬಿಡಿ. ನಾವು ಮಾತಾಡಿ 3 ಲಕ್ಷಕ್ಕಿಂತ ಅಧಿಕವಾದ ನಾವು ಮಾಡ್ತೀವಿ, ಬಜೆಟ್ ಮಂಡನೆ ಮಾಡ್ತೀವಲ್ವಾ? ನಿಮ್ಗೊಂದು ಅರ್ಥ ಆಗೋ ರೀತಿ ಹೇಳ್ತೀನಿ. ತಾವು BJP ಸರ್ಕಾರ ಇದ್ದಾಗ ನೀವು 1,05,000 ಕೋಟಿಗಿಂತ ಮಿಗಿಲಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣವನ್ನು ನೀವು ವಿನಿಯೋಗ ಮಾಡೋದಕ್ಕಾಗುತ್ತಾ ಇಲ್ವಾ ಅನ್ನೋ ಪರಿಜ್ಞಾನ ಇಲ್ಲದೆ
ಇವತ್ತು ಅಲೋಕೇಶನ್ ಮಾಡ್ದಲೆ, ಫೈನಾನ್ಸ್ ಅಲೋಕೇಶನ್ ಮಾಡ್ದಲೆ ನೀವು ಕೊಟ್ಟಾಗ ಈ 1,05,000 ಕೋಟಿನ ಜನಗಳಿಗೆ ಅವ್ರು ಏಕಾಏಕಿ ಕಾಂಟ್ರಾಕ್ಟ್ಗಳು ಮಾಡಿದರು. ಇವತ್ತಿನ ಪರಿಸ್ಥಿತಿ ನಿಮಗೆ ಗೊತ್ತು. ಇವತ್ತೇನಾದ್ರು ಕಾಂಟ್ರಾಕ್ಟ್ಗಳು ಹಾಳಾಗಿ ಹೋಗ್ತಾ ಇದ್ದಾರೆ, ಇಲ್ಲ ನೇಣು ಹಾಕಂತ ಇದ್ದಾರೆ, ಬೀದಿಗೆ ಬಂದು ನಿಂತಿದ್ದಾರೆ. ಕಾರಣ BJP ಸರ್ಕಾರ. ಯಾಕಂದ್ರೆ ಸರಿ ಪೂರ್ತಿ ದಯವಿಟ್ಟು ಕೇಳಿ. ಆಯ್ತು ಜಾಸ್ತಿ ನಿಮಗೆ ಈಗ ಈಗ ಇದೇ ಜಿಲ್ಲೆಗೆ ಜಲಜೀವನ್ ಮಿಷನ್ ನಲ್ಲಿ ಎಷ್ಟು 1,000 ಕೋಟಿ ಸೆಂಟ್ರಲ್ ಕೊಟ್ಟಿದ್ದಾನೆ ಹೇಳೋದು ಸರಿ ಸರ್. ನಿಮ್ಗೆ ತೋರಿಸಿ. ಅಲ್ಲಲ್ಲ, ಎಲ್ಲ ನೀವು ನಮ್ಮ ಸರ್ಕಾರದ್ದು, ನಮ್ಮ ರಾಜ್ಯ ಸರ್ಕಾರದ್ದು, ನಾವು MLAಗಳಿದ್ದೀವಿ, ನಾವು ಕೊಟ್ಟಿದ್ದೀವಿ. ಅದು ಜಲಜೀವನ್ ಮಿಷನ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸನ್ಮಾನ್ ನರೇಂದ್ರ ಮೋದಿಜಿ ಅವರು ಕೊಟ್ಟಿರೋದು ಸ್ಕೀಮ್. ಅದು ದಯಮಾಡಿ ಆಮೇಲೆ ಒಂದು ನಿಮಿಷ ಕೇಳಿ, ಹೇಳಿ. ನೀವು ಪ್ರಶ್ನೆ ಹಾಕಿ, ಎಷ್ಟು ಉತ್ತರ ಕೊಡ್ತೀನಿ. ಆಯ್ತು, ಕೊಡಿ. 4,56,000 ಕೋಟಿಗಿಂತ ಅಧಿಕವಾದ ಮೊತ್ತ ನಮ್ಮಿಂದ ರೆವಿನ್ಯೂ ಹೋಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಒಪ್ತೀರಾ? ಹೋಗ್ತಾ ಇದೆ. ನೀವು ಎಷ್ಟು ಕೊಟ್ಟಿದ್ದೀರಾ ವಾಪಸ್ ನಮಗೆ? ಈಗ ಕೇಳಿ, ಸುಮ್ಮನೆ ಮಾತಾಡ್ತಾರೆ. ನಮ್ಮ ಜಿಲ್ಲೆಗೆ 1,000 ಕೋಟಿ ಕೊಟ್ಟಿದ್ದೀರಾ? ಇಲ್ಲಿ ಕೇಳಿ ನೋಡ್ರಿ. ಈಗ ರಾಷ್ಟ್ರ ಪಟ್ಟಿ ಇದೆ, ರಾಜ್ಯ ಪಟ್ಟಿ ಇದೆ, ರಾಷ್ಟ್ರೀಯ ಹಾಗೂ ರಾಜ್ಯ ಸಮವರ್ತಿ ಪಟ್ಟಿ ಅಂತ ಇದೆ. ಅದರ ಅನುಗುಣವಾಗಿ ನೀವು ಪರ್ಸೆಂಟೇಜ್ ಆಫ್ ನಮ್ಗೆ ಏನು ಕೊಡಬೇಕು ಆ ಹಣನ ನೀವು ವಾಪಸ್ ಕೊಡೋಕ್ಕಾಗಿದೆಯಾ? ಸರಿ ಸ್ವಾಮಿ, ಫಂಡ್ ನೋಡಿ ಯಾವ ರೀತಿ ನೋಡಿ. NDRF ಅಲ್ಲ ಅದು, ದಯವಿಟ್ಟು ಅದಲ್ಲ ರೀ. ನಿಮಿಷ ಹೇಳ್ತಾ ಇರೋದು. ಇವತ್ತು ಸಿದ್ದರಾಮಯ್ಯ ಅವರು ಕೋರ್ಟ್ ಚೀಮಾರಿ ಹಾಕಿದ್ರಿ. ಈಗ ಮುಖ್ಯಮಂತ್ರಿ ಮಾತಾಡ್ತಾರೆ. ಈಗ ಪ್ರೆಸ್ ಅಲ್ಲಿ ನೋಡ್ಕೊಂಡ್ ಸ್ವಲ್ಪ ಕೇಳಿ, ಶಂಕರಂತ್ ಟಿವಿನಲ್ಲಿ ಮಾತಾಡ್ತಾವ್ರೆ ಸಿದ್ದರಾಮಯ್ಯನವರು. 15 ಕೋಟಿ ಒಬ್ಬ ಮನುಷ್ಯನ ಕೊಟ್ರ. ಕೇಳ್ತೀನಿ ಕೇಳ್ರಿ. ಇಲ್ಲಿ ಒಬ್ಬ ಮನುಷ್ಯನ ಅಕೌಂಟ್ಗೆ 15 ಕೋಟಿ ಹಾಕಿರಾ? 15 ಲಕ್ಷನೇ ಆಗ್ಲಿ ಹಾಕಿದ್ರ ಅಂತ ಕೇಳುದು. ಆಮೇಲೆ ನೀವು ಸೆಂಟ್ರಲ್ ಇಂದ ಬಂದಿರೋಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅನ್ನ, ನೀವು ಸೆಂಟ್ರಲ್ ಗೌರ್ಮೆಂಟ್ ರೋಡ್ಗಳನ್ನ, ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಇರ್ಬೋದು, ಇನ್ನೊಂದು ಅದು ಯಾವ ರಾಜ್ಯಕ್ಕೆ ಹೋಗಿದೆ? ಅದು ಯಾವ ರಾಜ್ಯಕ್ಕೆ ಹೋಗಿದೆ? ದಯಮಾಡಿ ಪಕ್ಕಸಕ್ಕೆ ದಯಮಾಡಿ ಕೇಳಿ. ಕೇಂದ್ರ ಸರ್ಕಾರ ಇದುವರೆಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಬಂದಾಗ ಯಾವುದೇ ಕಾರಣಕ್ಕೂ ಸಹಕಾರ ನೀಡಿಲ್ಲ. ನಿಮಗೆ ನೀವು 1 ಲಕ್ಷ UP ಇರ್ಬೋದು, ರೆವಿನ್ಯೂ ಇಲ್ಲ. ರೆವಿನ್ಯೂ ಇಲ್ಲದೆ ಜಾಗಕ್ಕೆ ತಗೊಂಡ್ಬಿಟ್ಟು ದುಡ್ಡು ನಾಚಿಕೆ ಆಗಲ್ಲ. ಒಂದ್ ನಿಮಿಷ ಕೇಳ್ರಿ, ಮಾಡ್ರಿ. ರಾಮನ್ ದೇವಸ್ಥಾನ ಕಟ್ಟಿದಾಗಲ್ಲ, ರಾಮ ರಾಜ್ಯ ಆಗ್ಬೇಕು, ಕರ್ನಾಟಕ ರಾಮ ರಾಜ್ಯ ಆಗ್ಬೇಕು ಅಂದ್ರೆ ಕರ್ನಾಟಕ ಆಯ್ತು, ಏನ್ ಕೊಡುಗೆ ಇದೆ? ಒಂದ್ ನಿಮಿಷ ಕೇಳಿ. ಜನ MPಗಳು ಕಳಿಸಿರಿ, ಒಬ್ರು ಕ್ಷೇತ್ರದಲ್ಲಿ ಮಾತಾಡ್ತೀನಿ. ಈ ಕ್ಷೇತ್ರದ ಮಾತಾಡ್ತೀನಿ. ಇವತ್ತು ನಮ್ಮ ಕಾಂಗ್ರೆಸ್ ತೋರಿಸ್ರಿ, ಹೇಳಿ ದಯವಿಟ್ಟು. ನಿಮ್ಮ ಹಾಲಿ MP ಬಗ್ಗೆ ಹೇಳ್ತೀನಿ. GS ಬಸವರಾಜ್ ಮುನಿ ಈ ತರ ಇದ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗ. ಒಂದ್ ನಿಮಿಷ BJP ಕರ್ಕೊಂಡು ಇಲ್ಲಿ ಬಸವರಾಜ್ ಅವರೇ, ಶಂಕರನ್ ಅವರೇ, ಜನ ನೋಡ್ತಾರೆ. ಇರ್ಲಿ, ನೀವು ಕಿತ್ತಾಡ್ತಾ ಇಲ್ಲ ಸರ್, ವಸ್ತುಸ್ಥಿತಿ ಹೇಳ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಹೇಳಕ್ ಅವಕಾಶನೇ ಕೊಡೋದಿಲ್ಲ. ಬಸವರಾಜ್ ಅವರು ಏನಾಗ್ಬಿಟ್ಟಿದೆ ಅಂದ್ರೆ, ಇವರು ಭಾಳ ಮೇಧಾವಿ, ಅದ್ರಾಗೆ ಎರಡೇ ಮಾತಿಲ್ಲ. ಈ ಮನುಷ್ಯನ ನಾನು ಈ ತಾಲೂಕಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡು ಬಿಡಬೇಕು ಅಂತಲೇ ಅವ್ರ ಬಗ್ಗೆ ನಿಜವಾಗೂ ಸಹಕಾರ ಮಾಡಿದ್ರು. ನಾನು ಒಬ್ಬ ಅನಿವಾರ್ಯ ಕಾರಣದಿಂದ ಆಚೆ ಹೋದ್ರು, ಬೇರೆ ವಿಚಾರ, ಅದು ವಿಶ್ವಾಸ ಇದೆ. ಬಟ್ BJPನ ಇಷ್ಟರ ಮಟ್ಟಿಗೆ ಡಿಫೆಂಡ್ ಮಾಡ್ಕೊಳಕ್ಕೆ ಅರ್ಥ ಇಲ್ಲ. ಯಾಕಂದರೆ ವಸ್ತುಸ್ಥಿತಿ ಇವತ್ತು ನಾನು ಹೇಳ್ತಿಕ್ಕಳಿ, ಹಿಂದಿ ಭಾಷೆ ಹೇಳಕ್ಕೆ ಹೋಗ್ತಾರೆ. ಒಂದು, ಈಗ ಹಿಂದಿ ಭಾಷಿಕರು ನಮ್ಮ ಕೊಬ್ಬರಿ ಉತ್ಪನ್ನನ ಜಾಸ್ತಿ ಉಪಯೋಗಿಸ್ತಾರೆ. ನಮ್ಮ ಕೊಬ್ಬರಿ ಬೆಳೆಯೋದಿಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಕೊಬ್ಬರಿ ಬೆಳೆ ಬೆಳೆದ್ರೆ ಇವತ್ತು MSP ರೇಟ್ ಫಿಕ್ಸ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಮಾಡಲ್ಲ? ರೈತರಿಗೆ ನ್ಯಾಯ ಆಗ್ತಾ ಇಲ್ವಾ? ಇವತ್ತು 8,500 ಮಾರ್ಕೆಟಲ್ಲಿ, ಓಪನ್ ಮಾರ್ಕೆಟಲ್ಲಿ ಇದೆ. ಇವತ್ತು ರೈತರು ಬೆಳೆ ಬೆಳೆಯೋದಕ್ಕೆ 12,000ಕ್ಕಿಂತ ಅಧಿಕವಾದ ವೆಚ್ಚ ತಗಲುತ್ತೆ ಇವತ್ತು ಕೊಬ್ಬರಿಗೆ. ಇವತ್ತು ರೈತರು ಉಳ್ಕೊಂತಾರ? ರೈತರ ಬಗ್ಗೆ ಎಂದಾರು ಇದೆಯಾ? ಸಾವಿರಾರು ಜನ ವರ್ಷಗಟ್ಟಲೆ ಚಳುವಳಿ ನಡೆದ್ರು ಕೂಡ ಇವರಿಗೆ ರೈತರಿಗೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಈ ತೆಂಗಿನ ಆಯಿತು, ಇನ್ನು ಅಡಿಕೆ ವಿಚಾರದಲ್ಲಿ ಯಾವಾಗಲೂ ಗುಮ್ಮು ನಿಕ್ತಾನೆ ಇರ್ತಾರೆ ಕೇಂದ್ರ ಸರ್ಕಾರ. ನಮಗೆ ನೋಡಿ, ನನಗೆ ಅಗತ್ಯವಾದ ವಸ್ತು ಇಲ್ಲ ಅಂದರೆ ಮಾತ್ರ ನಾವು ಬೇರೆ ಕಡೆ ಹೋಗಿ ತಗೊಳ್ಳೋ ಒಂದು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಆಮದು ನೀತಿನ ಅನುಸರಿಸ್ತೀವಿ. ಆದರೆ ಅಡಿಕೆಯಲ್ಲಿ ಇವತ್ತು ಭೂತಾನ್ಗೆ ಹೋಗ್ಬಿಡ್ತಾರೆ, ಇನ್ನೊಂದು ಬಿಡ್ತಾರೆ, ಶ್ರೀಲಂಕಾದ ಬಿಡ್ತಾರೆ. ಏನಕ್ಕೆ ಬಿಡ್ತಾರೆ? ನಮ್ಮಲ್ಲಿ ಉತ್ಪನ್ನ ಬೇಕಾದಷ್ಟು ಇದ್ದಾಗ ಇಲ್ಲಿ ಒಂದು ನಿಮಿಷ ಕೇಳಿ, ಅಡಿಕೆ ತೆಂಗು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿ ಸರ್ಕಾರ, ನಿಮ್ಮ ರಾಜ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್
ಇಂದ ರೈತರಿಗೆ ಬೀಳ್ತಾ ಐತೆ, 6,000 ರೂಪಾಯಿ ರೈತರಿಗೆ ಬೀಳ್ತಾ ಐತೆ. ನಿಮ್ 4,000 ಎಲ್ಲಿ? ಸಿದ್ದರಾಮಯ್ಯ ನೋಡಿ, ಸಿದ್ದರಾಮಯ್ಯ 4,000 ಎಲ್ಲ ಅಲ್ಲ ರೀ, ಇಡೀ ರಾಷ್ಟ್ರದ ಏನಕ್ಕೆ ಉಪಯೋಗಿಸ್ಕೊಂಡ್ರಿ? 137 ವರ್ಷ ಇತಿಹಾಸ ಇರತಕ್ಕಂಥ ನಮ್ಮ ಕಾಂಗ್ರೆಸ್ ಬಗ್ಗೆ ಅಷ್ಟು ಕೇವಲ ಮಾತಾಡ್ತಾರೆ. ಒಂದ್ ನಿಮಿಷ, ನಮ್ಮಲ್ಲಿ ಅತಿ ಬುದ್ಧಿವಂತ ಇದಾರೆ ನಮ್ಮವ್ರು. ನೀವು ಬೇರೆ ರೀತಿಯ ದರೋಡೆ ಮಾಡ್ತಾರೆ, ದರೋಡೆ ಮಾಡ್ತಾರ. ಇವತ್ತು ಪಾರ್ಟಿ ಫಂಡ್ ಯಾರು ಜಾಸ್ತಿ ಇದೆ ರೀ? ಪಾರ್ಟಿ ಫಂಡ್ ಯಾರು? ದರೋಡೆ ರೀ. ಪಾರ್ಟಿ ಫಂಡ್ ಹಾಕೋತಾರೆ, ಕಿಕ್ ಬ್ಯಾಕ್. ಶಂಕರಣ್ಣ ಒಂದ್ ನಿಮಿಷ ಸುಮ್ಮನೆ ಕೊಡ್ತೀನ, ಒಂದ್ ನಿಮಿಷ ಕೇಳೋಣ. ಹೇಳಿ. ಒಂದೇ ಒಂದು ಮಾತು ಹೇಳ್ತೀನಿ. ಇವತ್ತು ಅಂಬೇಡ್ಕರ್ ಮುಂದಕ್ಕೆ ಮಧ್ಯಕ್ಕೆ ಮಾತಾಡ್ಬೇಡಿ. ಹೇಳಿ. ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ, ಅದನ್ನ ಡಿಫೆಂಡ್ ಮಾಡ್ಕೊಂತೀರಾ. ಕಾಂಗ್ರೆಸ್ನವರು, ಅಹಿಂದಾದವರು, ಹಿಂದುಳಿದವರು, SC STಗಳನ್ನ ಹಂಗ್ ತಗೊಂಡು ಹೋಗಿ ತಿಂಗ್ ತಗೊಂಡು ಹೇಳ್ತೀರಾ. ಒಂದ್ ನಿಮಿಷ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇವರೇ ಯಾರು ಪಾರ್ಟಿ ಅಧ್ಯಕ್ಷ. ಹೌದು. ಆ ಪ್ರೆಸಿಡೆಂಟ್ ನ ನೀವು ದಲಿತರ ಬಗ್ಗೆ ಕಾಳಜಿ ಇದ್ರೆ ಪ್ರಧಾನಿ ಅಭ್ಯರ್ಥಿಯಿಂದ ಡಿಫೆಂಡ್ ಮಾಡಿ. ನಿಮ್ ಕೈಲಿ ಆಗುತ್ತಾ? ಒಂದ್ ನಿಮಿಷ ಮಾತಾಡ್ತಕ್ಕ ಬಿಡಿ. ನಿಮ್ಮಲ್ಲೂ ಒಕ್ಕೂಟ ಮಾತಾಡ್ತಕ್ಕ ಬಿಡಿ. ಹೇಳ್ತೀನಿ, ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ಮಾತಾಡಿ. 1 ಅವರ್ ಟೈಮ್ ಕೊಡ್ತೀನಿ, ಅದನ್ನ ಬಿಡಿ. GS ನಾಳೆ ಬೆಳಗ್ಗೆ GS ಬಸವರಾಜ್ ಅವ್ರ ಬಗ್ಗೆ, ಸಂಸದರ ಬಗ್ಗೆ ಮಾತಾಡಿದ್ರಿ. ಅದನ್ನ ಹೇಳ್ತೀನಿ ಕೇಳಿ, ಅದನ್ನ ಹೇಳ್ತೀನಿ ಕೇಳಿ. ಅವ್ರು ಏನು ಮಾಡಿಲ್ಲ ಅಂತ ಎನ್ನೇ ನಾಯಕ ಅಂತ ಹೇಳ್ತೀನಿ. ಹೇಳಿ, ಬಟ್ ಹೇಳಿ, ನಿಮ್ ಬಿಜೆಪಿ ಕೆಲಸ ಮಾಡಿಲ್ಲ, ಕೆಲಸ ಹೇಳ್ತೀನಿ ಕೇಳಿ. ಕೆಲಸದ ಬಗ್ಗೆ ಹೇಳ್ತಾ ಇಲ್ಲ, ಅವ್ರ ವಾಯ್ಸ್ ಇದೆಯಾ ಬಿಜೆಪಿ? ಅಲ್ಲ ರೀ, KPCC ಅಧ್ಯಕ್ಷ ಆಗಂತ ಶಕ್ತಿ ಇದ್ದಿದ್ದು ಮನುಷ್ಯನ 100% ನಿಮ್ಗೆ ಬಿಜೆಪಿ ಎಂಪಿಗಳು ಅಲ್ಲ. ಬಿಜೆಪಿ ಇದ್ದಂತ ಮುದ್ದನ್ಮೇಗೌಡ್ರನ್ನ ನೀವು ಸುಮ್ಮನೆ ಕೇಳಿ. ಬಿಜೆಪಿ ಇದ್ದಂತ ಮುದ್ದನ್ಮೇಗೌಡ್ರನ್ನ ಜಾತಿ ಕೆಡ್ಸಕ್ಕೋಸ್ಕರ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ, ಬಿಜೆಪಿ ನೀವು ಮೋಸ ಮಾಡ್ತಾರೆ, ನಿಮಗೆ ಕ್ಯಾಂಡಿಡೇಟ್ ಇರಲಿಲ್ಲ. ಕಾಂಗ್ರೆಸ್ ಯಾರಿಗೂ ಮೀಟಿಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಮುದ್ದನ್ಮೇಗೌಡ್ರ ಬಲಿಪಶು ಮಾಡಿದ್ರಿ ಸ್ವಾಮಿ. ಇವತ್ತು ಮುದ್ದನ್ಮೇಗೌಡ್ರನ್ನ ಬಲಿಪಶು ಮಾಡ್ರಿ, ಅಡ್ಕೆ ಕುರಿ ಮಾಡಿದ್ರಿ. ಇದು ಈ ಜಿಲ್ಲೆ ಜನ ನೋಡ್ತಾವ್ರೆ. ಒಂದೇ ಒಂದು ನಿಮಿಷ ಬಿಡ್ತೀರಾ? ಹೇಳಿ. ಈಗ ಮುದ್ದನ್ಮೇಗೌಡ ಹೇಳ್ತಾ ಇದ್ದೀರಾ, ಅವ್ರ ಪ್ರಶ್ನೆ. ನಮ್ಮ ಅಭ್ಯರ್ಥಿ ಅವರು 10 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದರು. ಜಿಲ್ಲಾ ಪರಿಷತ್ತಿಂದ ಚುನಾವಣೆ ಶುರು ಮಾಡಿದ್ರು. 2 ಬಾರಿ ವಿಧಾನಸಭಾ ಚುನಾವಣೆ ಗೆದ್ದಿದ್ದಾರೆ. ಒಂದ್ಸರಿ JDS ಅಲ್ಲಿ ನಿಂತು ಸ್ಪರ್ಧೆ ಮಾಡಿ ಸೋತಿದ್ದಾರೆ, ಒಂದ್ಸರಿ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದಾರೆ ಅಲ್ವಾ? ಇದೆಲ್ಲ ಹಿನ್ನೆಲೆ ಇದೆ. ಅವ್ರಿಗೆ ಗೊತ್ತಾಯ್ತು ಬಿಜೆಪಿಲಿ ಇಲ್ಲೋದ್ರೆ ಅಧಿಕಾರದ ಆಸೆಗೆ ಹೋದ್ರೆ ಇನ್ನೊಂದಕ್ಕೆ ಹೋದ್ರು, ಅದ್ರ ಬಗ್ಗೆ ಅವರೆಲ್ಲ ಕ್ಷಮಾಪಣೆ ಕೇಳ್ಬಿಟ್ಟಿದ್ದಾರೆ. ನಮ್ಮ ಹತ್ರ ಕ್ಷಮಾಪಣೆ ಕೇಳೇ ಒಳಗೆ ಬಂದಿರೋದು. ನಾವು ಏನು ಮುದ್ದನ್ಮೇಗೌಡರನ್ನ ಅಕ್ಸೆಪ್ಟ್ ಮಾಡ್ಕೊಂತ ಇರಲ್ಲ. ಯಾಕಂದ್ರೆ ಅಧಿಕಾರದ ಆಸೆಗೆ ಎಲ್ಲಿ ಬೇಕೋ ಅಲ್ಲಿ ಹೋದ್ರೆ ನಾವು ಏನು ಅಕ್ಸೆಪ್ಟ್ ಮಾಡಿ ಟಿಕೆಟ್ ಕೊಡ್ತೀರಾ ಅಂತ, ಅದು ಟಿಕೆಟ್ ಕೊಡ್ತೀನಿ ಅಂತ ಹೇಳೇ ಇಲ್ಲ. ಬಂದ್ರು ಸೇರ್ಕೊಂಡು ಸ್ವಾಮಿ, ನಿಮ್ಮಲ್ಲಿ ಈಗ ಮಾಧುಸ್ವಾಮಿ, ನಿಮ್ಮ ಡಾಕ್ಟರ್ ಪರಮೇಶ್, ಅವರು ಇವರು ಎಲ್ಲ ಕುಣಿತಾ ಇದ್ರು. ಯಾರು ನಿಮ್ಮ ಅಧ್ಯಕ್ಷನೇ ಕುಣಿತಾ ಇದ್ರು. ನಿಮ್ ಕೈ ನೀವು ರೇ ಸ್ವಾಮಿ ಬಂಡವಾಳ ಇಲ್ಲ ಅಂತ ಹೇಳ್ಬಿಟ್ಟು ಬಂಡವಾಳ ಕರ್ಕೊಂಡ್ ಬಂದಿದ್ದೀರಾ. ಸುಮ್ಮನೆ ಬಂಡವಾಳಶಾಹಿ ಮನುಷ್ಯನ ನಾವು ಅವ್ರು ಪರದವರು ಪ್ರಶ್ನೆ ಕಾನೂನಲ್ಲಿ ಅವಕಾಶ ಇದೆ. ಬಂದಿದ್ರೆ ನಿಂತಿದ್ರೆ ಸ್ವಾಗತ. ಗೆಲುವು ಸೋಲು ದೈವೇಚ್ಛೆ ಒಂದು, ಎರಡನೇದಾಗಿ ಮತ್ತಾರ ಮೇಲೆ ಡಿಪೆಂಡ್ ಆಗಿರೋದು. ಈಗ ಸೋಮಣ್ಣರ ಬಗ್ಗೆ ನಾನು ಮಾತಾಡೋದಕ್ಕೆ ಇಚ್ಛೆ ಇಲ್ಲ. ಸೋಮಣ್ಣನು ಕ್ರಿಯಾಶೀಲ ವ್ಯಕ್ತಿ ಅಂತ ನೀವು ಹೇಳ್ತಾ ಇದ್ದೀರಾ, ನಾನು ಒಪ್ಕೊಂತೀನಿ. ಅದೇ ರೀತಿ ಮುದ್ದನ್ಮೇಗೌಡರಿಗೆ ಏನಾಗಿದೆ ಅಂದರೆ ಭಾಳ, ಯಾಕೆಂದ್ರೆ ಅವರು ಇವ್ರಿಗೆ 45 ವರ್ಷದ ಇತಿಹಾಸ ಇರ್ಬೋದು ಸೋಮಣ್ಣರಿಗೆ ರಾಜಕೀಯದಲ್ಲಿ. ಅದೇ ರೀತಿ ಮುದ್ದನ್ಮೇಗೌಡರಿಗೂ ಇದೆ. ಹೇಳಿ ಪೂರ್ತಿ ಮಾತಾಡಿ. ಮುದ್ದನ್ಮೇಗೌಡರು ಒಂದಲ್ಲ ಒಂದು ರೀತಿ ಇವತ್ತು ಏನು 1700 ಬೂತ್ಗಿಂತ ಹೆಚ್ಚಿಗೆ ಏನಿದೆ ಹಳ್ಳಿಗಳಿದೆ, ಆ ಹಳ್ಳಿಗಳಲ್ಲಿ ಚಿರಪರಿಚಿತ ಮನುಷ್ಯ. ಯಾಕೆಂದ್ರೆ ಗೆದ್ದವ್ರೆ, ಸೋತವ್ರೆ, ಅಧ್ಯಕ್ಷ ಆಗವ್ರೆ, ಇನ್ನೊಂದಾಗವ್ರೆ. ಬಟ್ ಸೋಮಣ್ಣವರು ಕೇವಲ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಮಠದ ಬಗ್ಗೆ ಸಂಪರ್ಕ ಇತ್ತು, ಮಠಕ್ಕೂ ಒಳ್ಳೇದು ಮಾಡಿದ್ದಾರೆ, ಸಾರ್ವಜನಿಕವಾಗಿ ಒಳ್ಳೇದು ಮಾಡಿದ್ದಾರೆ. ಅದನ್ನ ನಾವು ಯಾವುದೂ ಅಲ್ಲಗಳಿಲ್ಲ ನೋಡ್ರಿ. ನಾವು ಸೋಮಣ್ಣ ಕೇಳಿ ಹೇಳ್ತೀನಿ, ಯಾಕೆ ಮಾತಾಡ್ತೀರಾ? ನಾವು ಸೋಮಣ್ಣವ್ರ ಬಗ್ಗೆ ಯಾವುದೇ ವಿಚಾರನೂ ಡಿನೇ ಮಾಡ್ತಾ ಇಲ್ಲ, ಅಲ್ಗಳಿತಾ ಇಲ್ಲ. ಅವರು ಕ್ರಿಯಾಶೀಲ ವ್ಯಕ್ತಿನೇ, ಕೆಲಸ ಮಾಡಿದ್ದಾರೆ. ಬಟ್ ತುಮಕೂರಿಗೆ ಅವ್ರಿಗೆ ಅಷ್ಟೊಂದು ನ್ಯೂನತೆಗಳು ಏನಿದೆ ಅನ್ನೋದ್ರ ಬಗ್ಗೆ ನಿಮ್ಮಂಥ ಬಸವರಾಜನೋ, ಇಲ್ಲ ನಮ್ಮ GS ಬಸವರಾಜನೋ, ಇಲ್ಲ ಅಲ್ಲಿ ಮಾಧುಸ್ವಾಮಿ ಅವ್ರನ್ನೋ, ಇಲ್ಲ ಷಡಾಕ್ಷರಿ ಅವ್ರನ್ನ, ಇನ್ನೊಬ್ಬರನ್ನ ಮತ್ತವ್ರನ್ನ ಕೇಳಿ ತಿಳ್ಕೊಬೇಕಾದ ಪರಿಸ್ಥಿತಿ ಇದೆ. ಆದ್ರೆ ಮುದ್ದನ್ಮೇಗೌಡರು ಒಂದ್ ನಿಮಿಷ ಕೇಳಿ ಪೂರ್ತಿ ಮಾತಾಡಕ್ ಬಿಡಿ, ಮಾತಾಡಕ್ ಬಿಡಿ. ನನಗೆ ಜಿಲ್ಲೆಯಾದ್ಯಂತ ಭೌಗೋಳಿಕವಾದ, ಇಲ್ಲ ಚಾರಿತ್ರಿಕವಾದ, ಇಲ್ಲ ಒಂದು ಲಕ್ಷಣಗಳು ಏನಿದೆ, ಇದು ಯಾವ ಜನತೆಗೆ ಏನು ಕುಂದು ಕೊಡ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿದೆ, ಮಾಹಿತಿ ಇದೆ. ನಾನು ಮುಂದಿನ ದಿನದಲ್ಲೂ ಒಳ್ಳೆ ಕೆಲಸ ಮಾಡ್ತೀನಿ. ನಾನು ಆಲ್ರೆಡಿ MP ಆಗಿದ್ದವರು, ಕ್ರಿಯಾಶೀಲ ವ್ಯಕ್ತಿಯಾಗಿ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೀನಿ. ಆದರೆ BJP ಸರ್ಕಾರ ಇದ್ದಿದ್ದರಿಂದ ನನ್ನ ಹೋರಾಟಕ್ಕೆ ಬೆಲೆ ಸಿಕ್ಕಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದು ಸತ್ಯವಾದ ವಿಚಾರ. ಯಾಕೆಂದ್ರೆ ಅವ್ರು ಎಲ್ಲ ವಿಚಾರದಲ್ಲೂ
ತೆಂಗು ಇರ್ಬೋದು, ಕೊಬ್ಬರಿ ಇರ್ಬೋದು, ಇವನ್ ದವಸ ಧಾನ್ಯ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಇಲ್ಲ ಇಸ್ರೋ ಇರ್ಬೋದು, ಇಲ್ಲ ನ್ಯಾಷನಲ್ ಹೈವೇ ಇರ್ಬೋದು, ಪಾಸ್ಪೋರ್ಟ್ ಆಫೀಸ್ ಇರ್ಬೋದು, ಈಗ ಸ್ಮಾರ್ಟ್ ಸಿಟಿ ಇರ್ಬೋದು. ಈ ರೀತಿ ಒಂದಲ್ಲ ಆಡುಮುಟ್ಟಿ ಸೊಪ್ಪಿಲ್ಲ ನನಗೆ. ಪ್ರತಿಯೊಂದು ಸರಿ ಆಗಿಲ್ಲದೆ ಇರೋದು ಬೇರೆ ವಿಚಾರ. ಪ್ರತಿಪಾದನೆ ಅಂತ ಮಾಡಿದರೆ ನಮ್ಮ ಜಿಲ್ಲೆಗಾಗಿ ಹೋರಾಟ ಮಾಡಿದರೆ, ನಮ್ಮ ರಾಜ್ಯಕ್ಕಾಗಿ ಹೋರಾಟ ಮಾಡಿದರೆ ಅಂತ ವ್ಯಕ್ತಿ ಶಂಕರಾನಂದ್ ಅವರೇ, ಇದಕ್ಕೊಂದು ಮಾತು ಹೇಳ್ತೀನಿ. ಹೇಳಿ. ನೀವು ಕ್ರಿಯಾಶೀಲ ವ್ಯಕ್ತಿ ಎಲ್ಲ ಓಕೆ, ಅವ್ರ ಬಗ್ಗೆ ನಾವೇನು ಮಾತಾಡ್ತಿಲ್ಲ, ಆ ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಮಾತಾಡ್ತಿಲ್ಲ. ನೀವು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ, ಏನು ಬಂದಿಲ್ಲ, ತುಮಕೂರು ಜಿಲ್ಲೆ ಏನು ಆಗಿಲ್ಲ ಅಂತ ಲೆಕ್ಕ ಬರ್ಕೊಳ್ಳಿ ಹೇಳ್ತೀನಿ. ಒಂದ್ ನಿಮಿಷ ಕೇಳಿ. ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಎಲ್ಲ ದುಡ್ಡು ಹೊಡೆದು ಮಡಿಕಂತಾರೆ, ಎಲ್ಲ ನಿಮ್ಮಲ್ಲಿ ನಾನು ಹೇಳ್ತೀನಿ ಕೇಳಿ. ಈ ಕೊಡ್ಕೊಂಡು ಮಡಿತಂತೆ ನಾನು ನಾಲಿಗೆ ಬರಲ್ಲ, ಒಡ್ಕೊಂಡು ನೀವು ಮಡಿಕೊಳಕ್ಕಾಗಲ್ಲ, ಅದು ಬೇರೆ ವಿಚಾರ. ಪಾರದರ್ಶಕವಾಗಿರಬೇಕು ಆಡಳಿತ. ಯಾವುದೇ ಕಾರಣಕ್ಕೂ ನೀವು ಒಡೆದು ಮಡಿಕೊಂಡಿದ್ದೀರಾ ಅಂತ ನಾವು ಹೇಳಿಲ್ಲ, ನಮ್ಮ ನಾಲ್ಗೆಯಲ್ಲಿ ಬರೋದೂ ಇಲ್ಲ. ಆ ರೀತಿ ಯಾಕೆ ಸುಮ್ಮನೆ ಉತ್ಪ್ರೇಕ್ಷೆಯಾಗಿ ಮಾತಾಡ್ತೀರಾ? ನಾನು ಹೇಳ್ತಾ ಇರೋದು ಇಷ್ಟೇ, 72,000 ಕೋಟಿನ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು. ಅದಕ್ಕೆ ನಿಮ್ಮ MP ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಸ್ಪರ್ಧೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಹೇಳಿದ್ರು, ಅದರಿಂದ ದೇಶಕ್ಕೆ ಏನು ಅನುಕೂಲ ಆಗಲ್ಲ ಅಂತ. ಅದೇ 12 ಲಕ್ಷಕ್ಕಿಂತ ಅಧಿಕವಾದ ನಮ್ಮೆಲ್ಲರ ತೆರಿಗೆ ಹಣನ NPA ಅಕೌಂಟ್ ಮಾಡಿ ಒಂದು 4-5 ಜನ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ನೀವು ಮನ್ನಾ ಮಾಡ್ತಿರಲ್ಲ, ಇದು ತಪ್ಪಲ್ಲ. ನಿಮ್ದು ಮೋದಿ ಇಲ್ಲ ಬಿಜೆಪಿ ಯಾವುದೇ ಕಾರಣಕ್ಕೂ ನೀವು ಇದು ಚೀಟ್ ಮೈಂಡ್, ಇದು ಯಾವುದೇ ಕಾರಣಕ್ಕೆ ಇದು ನೋಡ್ರಿ ಒಂದು ಕೇಳಿ. ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ ಕ್ರಿಯಾಶೀಲ ವ್ಯಕ್ತಿ, 2 ಕೈ ಕರೆಕ್ಟ್ ಕನ್ನಡಿ ಇರೋಂಥ ಮನುಷ್ಯ ನರೇಂದ್ರ ಮೋದಿ ಅವ್ರು ಬಿಟ್ಟು ಇನ್ಯಾರೋ ಒಬ್ರು ಅವ್ರೆ ಅಂತ ಇಡೀ ಪ್ರಪಂಚಕ್ಕೆ ಸುತ್ಕೊಂಬನ್ನಿ ನೀವು. ಒಂದು ನಿಮಿಷ ಕೇಳಿ. ದೊಡ್ಡ ಮನುಷ್ಯ ಅಲ್ಲ ಮೋದಿ ಅವರು, ಮಾತಾಡಿ ನನ್ನ ಮುಂದೆ. ವಾಜಪೇಯಿಗಿಂತ ದೊಡ್ಡ ಮನುಷ್ಯ ಅಲ್ಲ, ಮಾತಾಡಕ್ಬಿಡಿ. ಒಳ್ಳೆ ಕರೆ ಆಗಿದೆ. ವಾಜಪೇಯಿಗಿಂತ ದೊಡ್ಡ ಮನುಷ್ಯ ಮೋದಿ ಅವರು ಚಾನ್ಸೇ ಇಲ್ಲ. ಇಂದಿರಾ ಗಾಂಧಿನೂ ಹೇಳಿದ್ರು, ಒಂದಲ್ಲ ಒಂದಿನ ವಾಜಪೇಯಿ ಏನಾದ್ರು ಹಾಗೆ ಆಗ್ತಾರೆ ಈ ದೇಶದಲ್ಲಿ ಅಂತ. ಯಾಕಂದ್ರೆ ಹೊರಗಡೆ ವಾಜಪೇಯಿ ಅವ್ರಿಗಿಂತ ಇಲ್ವೇ ವಾಜಪೇಯಿ ಅವರು ಅವಮಾನ ಮಾಡ್ದಂಗಲ್ಲ, ಅದ್ವಾನಿ ಅವರು ಮೂಲೆ ನಾಚಿಕೆ ಆಗ್ಬೇಕು ನಿಮ್ಗೆ. ಅವರು ಈ ಗೋವಿಂದಾಚಾರ್ಯ ಏನಾದ್ರು ಬಿಜೆಪಿ ಸಂಸ್ಥಾಪಕ ಏನಾದ್ರು ವಾಜಪೇಯಿ ಎಲ್ಲೋದ್ರು ಸಮರ್ಥ ದೇಶ ಮೋದಿ ಅವ್ರ ಬಗ್ಗೆ ನೀವು ಮಾತಾಡ್ತಿರಲ್ಲ. ಮೋದಿ ಅವರು ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಬಿಜೆಪಿ ಬಹಳ ಚೆನ್ನಾಗೇ ಇತ್ತು. ಅದ್ರ ಬಗ್ಗೆ ಏನು ನೋಡೋಟು. ನಿಮ್ಮ ಮೋದಿ ಬಂದ್ಮೇಲೆ ಏನು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಇಂಪ್ರೂವ್ ಆಗಿಲ್ಲ. ಆಯ್ತಾಯ್ತು, ಆಗಿಲ್ಲ. ನಿಮ್ ಪ್ರಕಾರ ಮೋದಿ ಅವರು ಏನೋ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ರೆಡಿನೇ ಇಲ್ಲ. ಮೋದಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೌರವ ಇದೆ. ಆದರೆ ದೇಶದ ವಿಷಯ ಬಂದಾಗ ಮೋದಿ ಅವ್ರ ಬಗ್ಗೆ ನಮಗೆ ಗೌರವ ಕಮ್ಮಿ. ಯಾಕೆ ಅಂದರೆ ಆ ಮನುಷ್ಯ ಯಾವತ್ತು ಚರ್ಚೆಯಲ್ಲಿ ಇವತ್ತು ಬಸವರಾಜ ಬಂದಿದ್ದಾರೆ ಮಾಡ್ಬಿಡ್ಬೇಕಾಯ್ತು. ಯಾರು ಕೇಳಿ ಪಾಕಿಸ್ತಾನ ಏನಿ ಗೊತ್ತು ಅಖಂಡ ಭಾರತ ನಿಮ್ಗೆ ಅಖಂಡ ಭಾರತ ಕಾಂಗ್ರೆಸ್ ಮಾತಾಡಬೇಡಿ. ಅಖಂಡ ಭಾರತ ನೀವಲ್ಲ ಹೇಳ್ರಿ. ಇವತ್ತು ಒಬ್ಬ ಅಂಬೇಡ್ಕರ್ ಸರ್ ಪ್ರಸನ್ನ ಅವರೇ ಮಾತಾಡ್ತೀನಿ ಕೇಳಿ. ನೀವು ಒಬ್ಬ ಅಂಬೇಡ್ಕರ್ನ ಡಿಪೆಂಡ್ ಮಾಡ್ಕೊಂತಲ್ವಾ? ಇವತ್ತು ಕಾಂಗ್ರೆಸ್ನವ್ರದ್ದು ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಅವ್ರವ್ರ ಸ್ಮಶಾನಕ್ಕೆ ಜಾಗ ಎಷ್ಟು ಕೊಟ್ಟಿರಪ್ಪ ನೀವು? ಮನುಷ್ಯ ಅಂಬೇಡ್ಕರ್ ಸಾಹೇಬ್ರು ಸತ್ತಾಗ ಅವ್ರನ್ನ ಸಮಾಧಿನ ಎಲ್ಲಿ ಮಾಡಿದ್ರಪ್ಪ ನೀವು? ಯಾಕೆ ನೀವು ದಲಿತರ ಬಗ್ಗೆ ಮಾತಾಡ್ತೀರಾ? ದಲಿತರ ಬಗ್ಗೆ ಕಾಳಜಿ ಇತ್ತೇನ್ರಿ? ಸೋತಿದ್ರಿ ನೀವು. ಅಂಬೇಡ್ಕರ್ ನಿಲ್ಲಿಸಿ ಪಾರ್ಲಿಮೆಂಟ್ ಸೋಸಿದ್ರಿ. ಬಿಜೆಪಿಯವರು ಗೆಲ್ಸಿದ್ರು, ಅವ್ರಿಗೆ ನ್ಯಾಯ ಕೊಟ್ಟರು, ಸಂವಿಧಾನದಲ್ಲಿ ಒಳ್ಳೆ ಅವಕಾಶ ಕೊಟ್ಟರು. ಅರ್ಥ ಆಯ್ತಾ? ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ. ಇದು ನೀವು ಎಲೆಕ್ಷನ್ ಗಿಮಿಕ್ಕು ಬಿಟ್ಟಿ ಬಾಗಿ ತಗೊಂಡು 136 ಸೀಟ್ ತಗೊಂಡ್ರಿ. ಈ ಗಿಮಿಕ್ ಇಕ್ಕೊಂಡು ದಲಿತ ಓಟ್ ತಗೊಂಡ್ರಿ. ಒಂದ್ ನಿಮಿಷ ತಡ್ರಿ. ಯಾವುದೇ ಕಾರಣಕ್ಕೂ ನಿಮ್ ಗಿಮಿಕ್ಕು ನಡೆಯಲ್ಲ. ಈ ರೈತರು, ಈ ನಮ್ಮ ಮತದಾರರು ಬಹಳ ಬುದ್ಧಿವಂತಿದ್ದಾರೆ. ಎಲ್ಲ ಬೆಳಗ್ಗೆ ಎದ್ದು ನೋಡ್ತಾ ಇರ್ತಾರೆ, ಯಾರು ಏನ್ ಮಾಡ್ರಿ ಅಂತ ನೋಡ್ತಿರ್ತಾರೆ. ಇವತ್ತು ದೇಶ ಏನಾಗ್ತೈತೆ ನೋಡ್ತಿರ್ತಾರೆ. ಒಬ್ಬರೇ ಒಬ್ರು ಹಿಂದೂಗಳ ಬಗ್ಗೆ ನೋಡ್ರಿ, ಮುಸ್ಲಿಮ್ಸ್ ಏನು ಮಾಡ್ತಿಲ್ಲ, ಅವ್ರನ್ನ ಪ್ರಚೋದನೆ ಮಾಡಿ ಮನೆ ಹುಡುಗನ ಮಗನಿಗೆ ಕಳ್ತನ ಮಾಡಿದಾಗ ಒಂದು ಬುದ್ಧಿ ಎರಡು ಸರಿ ಹೋಗ್ತಾನೆ ಅವನು. ಇವ್ರು ಬುದ್ಧಿ ಆಗ್ತಿಲ್ಲ. ಮಾಡೋ ಕಳ್ತನ ಅಂದ್ರೆ ಅವ್ನು ಕಳ್ಳೆ ಆಗ್ತಿರ್ತಾನೆ.
ಇದನ್ನ ನಾವು ಫಸ್ಟ್ ಡಿಪೆಂಡ್ ಮಾಡ್ಕೊಬೇಡಿ ನೀವು. ದಲಿತ- ಮುಸ್ಲಿಂ ಬಗ್ಗೆ ಮಾತಾಡ್ತಿಲ್ಲ ನೀವು, ನಾವು- ನಾವು ಮಾತಾಡ್ತಿಲ್ಲ. ಅವ್ರನ್ನ ಪ್ರಚೋದನೆ ಮಾಡಿ ಟೆರರಿಸ್ಟ್ ಮಾಡ್ತಾ ಇದ್ರ ನೀವು. ಮುಸ್ಲಿಮ್ಸ್ ಆಗಲಿ ಇನ್ನೊಬ್ಬರಾಗಲಿ ಅವರು ಕೂಡ ಒರಿಜಿನಲಿ ದೇ ಆರ್ ಆಲ್ ಹಿಂದೂಸ್. ಹೂನಪ್ಪ, ಗೊತ್ತಾ? ನೋಡ್ರಿ ನಿಮ್ ಸಿದ್ದರಾಮಯ್ಯ ಗೊತ್ತೇನ್ರಿ? ಡಿ ಕೆ ಶಿವಕುಮಾರ್ ಬೇಕಾರೆ ಅವ್ರು ಕನ್ವರ್ಟ್ ಆಗ್ಬಿಡ್ಲಿ. ನಮ್ಮ ದೇಶ ಮಾರ್ಬೇಡಿ, ನಮ್ಮ ದೇಶ ಮಾರ್ಬೇಡಿ ನೀವು. ಕ್ರಿಶ್ಚಿಯನ್ ಆ ಧರ್ಮ ಈ ಧರ್ಮ ಬೇಡ, ಆ ವಿಚಾರ ಬಿಡಿ. ಟೋಟಲಿ ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡಿ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡವ್ರು ಮಾತಾಡಿ ಇರ್ಲಿ, ರಾಜ್ಯ ರಾಜಕಾರಣ ಇನ್ನೆರಡು ದಿನ ಇದೆ. ನಮ್ಮ ಜಿಲ್ಲೆಯ ಏನಿದೆ, ಏನಾಗ್ತಾ ಇದೆ, ಈಗ ಸೋಮಣ್ಣ ಅವರು ಅಥವಾ ಮುದ್ದನ್ಮೇಗೌಡ ನೋಡ್ತಾ ಹೋದ್ರೆ, ನೀವಿಬ್ರು ಜಗಳ ಆಡೋದು ನೋಡಿದ್ರೆ ಅಥವಾ ನೀವಿಬ್ರು ಚರ್ಚೆ ಮಾಡೋದು ನೋಡಿದ್ರೆ ಜಾತಿ ಮೇಲೆ ನಡೀತಾ ಇದೆ. ಇಲ್ಲಪ್ಪ, ಜಾತಿ ಸಂಘರ್ಷ ಯಾವತ್ತೂ ಮೇಲೆ ನಡೀತಾ ಇದೆ, ಪಕ್ಷದ ಮೇಲೆ ನಡೀತಾ ಇದೆ, ಕನ್ಫ್ಯೂಸ್ ಶುರು ಆಗ್ತಾ ಇದೆ. ನಾನೊಂದು ಮಾತು ಹೇಳ್ತೀನಿ, ಇವತ್ತು ಜಾತಿ ಸಂಘರ್ಷದ ವಿಚಾರನೇ ಇಲ್ಲ. ಜಾತಿ ವಿಚಾರವಾಗಿ ಇವತ್ತು ಮತದಾನ ಕೂಡ ನಡೆಯೋ ಪರಿಸ್ಥಿತಿಯಲ್ಲಿ ಈ ಚುನಾವಣೆ ಇಲ್ಲ. ಮುಂಚೆ ಇತ್ತು. ಮೊನ್ನೆ ಹೇಳ್ತಾ ಇದ್ರಿ ಸೀತಾರಾಮನ್ ಅವರೇ ಸುಸ್ತಾಗ್ಬಿಟ್ಟವ್ರೆ, ಯಾವುದೇ ಕಾರಣಕ್ಕೂ ಅವ್ರ ಹತ್ರ ದುಡ್ಡಿಲ್ಲ, ಬಿಜೆಪಿ ಅವ್ರ ಹತ್ರ ದುಡ್ಡಿದ್ರೆ ಮಾತ್ರ ಚುನಾವಣೆ ಮಾಡ್ತಾರೆ ಅಂತ ನೀವೇ ಒಂದ್ ಹೇಳಿಕೆ. 100% ಸತ್ಯ. ಒಂದ್ ಕಡೆ ಸೋಮಣ್ಣ ಅವರು 100% ಸತ್ಯ. ಮಾನ್ಯ ಸಿದ್ದರಾಮಯ್ಯನವರು ಕೂಡ ಎಲ್ಲೋ ಒಂದ್ ಕಡೆ ಕೆಬಿ ಕ್ಲಾಸ್ ನಲ್ಲಿ ಹೇಳ್ತಾ ಹೋದ್ರು, 2 ಕಡೆ ಚುನಾವಣೆ ನಿಂತರು 50 ಕೋಟಿ ಖರ್ಚು ಮಾಡಿ. ಅದಕ್ಕೆ ಹೇಳಿದ್ನಲ್ಲ ನಾನು, 8 ಕ್ಷೇತ್ರಗಳಿದಾವೆ, ಅದಕ್ಕೆ ಖರ್ಚು ಮಾಡ್ತಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಪ್ರಶ್ನೆಗೆ ಅವತ್ತೇ ಉತ್ತರ ಕೊಟ್ಟಿದ್ದೆ. 300 ಕೋಟಿಗಿಂತ ಅಧಿಕವಾಗಿ ಖರ್ಚು ಮಾಡೋಂಥ ಶಕ್ತಿ ಸೋಮಣ್ಣರಿಗೆ ಅಂತ ನಾನು ಹೇಳಿದೆ. ಯಾಕಂದ್ರೆ CM ಅವರೇ ಪ್ರತಿಪಾದನೆ ಮಾಡಿದಾಗ 55 ಕೋಟಿ 2 ಕ್ಷೇತ್ರಕ್ಕೆ MLA ಕ್ಷೇತ್ರಕ್ಕೆ ಮಾಡಿದಾಗ 8 ಕ್ಷೇತ್ರಕ್ಕೆ 300 ಕೋಟಿಗಿಂತ ಆಬ್ವಿಯಸ್ಲಿ ಜಾಸ್ತಿ ಬೇಕೇ ಬೇಕು. ಖರ್ಚು ಮಾಡೋದೇ ಇಲ್ಲ ಯಾರು ಕಾಂಗ್ರೆಸ್ ಖರ್ಚು ಮಾಡ್ತಾ ಇಲ್ವಾ ಇದುವರೆಗೂ? ನೋಡಿ, ₹1,00,000 ಹಣ ಇವತ್ತು ಗುಬ್ಬಿ ತಾಲೂಕಲ್ಲಿ ಸಾಕ್ಷಿ ಕೊಡ್ತೀನಿ ನಿಮಗೆ. ಯಾವ್ದು ಅವ್ರೆ ಬಿಜೆಪಿ ಯಾವ್ದಪ್ಪ ಹಂಚ್ತಾ ಇದೀವ ನೀವು? ನಿಮಗೆ ಕೇಳಕ್ಕೆ ಯಾಕಂದ್ರೆ ಇವರು ಅಭಿವೃದ್ಧಿ ಮಾಡಿಲ್ಲ, ಅಭಿವೃದ್ಧಿ ಶೂನ್ಯ. ನಾನು ಹೇಳಿದ್ನಲ್ಲ, ಎಲ್ಲಿ ಮಾಡಿದ್ರಿ ಈ ವರ್ಷದ ಕ್ಯಾಲೆಂಡರ್ ಪ್ರಾರಂಭ. ಯಾಕಂದ್ರೆ ಬಿಜೆಪಿ ಅವ್ರು ಮಾಡಿದ್ದಂತ ನಾವು ಕೊಳೆ ತೊಳಿತಾ ಇದ್ದೀವಿ. 20 ಇತಿಹಾಸ ಇದೆ ಸರ್, ಕೊಳೆ ತೊಳೆಯಕ್ಕೆ 25 ಮಾಡಿದ ಕೂಸನ್ನ ಇವತ್ತು ಅದಕ್ಕೂ ಬಟ್ಟೆ ಹೊಲಿಸ್ತಾ ಇದ್ದೀವಿ. ಪಾಪದ ಕೂಸಿ ಬಟ್ಟೆ ಹೊಲಿಸ ಹೌದೌದು. ಅದರಿಂದ ಈಗ 10 ತಿಂಗಳು ಹೋಗಿದೆ. ಇಲ್ಲ, ಅದ್ರ ಬಗ್ಗೆ ನಾನು ಒಪ್ಕೊಂತೀನಿ. ಮುಂದಿನ ದಿನದಲ್ಲಿ ನೋಡಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ. ನಿಮಗೆ ಅಲ್ಲ ಸಮಯ 12 ಲಕ್ಷ ಕೋಟಿ ಮನ್ನಾ ಮಾಡೋದು ಪ್ರಧಾನಮಂತ್ರಿ ಮೋದಿ 58,000 ಅವಾಗ ಹೇಳ್ತಾರೆ, ಇವ್ರು ಹೇಳ್ತಾರೆ. ಪ್ರಸನ್ನ ಅವರು ಆಮೇಲೆ ಹೇಳ್ತಾರೆ, ಪ್ರಧಾನಮಂತ್ರಿ ಮೋದಿ ಆದ್ರು ಬಜೆಟ್ ಬರಲಿಲ್ಲ, ನಾನು ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ನಿಮ್ ಕೇಂದ್ರದ ಭಿಕ್ಷೆ ನಮ್ಮ ರಾಜ್ಯದ ಸುಪ್ರೀಂ ಕೋರ್ಟ್ ಚೀಮಾರಿ ಇರೋದನ್ನ ಕೊಡಿ ಅಂತ ಸ್ವಾಮಿ. ಅದ್ ಯಾಕೆ ಇಟ್ಕೊಂಡಿದ್ದೀರಾ ನೀವು? 2% 1% ಒಂದು ಸೈತಾನೋ ಏನಕ್ಕೆ ಇಟ್ಕೊಂಡಿದ್ದೀರಾ? ಇಲ್ಲೇ ಒಬ್ಬ ಅಭ್ಯರ್ಥಿ ಇದ್ರು, ಮಾಧುಸ್ವಾಮಿ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಇದ್ರು. ಯಾಕೆ ತರಲ್ಲ ನೀವು? ಒಂದ್ ನಿಮಿಷ ತಡ್ರಿ, ದುಡ್ಡೈತೆ ಸೋಮಣ್ಣ. ಒಂದ್ ನಿಮಿಷ ತಡ್ರಿ. ಮಾಧುಸ್ವಾಮಿ ಅವ್ರದ್ದು ದುಡ್ಡಿಲ್ಲ ಅಂತ ಟಿಕೆಟ್ ಕೊಟ್ಟಿದ್ದಂತಲ್ಲ ಹೇಳ್ತೀನಿ ಕೇಳಿ. ಸೋಮಣ್ಣ ಅವರು 2 ಕಡೆ ಸೋತಿದ್ರಿಂದ ಅವರು ಸಮರ್ಥವಾದ ರಾಜಕಾರಣಿ, ಸಮರ್ಥವಾದರವರು ಫೇಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರೇನು ಹೊರಗಡೆ ಅವರಲ್ಲ. ಮಾಧುಸ್ವಾಮಿ ಅವರು ನಮ್ಮವರೇ. ಅವರು ನೋಡ್ರಿ, ಮುದ್ದನ್ಮೇಗೌಡರು ಒಳಗಲೇನ್ರಿ, ಮಾಧುಸ್ವಾಮಿ ಕರ್ಕೊಂಡೆ ಬರ್ಲಿಲ್ವಲ್ಲ? ಅಲ್ಲ, ಇಲ್ಲ ಮಾಧುಸ್ವಾಮಿ ಚಿಕ್ಕಮಂಗ್ಳೂರಿಗೆ ಕಳಿಸ್ತೀರಿ. ಯಾವ್ದೇ ಕಾರಣಕ್ಕೂ ಇಲ್ಲ. ಮಾಧುಸ್ವಾಮಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಕ್ಯಾನ್ವಾಸ್ ಮಾಡ್ತಾರೆ. ಅವ್ನು ಯಾರನ್ನು ಒಂದ್ ನಿಮಿಷ ಯಾರನ್ನು ತಗೊಂಡು ಈ ಕಾಂಗ್ರೆಸ್ ದುಡ್ಡು ಕೊಟ್ಬಿಟ್ಟು ಮಾಧುಸ್ವಾಮಿ ಹೇಳಿದ್ರೆ ಓಟ್ ಹಾಕ್ತಿವಿ. ಪಾಪ ಹೇಳಿಲ್ಲ ಅವರು ಎಲ್ಲ ಇವ್ರದ್ದು ಏನ್ ಗೊತ್ತಾ? ಸಾರಿ ಫಾರ್ ಇಂಟರ್ವ್ಯೂಸ್. ಒಂದೇ ಒಂದು ಮಾತಾಡ್ತೀನಿ ಪ್ರಸನ್ನಜಿ, ಸಾರಿ ಫಾರ್ ಇಂಟರ್ವ್ಯೂಸ್. ಈಗ ಇವ್ರು ಹೇಳ್ತಾ ಇದ್ದಾರೆ ಹೊರಗಡೆಯವರು ಅದು ಇದು ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಿನದಾಗಿ ಪ್ರಚಾರ ಮಾಡಿರೋ ಪಕ್ಷ ಯಾವ್ದಾದ್ರು ಇದೆ, ಅದು BJP. ನಮಗೆ ಸೋಮಣ್ಣವರು ಎಲ್ಲಿಗಾರೋ ನಾವು ಸಂವಿಧಾನ ಬೆಲೆ ಕೊಡೋ ಜನ. ನಾನು ಯಾವತ್ತಾರು ನಮ್ಮ ಬಾಯಲ್ಲಿ ಸೋಮಣ್ಣ ಹೊರಗಿನವರು ಅನ್ನೋ ಮಾತು ಬಂದಿದೆಯಾ? ಬೇರೆ ಹೇಳಿಬೋದು. ಅವ್ರು ಹೇಳ್ತಾ ಇರೋದು ಏನಕ್ಕೆ ಈ ಸ್ವಾಮಿ, ಅದನ್ನು ಅರ್ಥ ಹಂಗೆ ಹೇಳ್ತಾ ಇದ್ದೀನಿ. ಸೋಮಣ್ಣವರು ಕ್ರಿಯಾಶೀಲ ವ್ಯಕ್ತಿ ಅನ್ನೋದು ನಾನು ಒಪ್ಕೊತೀನಿ. ಆದರೆ ಅವ್ರಿಗೆ ಇಲ್ಲಿ ಭೌಗೋಳಿಕವಾಗಿ ಪರಿಚಯ ಇಲ್ಲ, ಜನತೆಯ ಒಡನಾಟ ಇಲ್ಲ. ಅದರಿಂದ ಮುಂದಿನ ಕಾರ್ಯಕ್ರಮ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರೋದು ಬಿಟ್ಟರೆ ಹೊರಗಿನವರು ಅಂತ ನಾವು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಇವರೇ ಕೂಡ ಇದೇ, ನಾನು ಬೇರೆ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, BJPಯಲ್ಲಿ ಇದ್ದಂಥ ಆಸ್ಪಿರೆಂಟ್ಸು ಸೋಮಣ್ಣ ಅವ್ರದವರು ಅಂತ ಕುಣಿದು ಕುಪ್ಪಳಿಸಿ ಕೂಗಾಡಿ ಬೀದಿ ರಂಪ ಮಾಡಿ ಸೋಮಣ್ಣನ ಸೃಷ್ಟಿಕರ್ತರು ನೀವು, ನಾವಲ್ಲ. ಸೃಷ್ಟಿಕರ್ತರು ಒಪ್ಕೊಳ್ಳೋದಿಲ್ಲ. ರೋಡ್ ಒಂದು ಹತ್ತಿಲ್ಲ, ಗೋಗರ್ದಿಲ್ಲ ನಿಮ್ಮವರು. ಇದೇ ಪರಮೇಶ್ವರ್, ಡಾಕ್ಟರ್ ಪರಮೇಶ್ ಮಾತಾಡ್ಲಿಲ್ಲ, ಆಮೇಲೆ ಅದರಲ್ಲೂ ಕೂಡ ಸಬ್ ಕ್ಯಾಸ್ಟ್ನು ಕೂಡ ಮಾತಾಡಿದ್ದೀರಾ, ನನಗೆ ಗೊತ್ತದು. ನಾನು ಹೇಳ್ತೀನಿ ಕೇಳಿ.
ಬಿಜೆಪಿ ಸಂಸ್ಕೃತಿ ಬಗ್ಗೆ ನಾನು ಉತ್ತರ ಕೊಡ್ಲೇ ಇಲ್ಲ. ಅಂಬೇಡ್ಕರ್ ಬಗ್ಗೆ ಉತ್ತರ ಕೊಡ್ಲೇ ಇಲ್ಲ ನೀವು. ಅಂಬೇಡ್ಕರ್ ಏನ್ರಿ ಕೊಡ್ಲೇ ಇಲ್ಲ ನೀವು. ಸ್ವಾಮಿ ಕೇಳ್ರಿ ಹೇಳ್ತೀನಿ, ದ್ರವಿಡಿಯನ್ಸು ಆರ್ಯನ್ಸು ಅಂತ ದೇಶದಲ್ಲಿ ಇವತ್ತಲ್ಲ, ನಾಗರಿಕತೆ ಹುಟ್ಟದಾಗಲೇ ಶುರುವಾಗಿದ್ದು. ನೀವು ಆರ್ಯನಿಗೆ ಜಾಸ್ತಿ ನೀವೇ ಪ್ರಾತಿನಿಧ್ಯ ಕೊಡೋದು ಬಿಟ್ರೆ ದ್ರವಿಡಿಯನ್ಸ್ಗಿಂತಾರು ಕೊಟ್ಟಿರೋ ಸಾಕ್ಷಿ ಇದ್ರೆ ಇವತ್ತು ದಕ್ಷಿಣ ಭಾರತದಲ್ಲಿ ಅಂದ್ರೆ ಇವರು ಅಂಬೇಡ್ಕರ್ ಆರ್ಡಿಯನ್ಸ್ ಸ್ವಾಮಿ ಅವ್ರಿಗೆ ಏನ್ ಮಾಡಿದಿರಿ ರೀ ಅಲ್ಲಲ್ಲ ಸ್ವಾಮಿ ನೀವು ಅವ್ರಿಗೆ ಏನ್ ಮರ್ಯಾದೆ ಕೊಡ್ತೀರಿ? 40 ವರ್ಷ ಸ್ವಾಮಿ ಇವತ್ತು ಫೋಟೋ ನಿಮ್ಮಂಗ್ ಬಂದಾಗೆಲ್ಲ ತೆಗೆದ ಫೋಟೋ. ಇಂದಿರಾ ಗಾಂಧಿ ಸಮಾಧಿಗೆ ಎರಡನೇದಾಗಿ 172 ಎಕರೆ ಜಮೀನು ಇರೋದು. ಅಲ್ಲಲ್ಲ ಯಾರ್ದು ಇಂದಿರಾ ಗಾಂಧಿ ಸಮಾಧಿ ಜಮೀನು 172 ಎಕರೆ, ರಾಜೀವ್ ಗಾಂಧಿ 125 ಎಕರೆ, ಅವತ್ತು ಜನಸಂಖ್ಯೆ ಸೋನಿಯಾ ಗಾಂಧಿ ಸ್ವಾಮಿ ಎಲ್ಲ ಸೆಪರೇಟ್ ಆಗಿ ಇವ್ರಿಗೆ ಅವತ್ತಿನ ಕಾಲದಲ್ಲಿ ಕುಟುಂಬ ರಾಜಕಾರಣ ಮಾಡ್ಕೊಂತ ಹೋದ್ರೆ ದೇಶ ಬಿಡ್ತೀರಿ? ಮಾಡ್ಕೊಂತೀರ? ಹೇಳದ್ ಕೇಳ್ರಿ, ಹೇಳ್ತೀನಿ ಕೇಳ್ರಿ, ಪೂರ್ತಿ ಹೇಳ್ತೀನಿ ಕೇಳಿ. ನಿಮ್ ಕನಸು ಯಾವುದೇ ಕಾರಣಕ್ಕೂ ನೀವು ವಿತಂಡವಾದ ಮಾಡಿದಿರ ಹೊರತು ಇಲ್ಲಿ ಬಂದು ಕುಂತಾಗ್ಲಿಂದ ಯಾವ್ದಾರು ಒಂದು ವಸತಿ ಬಗ್ಗೆ ಮಾತಾಡಿದಿರಾ? ಅವತ್ತಿನ ಕಾಲದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು, ಭೂಭಾಗ ಜಾಸ್ತಿ ಇತ್ತು, ಜನ ಇಷ್ಟೊಂದು ಜನಸಂಖ್ಯೆ ಸ್ಫೋಟ ಆಗಿಲ್ಲ. ಅಂಬೇಡ್ಕರ್ ಅವರು ಸತ್ತಾಗ ಜಾಗರಿಲ್ಲ ಸ್ವಾಮಿ, ಅದಕ್ಕೆ ಬೇರೆ ಬೇರೆ ಹಿನ್ನೆಲೆ ಇದೆ. ನಾನು ನಿಮ್ಗೆ ಅದನ್ನ ಜನಕ್ಕೆ ಗೊತ್ತಾಗ್ಲಿ, ದಲಿತರಿಗೆ ಗೊತ್ತಾಗ್ಲಿ. ದಲಿತರಿಗೆ ಮುಂದೆ ನೀವೆಲ್ಲ ತಿಂತಾನೆ ಅಂಬೇಡ್ಕರ್ ಅವರ ಸಂವಿಧಾನ ತರದೇ ಇದ್ರೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಒಬ್ಬರು ಬಿಜೆಪಿ ಪರವಾಗಿ ಮಾತಾಡೋದಕ್ಕೆ ಮೌತ್ ಪೀಸ್ ಅಷ್ಟೇ. ಬಸವರಾಜಿಗೆ ಮನದಾಳದಲ್ಲಿ ಕಾಂಗ್ರೆಸ್ಗೆ ಅಪೇಕ್ಷೆ ಯಾವುದೇ ಕಾರಣಕ್ಕಿಲ್ಲ. ಈ ಮನುಷ್ಯ ನೋಡ್ರಿ, ಹೇಳ್ತೀನಿ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ. ಅವತ್ತು ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರು, UPA ಗೌರ್ಮೆಂಟ್ ಇತ್ತು. ಅವತ್ತು ನೀವು 60 ವರ್ಷ ಸುಮ್ಮನೆ ಮಾತಾಡ್ತಾರೆ. ನಿಮ್ಮ ಅವತ್ತಿನ ನಮ್ಮ ದೇಶ ಸ್ಥಿತಿ ಹೆಂಗಿತ್ತು, ಯಾವ ಸ್ಟೇಜ್ ಅಲ್ಲಿ ಇತ್ತು? ಇವತ್ತು ಪ್ರಧಾನಿಯಾಗಿ 10 ವರ್ಷ ಆಗಿದೆ. ಬಿಜೆಪಿ ಆಳಿ 10 ವರ್ಷ. ನಮ್ಮ ವಾಜಪೇಯಿ ಅವರು ಒಂದು 11 ತಿಂಗಳೇನೋ ಆದ್ರು. ಆದ್ರೂ ಅವತ್ತಿನ ಒಂದ್ ನಿಮಿಷ ಕೇಳಿ, ಅವತ್ತಿನ ಏನು ನಮ್ಮ ಇಂಡಿಯಾದ ಪರಿಸ್ಥಿತಿ ಯಾವ ತರ ಇತ್ತು? ಇವತ್ತು ಪ್ರಪಂಚಕ್ಕೆ ಇಡೀ ಇಂಡಿಯಾ ಕಂಡ್ರೆ ಪ್ರಪಂಚ ಯಾಕೆ ಹೆದರ್ತಾ ಐತೆ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಹೇಳಿ? ಹೇಳಿದ್ರದೆ ಸರ್, ಇಂಡಿಯಾಗೋಸ್ಕರ ನಮ್ಮ ಪಂಚಶೀಲ ತತ್ವ ಇರೋದು. ನಾವು ಯಾರು ಕೆರ್ಕೊಂಡು ನಾವು ಗಾಯ ಮಾಡ್ಕೊಂಡು ಜಗಳಕ್ಕೆ ಹೋಗಲ್ಲ. ಬೇರೆ ಬಗ್ಗೆ ನಮ್ಮ ಪಂಚಶೀಲ ತತ್ವ ಇದೆ. ಅದ್ರ ಪ್ರಕಾರ ಮೋದಿಗೆ ಜಗಳಕ್ಕೆ ಹೋಗ್ರೆ ಯಾರು? ಮೋದಿಗೆ ಜಗಳ ಆಡಕ್ಕೆ ಶಕ್ತಿ ಇಲ್ಲ. ಹೋದೆಲ್ ಬಂತ್ರಿ? ಹೌದಾ? ಏನ್ ಮಾತಾಡ್ತೀರಿ? ಮತ್ತೆ ಜಗಳ ಆಡಕ್ಕೆ ಶಕ್ತಿ ಐತಿ? ಮತ್ತೆ ಇಡೀ ಪ್ರಪಂಚ ಸಮಾಧಾನ ಮಾಡಕ್ಕಾಗ್ತಾ ಇಲ್ಲ ಇಲ್ಲಿ. ಯಾಕೆ ಮಾತಾಡ್ತಾರೆ? ಅದೇ ಪ್ರಪಂಚ ಎಲ್ಲ ಒಂದ್ ಮಾಡ್ಕೊಂಡ್ಬಿಟ್ಟವ್ರೆ. ನಾನು ಹೇಳ್ತೀನಿ ಹಂಗೆ ನಾನು ನಿಮ್ಗೊಂದೇ ಒಂದು ವಿಚಾರ ಹೇಳ್ತೀನಿ. ಇವತ್ತು ಎರಡನೇ ಒಂದು ಶ್ರೀಮಂತ ರಾಜ್ಯ ನಾವು ತೆರಿಗೆ ಕಟ್ತಾ ಇದೀವಲ್ಲ, ನಮ್ಮ ರಾಜ್ಯಕ್ಕೆ ಗುರುತರವಾದ ಯಾವ್ದಾದ್ರು ಒಂದು ಕೆಲಸ ಆಗಿದೆಯಾ ಹೇಳಿ? IIT ಒಂದು ಮಾತಾಡ್ತಾ ಇದ್ದೀರಾ, ಓಕೆ ಒಪ್ಕೊಂತೀನಿ, ಅದು ಅಕ್ಸೆಪ್ಟಬಲ್. ಮಿಕ್ಕಿದ ಆ ರೀತಿ ಯಾವುದಾದ್ರು ಒಂದು ಎಜುಕೇಶನ್ ತಂದ್ರೆ ಅದೇನ್ರಿ ಮಾತಾಡ್ತೀರಿ? ನಿಮ್ದೇನ್ರಿ ಸ್ವಾಮಿ? ಸ್ವಾಮಿ ಬುನಾದಿ ಹಾಕೋಗಿದ್ದು ಕಲ್ಲು ನಾವು ಇದೆ. ಬಸವರಾಜು ಕಾಂಗ್ರೆಸ್ ಅಲ್ಲಿ ಹೋರಾಟ ಮಾಡವ್ರೆ, ಅದ್ರ ಬಗ್ಗೆ ಗಮನ. ಮೋದಿ ಅಂತಿರಲ್ರಿ? ಏನು ಮೋದಿ ಅಂತೀರ? ರೆವಿನ್ಯೂ ಕಾಸ್ಟ್ ಕಿತ್ಕೊಂಡು ಹೋಗ್ತಾ ಇದ್ರು ಸ್ವಾಮಿ. ಇದು ಶಿರಾ ಜಿಲ್ಲಾ ಬಗ್ಗೆ ಮಾತಾಡ್ತೀನಿ. ಜಿಲ್ಲೆ ನಮ್ದು ಶಿರಾನೇ ಕಡ್ರಿ. ಶಿರಾ ನಮ್ಮ ಜಿಲ್ಲೆಯಲ್ಲೂ ಶಿರಾ ಕಿತ್ಕೊಂಡು ಹೋಗಿದ್ದಂಥ ಜಾಗನ ಇಲ್ಲಿ ಉಳಿಸ್ತಾರೆ ಯಾರು? ಮಾಹಿತಿ ಇದೆ ಅಲ್ರಿ? ಇದೇ ಬಸವರಾಜ್ ಅವರು HAL ಕೊಡುಗೆ ಇದ್ದೀರಿ, ಕೊಡುಗೆ ಇದೆ. ಹೌದು, ನಿಮ್ಮ ಬಾಸ್ ಮೋದಿ, ಸೋಕಾರ್ಡ್ ಮೋದಿ ಅವರು ಬಂದು ಬುನಾದಿ ಹಾಕಿದ್ರು. ಹೌದು, ಆ ಬುನಾದಿ ಹಾಕಿದ್ರೆ ಆಯ್ತು, ಕೆಲಸ ಆಯ್ತು. ಅದು ಅವರೇ ಬಡ್ಜೆಟ್ ಕೊಟ್ಟರು. ಅಯ್ಯೋ, ಅವರೇ ಬಡ್ಜೆಟ್ ಕೊಟ್ಟರು. ಸ್ಟೇಟ್ಮೆಂಟ್ ನಿನ್ನ ಹತ್ರ ಮಾತಾಡೋ ಚೈತನ್ಯ ನನಗಿಲ್ಲ. ನಾನು ಹೇಳ್ತೀನಿ, ನಿಮ್ಗೆ ಏನು ಅಂದ್ರೆ ಪರೆ ಬಂದ್ಬಿಟ್ಟಿದೆ. ಯಾವ ತರ ಪರೆ ಅಂದ್ರೆ ನೀವು BJP ಅಂದ್ರೆ ಮಾತ್ರ ದೇಶ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಹೌದು, BJP 100%. ಸ್ವಾಮಿ, ನಾನು ನಿಮ್ಗೆ ನೇರವಾಗಿ ಮಾತಾಡ್ತೀನಿ. ಹೇಳಿ, ಸನ್ಮಾನ್ಯ ಮೋದಿ ಅವರಿಗೆ ಎಷ್ಟು ವರ್ಷ? ಏನೇಳಿ? ಮೋದಿ ಅವರಿಗೆ ಎಷ್ಟು ವರ್ಷ ಆಯಸ್ಸು? 72 ವರ್ಷ. 72 ವರ್ಷ ಆದ್ಮೇಲೆ ನಿಮ್ಮ ಪ್ರಧಾನಿ ಯಾರು ಹೇಳ್ರಿ? ಆಗುತ್ತೇನ್ರಿ? ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ರು. ಅಲ್ಲಲ್ಲ, 83 ವರ್ಷದವರೆಗೂ ನಮ್ಮ ಬಿಜೆಪಿನಲ್ಲಿ ಟೈಮ್ ಇದೆ. ಇವತ್ತು ಬಸವರಾಜ್ ಅವರಿಗೆ 83 ವರ್ಷ. ಇವತ್ತು ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಅವ್ರೊಬ್ಬರಿಗೆ ಕೊಟ್ಟಿದ್ ಬಿಟ್ರೆ ಅಲ್ಲಲ್ಲ, ನಿಮ್ಮಲ್ಲಿ ಮಾನದಂಡ ಇರೋದು 75 ವರ್ಷ ಆದ್ಮೇಲೆ ಅವ್ರು ಆಕ್ಟಿವ್ ಇರಲ್ಲ. ಜನ ಅವ್ರ ಅನುಭವದ ಏನಿದ್ರು ಬೇಕಾ ನಾವು ಚಿಲ್ಕಬಹುದು ಬಿಟ್ರೆ ಅಧಿಕಾರದಲ್ಲಿ ಇರಕ್ ಬಿಡಲ್ಲ ಅಂತ ಹೇಳಿದೆ. 80 ವರ್ಷ ಆಯ್ತು ಬಿಡಿ. 82 ವರ್ಷ ಹೆಚ್ಚಿಗೆ ಮೇನು. ಈಗ ನಮ್ಮ ಸೋಮಣ್ಣವ್ರಿಗೆ 73 ವರ್ಷ.
ಈಗ ನೀವು ಗೆಲ್ತಿದಂಗೆ ಮಿನಿಸ್ಟರ್ ಮಾಡೋ ಶಕ್ತಿ ಇದೆಯಾ ನಿಮಗೆ? ನೀವು ಖಾತ್ರಿ ಕೊಡ್ತೀರಾ? ನೋಡ್ರಿ 75 ವರ್ಷ ಆದ್ಮೇಲೆ ಅಧಿಕಾರ ಕೊಡಲ್ಲ. ಒಂದ್ ನಿಮಿಷ ಈಗ ಹೇಳ್ತಾ ಇರೋದು ಏನ್ ನೀವು? ಒಂದ್ ನಿಮಿಷ ಕೇಳ್ರಿ. ಹಾ. ರೇ ಶಂಕರಾನಂದ್ ಅವರೇ, ಹೇಳಿ. ಇವತ್ತು ನೀವ್ ಏನ್ ಹೇಳ್ತೀರಾ ಅಂದ್ರೆ ಹಾ. ಸೋಮಣ್ಣರನ್ನ ಗೆಲ್ಸಿ ಹಾ. ಈ ತುಮಕೂರು ಜಿಲ್ಲೆಗೆ ಹಾ. ನಾವೇನಾದ್ರೂ ಒಂದು ಜವಾಬ್ದಾರಿ ಕೊಡ್ಬೇಕು ಅಂತ ಹೇಳಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹೇಳಿದ್ದಾರೆ. ಖಂಡಿತವಾಗ್ಲೂ ಸೋಮಣ್ಣರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ. ಕೊಡ್ಲಿ. ಈ ಜಿಲ್ಲೆನ ಒಳ್ಳೆ ಅಭಿವೃದ್ಧಿ ಅದ್ ಗೆದ್ಮೇಲೆ ಮಾಡೋದಕ್ಕೆ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಅದು ಗೆದ್ಮೇಲೆ ತಾನೇ ಪ್ರಶ್ನೆ. ಅಲ್ಲ, ಗೆದ್ದೇ ಗೆಲ್ತಾರೆ, 100% ಗೆಲ್ತಾರೆ. ಈಗ ಇವತ್ತು ನಿಮ್ಗೆ ಹೇಳ್ತೀನಿ ಕೇಳ್ರಿ. ನೀವು ನಿಮ್ಮ ಶಾಸಕರೆಲ್ಲ ಒಂದ್ ಕಡೆ ಹೇಳಿದ್ರು, ಏನಂತ ಹೇಳಿದ್ರು, ಸಿದ್ದರಾಮಯ್ಯನವರು ನೈತಿಕ ಗುಣ ಇವತ್ತು ರಾಜೀನಾಮೆ ಕೊಡಬೇಕು ಅಂತ. ನಾನೊಂದು ಹೇಳಕ್ ಬಯಸ್ತೀನಿ, ಒಂದು ಓಟನ್ನ ಈ ಯಾವುದೇ ತಾಲೂಕಾಗಲಿ, ಎರಡು ತಾಲೂಕು ಈಕ್ವಲ್ ಆಗ್ಬೋದು, BJPಗಿಂತ 10 ಓಟ್ ಆಗಲಿ ನೀವು ತಗೊಂಡು ನಾವು ಗೆದ್ದಿದ್ದೀವಿ ಅಂದರೆ ನೀವು ಇದರ 4 ಜನ ಪಾರ್ಟಿ MLA ನಿಮಿಷ ಕೇಳಿ, ಉತ್ತರ ಕೊಡಿ. ನಿಮಿಷ ಕೇಳಿ ಸ್ವಾಮಿ, ಚುನಾವಣೆಯಲ್ಲಿ ವರ್ಷದ ಕೂಳ ಅಂತ ಲೆಕ್ಕ ಪರಿಸ್ಥಿತಿ ಬಂದಿದೆ. ವರ್ಷದ ಕೂಳ ಆದರೆ ನಿಮ್ಮ BJP ಗೆಲ್ಬೋದು, ನೋಡೋಟು. ಯಾಕೆ ಎಲ್ಲ ಕಡೆ ಹಣ ಎಂಡ ವರ್ಷ ಶಕ್ತಿ ನಿಮಗಿಲ್ಲ ಇದೆ. ನಾವು ಆ ಥರ ಮಾಡಿ ಎಂಡ ಕಲಿಸ್ತವ್ರು ನೀವು. ಅಯ್ಯೋ ಸ್ವಾಮಿ, ಕಾಂಗ್ರೆಸ್ನವರು, ಅಯ್ಯೋ ಕಾಂಗ್ರೆಸ್ ಅವರಲ್ಲ, ಇವತ್ತು ಹೇಳ್ರಿ, ಒಂದ್ ಬಸ್ಗೆ 2 ಕೇಸ್ ಎಣ್ಣೆ 25,000 ಕಳಿಸ್ತೀರಾ? ನೀವು ಎಣ್ಣೆ ತೊರೆ ಮಾಡಿಕೊಂಡ್ರು ನೀವು, ನಾವಲ್ಲ. ಯಾವ ಎಣ್ಣೆ? ನಮ್ಮ ಹತ್ರ ಯಾವ ಎಣ್ಣೆನೂ ಇಲ್ಲ. ನಮ್ಗೇನು ಗುಣ ಇದೆ, ಈ ದೇಶದ ಅಭಿವೃದ್ಧಿ ಬಗ್ಗೆ ಹೇಳೋದಿದೆ. ಆಯ್ತು ಬಿಡಿ, ಆಯ್ತು. ಒಳ್ಳೆ ದಯಮಾಡಿ ನಾವು ಅಧಿಕಾರ ಮಾಡಿ ಅದ್ರ ಮಧ್ಯೆ ದಿವಾಳಿ ಆಯ್ತು. ಇಂಡಿಯಾ 8,000 ಕೋಟಿ ಸಾಲ ಐತ್ರಿ ಸ್ವಾಮಿ. ಮನಮೋಹನ್ ಸಿಂಗ್ ಬಿಟ್ಟಾಗ 8,000 ಕೋಟಿ ಸಾಲ ಇತ್ತು. ಎಷ್ಟು ಲಕ್ಷ ಕೋಟಿ ಇತ್ತು? ಈಗ ತಗ್ಲಾಕೊಂಡೆ ನೋಡಪ್ಪ, ಹೇಳಿ. ಇವತ್ತು ನಾನು ಒಂದೇ ಒಂದು ಉದ್ದೇಶ ಹೇಳ್ತೀನಿ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ಎಷ್ಟಿತ್ತು ಮನಮೋಹನ್ ಸಿಂಗ್ ಇಳಿಯೋರ್ಗು, ಈಗ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ? ಮಾಹಿತಿ ಇದ್ರೆ ಒಂದ್ ನಿಮಿಷ ಕೇಳ್ರಿ. ಹೇಳಿ, ಏನ್ ಮಾಡಿದ್ರಿ? ಒಂದ್ ನಿಮಿಷ ಕೇಳ್ರಿ, ಏನ್ ಮಾಡಿದ್ರಿ? ಅವತ್ತಿನ ಅಭಿವೃದ್ಧಿನೇ ಬೇರೆ, ಇವತ್ತಿನ ಅಭಿವೃದ್ಧಿನೇ ಬೇರೆ. ನಿಮ್ಮ ಅಭಿವೃದ್ಧಿ ಶೂನ್ಯ ರೇ ಸ್ವಾಮಿ. ಇರೋದನ್ನ ನಾವು ಖರ್ಚು ಮಾಡಿದೀವಿ ಅಷ್ಟೇ. ಹೇಳ್ತೀನಿ ಸುಮ್ಮನೆ, ಏನು ನಾವು ಮಾತಾಡಬಾರ್ದು, ಅದು ಸಮಂಜಸ ಅಲ್ಲ. ಯಾಕೆ 100 ಜನ ನೋಡ್ತಾ ಇರ್ತಾರೆ. ಇವತ್ತು ನಮ್ಮ ಕರ್ನಾಟಕ ಉದ್ಧಾರ ಆಗ ಕಾರಣ ಯಾರು? ಕಾಂಗ್ರೆಸ್. ಅವತ್ತು IT-BT ಇಂಡಸ್ಟ್ರಿ ಬರದೇ ಇದ್ದರೆ ಇವತ್ತು ಇಲ್ಲಿವರೆಗೂ ಆಗ್ತಾನೆ ಇರಲಿಲ್ಲ. ಒಪ್ಕೋಬೇಕಾನೆ? ನೀವು ಒಪ್ಕೊಂತೀರಾ? ನೋಡ್ರಿ, IT-BT ಹೇಳಿ, ನಾವು ಒಪ್ಕೊಳ್ಳೋಣ. ಒಪ್ಕೊ, ಯಾಕೆ ಮಾತಾಡ್ತಾರೆ? ಆಯ್ತು ಹೇಳಿ ಅಲ್ವಾ. ರೆವಿನ್ಯೂ ಎಲ್ಲಿಂದ ಶುರುವಾಗಿದ್ದು? ಎಲ್ಲಿಂದ ಶುರುವಾಗಿದ್ದು? ಸ್ಟಾರ್ಟ್ ಆಗಿದ್ದು ಮುಂಚೆ MLA ಏನು ಇತ್ತು? ಇವತ್ತು ನೋಡ್ರಿ, ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರದ ಅದ್ಭುತ ಸಾಧನೆ, ಅದ್ರ ಬಗ್ಗೆ ನೀವು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬ MP-ಗೂ ಮುಂಚೆ ಏನು ವೆಹಿಕಲ್ ಇರಲ್ಲ, ಇನ್ನೊಂದಿರಲ್ಲ. ಇವನ್ MA MP DS ಆಗಲಿ, ಇನ್ನೊಂದಾಗಲಿ, ಎಲ್ಲ ಕಡಿಮೆ ಆಯಿತು. ಇವತ್ತು ಈ ಮಟ್ಟಕ್ಕೆ ಹೋಗೋ ಕಾರಣ ಯಾರು ರೀ? ಸುಮ್ಮನೆ ಯಾಕೆ ಮಾತಾಡ್ತೀರಾ? ಇವತ್ತು ನಾನು ಅಭಿವೃದ್ಧಿ ವಿಚಾರದಲ್ಲಿ ಮೋದಿಯವರು ಸರಿ ಇಲ್ಲ ಅಂತ ನಾನು ಹೇಳೋಕ್ಕೆ ರೆಡಿ ಇಲ್ಲ. ಮೋದಿ ಒಳ್ಳೆ ಮನುಷ್ಯ ಇರ್ಬೋದು, ಆದರೆ ಮೋದಿ ಪಟಾಲಂ ಇದೆಯಲ್ಲ, ಯಾರು ಜ್ಞಾನವಂತರಿದ್ದಾರೇನ್ರಿ ಜೊತೆಲಿ? ಹಲೋ, ಮಾತಾಡ್ತಿರಲ್ರಿ? ತಡ್ರಿ, ಒಂದು ನಿಮಿಷ. ಸೀತಾರಾಮನ್ ವಿತ್ತ ಸಚಿವ ಮಾಡಿದಿರಾ? ಸಸ್ಪೆಂಡ್ ಮಾಡ್ರಿ ಮುನ್ನ ಮಾಡ್ರಿ. ಒಂದು ನಿಮಿಷ. ಆಯಿಲ್ ಬಿದ್ದು ಏನಾಯ್ತು ಗೊತ್ತೇನ್ರಿ? ಒಂದು ನಿಮಿಷ ಕೇಳ್ರಿ. ನಿಮ್ ಗಂಡ ಏನ್ ಗೊತ್ತಾ? ನಿಮ್ದೇನ್ರಿ? ನಿಮಗಿಂತ ಒಂದು ತಡ್ರಿ. ವಿತ್ತ ಸಚಿವ ಸೀತಾರಾಮ್ ಮಾಡೋ ಹೊತ್ತಿ, ನಿರ್ಮಲಾ ಸೀತಾರಾಮ್ ಮಾಡೋ ಹೊತ್ತಿ ಹೊಟ್ಟೆ ಒಂದು ನಿಮಿಷ ಸುಮ್ಮನೆ ಕೇಳಬೇಕು. ಹೊಟ್ಟೆ ಉರಿ ಬಂತು ನಿಮ್ಗೆ. ಇವತ್ತು ರಾಷ್ಟ್ರಪತಿನ ದ್ರೌಪದಿ ಮುರ್ಮು ಅವರನ್ನ ಪ್ರಧಾನಿ ಮಾಡಿದ್ದು ದಲಿತ ಮಹಿಳೆನ BJP. ಒಂದು ನಿಮಿಷ ಕೇಳಿ, ಮುಂದಕ್ಕೆ ಮಾತಾಡಬೇಡಿ. BJP ಅಬ್ದುಲ್ ಕಲಾಂ ಅವ್ರನ್ನ ಒಬ್ಬ ರಾಷ್ಟ್ರಪತಿ ಮಾಡೋದು BJP. ನೀವು ನಿಮ್ ಯೋಗ್ಯತೆಗೆ ಇಷ್ಟು ಕಾಂಗ್ರೆಸ್ನವರು ಯಾರನ್ನ ದಲಿತನ ಅಡ್ವಾನ್ಸ್ ಆಗಿ ಮುಖ್ಯಮಂತ್ರಿ ಅಂತ ಕನ್ನಡದಲ್ಲಿ ಅನೌನ್ಸ್ ಮಾಡಿ ನಿಮ್ಗೆ ತಾಕತ್ತಿದೆ. ನೋಡ್ತೀನಿ ನಾನು, ಯಾಕೆ ದಲಿತರು ಓಲೈಸ್ಕೊಂತೀರಾ? ಇದಕ್ಕೆ ನಿಮ್ಗೆ ಉತ್ತರ ಕೊಡ್ತೀನಿ. ಅಬ್ದುಲ್ ಕಲಾಂ ಅವ್ರನ್ನ ಓಲೈಕೆ ರಾಜಕಾರಣಕ್ಕೋಸ್ಕರ ಮಾಡಿದ್ರು. ದ್ರೌಪದಿ ಮುರ್ಮು ಅಂದ್ರೆ ಎಲ್ಲ ಓಲೈಕೆ ಹೇಳಿ ಸ್ವಾಮಿ, ಎಲ್ಲ ಓಲೈಕೆ ಮಾತಾಡೋಣ. ಸುಮ್ಮನಿರ್ಲಿವಾ? ಆಯ್ತು, ಮಾತಾಡಿ. ಈಗ ಹೇಳಿದ್ರಿ, ಈಗ ಅವ್ರು ಮಾಡಿದಿರ ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರ ಇಲ್ಲ, ಅವ್ರಿಗೆ ಏನು ಆದ್ಯತೆ ಕೊಡಬೇಕು, ಆ ಒಂದು ರಾಷ್ಟ್ರಪತಿ ಹುದ್ದೆಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಖಂಡಿತ ಕೊಡ್ತಾರೆ. ಒಳ್ಳೊಳ್ಳೆ ಸಿದ್ದರಾಮಯ್ಯ ಇರ್ತಾರೆ, ಅವಳು ಇವಳು ಅಂತ ಮಾತಾಡಲ್ಲ ಯಾರನ್ನು. ಸೌಜನ್ಯಕ್ಕೆ ಆದ್ರೂ ಆಡು ಭಾಷೆ, ಏನ್ ಆಡು ಭಾಷೆ? ಆಡು ಭಾಷೆ ಅಂದ್ರೆ ಮನೆ ಮಗಳನ್ನ ತಪ್ಪಬೇಕಾಗ್ತದೇನ್ರಿ? ಯಾರಿಗೆ ಇದೆಲ್ಲ ಆಡು ಭಾಷೆ ಅಂತ ಹೇಳ್ಬಿಟ್ಟು ಅದಲ್ಲ. ಈ ನಮ್ಮ ಪ್ರಪ್ರಥಮ ಪ್ರಜೆ ಅವರು, ಇಂಡಿಯಾಕ್ಕೆ ಮೊದಲನೇ ಪ್ರಜೆ ಅವರು, ಅವ್ರ ಬಗ್ಗೆ ಎಷ್ಟು ಗೌರವ ಅಂದ್ರೆ ಒಬ್ಬ ಪ್ರಧಾನಿ ಮಾತಾಡೋಕೆ ಎದುರ್ಕತ್ತಾರೆ. ಅರ್ಥ ಆಯ್ತಾ? ಅವಳು ಮಾಡ್ಬಿಟ್ರು, ಇವಳು ಮಾಡ್ಬಿಟ್ರು. ಏನ್ರಿ ಅವರೇ ಹಿಂಸೆಲ್ ಪೊಕ್ಕಂತಲ್ರಿ. ನಂದು ಆಡು ಭಾಷೆ ಅಪ್ಪ, ನಾನು ಆಡು ಭಾಷೆ ಒಂದು ದೃಷ್ಟಿ ಮಾಡ್ರಿ. ಆಡು ಭಾಷೆ ನಾನು ಹೇಳಿದ್ನಪ್ಪ, ಕೊಡಕ್ಕಾಗ್ತದ? ದುಡ್ಡೆಲ್ಲ ಐತೆ. ಏನ್ರಿ ಇದೆಲ್ಲ? ನಾನು ನಿಮಗೆ ಹೇಳೋದು ಆಡು ಭಾಷೆ. BJP ಅವ್ರಿಗೆ ಹೇಳೋದು ಒಂದೇ
ಒಂದು ವಿಚಾರ, ಗುಬ್ಬಿಲಿ 4 ಜನ ಇಟ್ಕೊಂಡು ಒಂದು ನಲ್ಲಿ ನೀರು ಬಂದಿಲ್ಲ, ಕಸ ಬಿದ್ದೈತೆ ಅಂತ ಸ್ಟ್ರೈಕ್ ಮಾಡ್ತೀವಿ. ಯಾರಣ್ಣ? ಕೇಳಪ್ಪ ಪೂರ್ತಿ. JJM ಕೆಲಸ ಮಾಡ್ರಿ, ಆಯ್ತು ಹೇಳ್ರಿ, ಯಾರ್ದಣ್ಣ? ಮಾಡ್ರಿ ಸ್ಟ್ರೈಕು. ಸಿದ್ದರಾಮಯ್ಯ ವಿರುದ್ಧ ತಾಕತ್ತಿದ್ರೆ ಮಾಡಿ, ಹೋರಾಟ ಮಾಡ್ತೀವಿ. ನಮ್ಮ ತಾಕದ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಹೇಳ್ತೀನಿ, ಕನ್ನಡದ ಬಗ್ಗೆ ಸೆಷನ್ ಅಲ್ಲಿ ನೀವು ಬಿಜೆಪಿಯವರು ಅವತ್ತು ಕನ್ನಡದ ಬಗ್ಗೆ ಇವ್ರು ವ್ಯಾಕರಣ ಪಂಡಿತರು ಅಂತ ಎಲ್ಲ ಒಪ್ಕೊಂಡ್ರಿ. ನಾಚಿಕೆ ಆಗಲ್ಲ ನಿಮ್ಗೆ? ಅವತ್ತು ಹೇಳ್ಬೇಕಿತ್ತು. ಹೆಂಗೆ ಒಪ್ಕೊಂಡ್ರಿ? ಸಿದ್ದರಾಮಯ್ಯನ ಯಾರನ್ನ? ನಿನ್ನಂಗೆ ಕನ್ನಡ ಮಾತಾಡೋರೇ ಇಲ್ಲ, ಕನ್ನಡದ ಪಂಡಿತ. ಆಯ್ತು, ಮುಂದೆ ನಾವು ಚಾಲೆಂಜ್ ಮಾಡ್ತಾಗ ಹೇಳಿದ್ಮೇಲೆ ಇವತ್ತಾಗ 6 ವರ್ಷ ಬಗ್ಗೆ ಮಾತಾಡ. ಆಯ್ತು ಶಂಕರಾನಂದ್, ಅದಕ್ಕೆ ಉತ್ತರ ಕೊಡ್ತೀನಿ. ಕನ್ನಡ ಪಂಡಿತ ಕನ್ನಡ ತರ ಇರ್ಬೇಕು, ಇದು ಉರ್ದುಗೋಬಾರ್ದು. ಉರ್ದು ಅಲ್ಲ, ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಮಾತಾಡೋ ಅರ್ಥಗರ್ಭಿತವಾಗಿ ಮುಖ್ಯಮಂತ್ರಿ ವ್ಯಾಕರಣಬದ್ಧವಾಗಿ ನಿಮ್ ಮುಂದೆ ನಾವು ಒಂದ್ ನಿಮಿಷ ಕೇಳ್ರಿ. ಒಂದ್ ಇದನ್ ಮಾಡಿದ ನೋಡ್ರಿ, ನಿಮ್ಮ ಸೌಮ್ಯಾರೆಡ್ಡಿ ಕ್ಷೇತ್ರದಲ್ಲಿ, ಸುಮ್ಮನೆ ಕೇಳಿ, ಸೌಮ್ಯಾರೆಡ್ಡಿ ಕ್ಷೇತ್ರದಲ್ಲಿ ಕನ್ನಡ ಇಲ್ಲ, ಇಂಗ್ಲಿಷ್ ಉರ್ದು. ಅವ ನಿಮ್ಮ ನಾಮಫಲಕ ಯಾವುದು? ಇಂಗ್ಲಿಷ್ ಉರ್ದು. ನೀವು ಕನ್ನಡ ಪಂಡಿತರು, ಕನ್ನಡ ಅರ್ಧ ಕುಡಿದಿರೋರು, ಕರ್ನಾಟಕ ಭಕ್ತರು. ನೀವು ಅದ್ರಲ್ಲಿ ಮಾತ್ರ ಓಲೈಕೆಗೋಸ್ಕರ ಉರ್ದು ಭಕ್ತರು. ಇದ್ಯಾವ್ದ್ರಿ? ಎಲ್ಲೈತ್ರಿ ನಿಮ್ದು ರಾಜ್ಯ ಪ್ರೇಮ? ಸಂವಿಧಾನದಲ್ಲಿ ಉರ್ದು ಶಾಲೆ ಅಂತಾನೆ ಇದೆ. ಅವ್ರು ಕನ್ನಡ ಓದಿರಲ್ಲ. ಅವ್ರಿಗೆ ನೀವು ಕನ್ನಡದಲ್ಲಿ ಪಾಂಪ್ಲೆಟ್ ದಂಡ ಕೊಟ್ಟರೆ ಅವ್ರ ಮನೆಗೆ ಇಟ್ರೆ ಓದಕ್ಕಾಗುತ್ತೆ. ಮತ್ತೆ ನಾವ್ಯಾಕೆ ಮಾಡಿಲ್ಲ? ನೀವು ಕಿತ್ತಾಕ್ರಿ, ಹೇಳ್ತಿರಲ್ಲ. ಅದೇ ರೀತಿ ಮುಸ್ಲಿಮ್ಗೆ 2 ಮಕ್ಕಳ ಮೇಲೆ ಆದ್ರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮಾಡ್ತೀವ್ರಿ. ಎಲ್ಲಿ ಮಾಡ್ತೀವಿ? ಇಲ್ಲ ಕಣ್ರಿ, ನೀವು 50 ಜನ ಮನೆ ಇಲ್ಲ ರೀ. ಅಯ್ಯೋ, ಆ ಕಾನೂನು ಮಾಡಿದವರು ನೀವು. ನಾವು ಮಾಡಿಲ್ಲ. 50 ವರ್ಷ ಮಾಡಿ ಮುಸ್ಲಿಮ್ಸ್ ಎಷ್ಟು ಜನ ಮದುವೆ ಆಗ್ಬೋದು, ಎಷ್ಟು ಜನ ಮಕ್ಕಳು ಮಾಡ್ಕೋಬಹುದು ಮಾಡಿದ್ರು ನೀವು. ನಾವಲ್ಲ. ಅಲ್ಲ ಸ್ವಾಮಿ, ನಿಮ್ಮಲ್ಲಿ ಈಗ ನಾವು ಮಾಡಿಲ್ಲ. ಕೇಳ್ರಿ, ಒಬ್ಬ ಹಿಂದೂ ಸ್ವಾಮೀಜಿ ಹೇಳ್ತಾವ್ರೆ ಮಿನಿಮಮ್ 4 ಜನ ಮಕ್ಕಳು ಮಾಡಿ ಅಂತ. ಅವ್ರ ಬಗ್ಗೆ ನೀವೇನ್ರಿ ಕ್ರಮ ತಂದಿದ್ದೀರಿ? ಯಾರು? ಒಬ್ಬ ಹಿಂದೂ ಸ್ವಾಮೀಜಿ ಹೇಳ್ತಾವ್ರೆ ಯಾವುದೇ 4 ಜನ ಮಕ್ಕಳು ನುಡ್ಸಿ ಅಂತ ಹೇಳ್ತಾವ್ರೆ. ಇಲ್ಲ ಇಲ್ಲ, ಇದು ತಪ್ಪು. ತೋರಿಸಿ, ಇಡೀ ದೇಶಕ್ಕೆ ಗೊತ್ತು. ನಿಂಗೆ ಆಧಾರ ಕಾಣಪ್ಪ, ಎಲ್ಲ ಕೊಡ್ತೀನಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಆಯ್ತಪ್ಪ, ಹಿಂದೂಗಳು ಇವತ್ತು ಕರ್ನಾಟಕದಲ್ಲಿ ಮಾಡಿ ಜನಸಂಖ್ಯಾ ಸ್ಫೋಟ 4 ಜನ ಮದುವೆ ಮಾಡ್ಕೊಳ್ಳಿ. ದೇಶದ ನಾನು ಹೇಳೋದೇನಂದ್ರೆ ಜಿಲ್ಲೆ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸರ್. ಬಹುತೇಕ ನೀವು ರಾಷ್ಟ್ರ ಸರ್, ಈಗ ಜಿಲ್ಲೆ ಬಗ್ಗೆ ನಾನು ಹೇಳ್ಬಿಡ್ತೀನಿ. ನಮ್ದೇ ಸರ್ಕಾರ ಇದೆ, ಕೇಂದ್ರ ತಾವಿದ್ರಿ, ತಾವ್ ಗೆಲ್ತಿರೋ ತುಮಕೂರು ಜಿಲ್ಲೆ ವಿಚಾರಕ್ಕೆ ಬಂದ್ರೆ ಎತ್ತಿನೊಳ ಯೋಜನೆ ಗುಬ್ಬಿ ತಾಲೂಕಿಗೆ ಬರ್ತಾ ಇಲ್ಲ. ದಯವಿಟ್ಟು ಅರ್ಥ ಒಂದ್ ನಿಮಿಷ. ನಮ್ಮ ರೈತರು ಸಾಕಷ್ಟು ಸಮಸ್ಯೆಲಿದ್ದಾರೆ. ಹೇಮಾವತಿ ಮಾತ್ರ ನಮ್ಮ ಕೆರೆಗಳಿಗೆ ಹರಿತಾ ಇದೆ. ಎತ್ತಿನೊಳ ನಮಗೆ ಕೊಡಿ ಅಂತ ಹೋರಾಟಗಳು ರೈತರು ಮಾಡ್ತಾರೆ. ಮತ್ತು ಕಾಂಗ್ರೆಸ್ನವ್ರು ನೀವೇನಿದ್ದೀರಿ, ರೈತರ ಪರವಾಗಿ ನಿಂತ್ಕೊಂಡು ಮಾತಾಡಿ. ಈಗ ನಿಮ್ಮ ಒಂದು ವಿಚಾರ ಹೇಳ್ತೀನಿ. ಈಗ ನೀವು ಈಗ ಇದುವರೆಗೂ ಚರ್ಚೆ ಆಗಿದ್ರಲ್ಲಿ ಇದು ಉತ್ತಮವಾದ ಪ್ರಶ್ನೆ ತಮ್ಮದು. ನಾನಾದರೂ ಭಾವಿಸ್ತೀನಿ ಆ ಥರ. ನಮ್ಮಲ್ಲಿ ಇವತ್ತು ಶಾಸಕರಾಗಿ ಭಾಳ ಬಾರಿ ಆಯ್ಕೆಯಾಗಿದ್ದಂಥ SR ಶ್ರೀನಿವಾಸ್ ಅವರು, ಅವ್ರಿಗೆ ಆಡಳಿತ ಪಕ್ಷದಲ್ಲಿ ಅವಕಾಶ ಇತ್ತಿದ್ದಕ್ಕೆ ಸಿಕ್ಕಿರಲಿಲ್ಲ. ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾಯಿತರಾಗಿದ್ದಾರೆ, ಒಳ್ಳೆಯ ಅವಕಾಶ ಸಿಕ್ಕಿದೆ. ಈಗ ಆಲ್ರೆಡಿ ಈ ಒಂದು ನಮ್ಮ ಒಂದು ನೀತಿ ಸಂಹಿತೆ ಮುಗಿತಿದಂಗೆ ಇವತ್ತು ಮಠದಲ್ಲ ಕೆರೆಗೆ ನೀರು ಸಹ ವಿಚಾರದಲ್ಲಿ ಇವತ್ತು ಪೈಪ್ಲೈನ್ದು ಟೆಂಡರ್ ಆಗಿ ಮಾಡ್ತಾಯಿದ್ದಾರೆ. ಅದೇ ರೀತಿ ಆಗಲುಬಡಿದಿರ್ಬೋದು ಅಥವಾ ನಮ್ಮ ಬಿಕ್ಕೆಗೂಡು ಪ್ರಾಜೆಕ್ಟ್ ಇರ್ಬೋದು. ಈಗ ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯುತ್ ಶಕ್ತಿ ಏನಾದರೂ ಕನ್ಸ್ಯೂಮ್ ಆಗ್ತಾಯಿದೆ ಅಂದರೆ ಅದು ನಮ್ಮ ತಾಲೂಕು. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ತಾಳೆಕೊಪ್ಪದಿಂದ ಅಲ್ಲೊಂದು ಸ್ಟೇಷನ್ನು, ಅದೇ ರೀತಿ ಗಂಗಮ್ಮನ ಗುಡಿ ಇರ್ಬೋದು. ಈಗ ಇವ್ರನ್ನ ನಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಶಾಸಕ ಚಾಣಾಕ್ಷ, ಅದ್ರಾಗೇನು 2ನೇ ಮಾತಿಲ್ಲ. ಚುನಾವಣೆ ವಿಚಾರದಲ್ಲಿ ಕೆಲಸ ಚಾಣಾಕ್ಷ. ಒಂದು ನಿಮಿಷ ತಡೆಯೋಣ, ಅವಕಾಶ ಸಿಕ್ಕಿಲ್ಲ ಅಂತ ನಾನು ಹೇಳಿದ ಅವಕಾಶ ಇದೆ, ಅವಕಾಶ ಮಾಡಲಿಲ್ಲ ಅಷ್ಟೇ. ಅವ್ರನ್ನ ನೆಮ್ಮದಿಯಾಗಿರಕ್ಕೆ ನಾವು ಬಿಡಲ್ಲ. ಪಕ್ಷದವರಾಗಿ ಕೆಲಸ ಮಾಡಿಸೇ ತೀರ್ತೀವಿ. ಅವರು ಮಾಡೋದಕ್ಕೆ ಕಟಿಬದ್ಧರಾಗಿದ್ದಾರೆ. ಒಂದು. ಎರಡನೇದಾಗಿ ಇವತ್ತು ಅವರು KSRTC ಅಧ್ಯಕ್ಷ ಆಗಿದ್ದಾರೆ. ನಮ್ಮ ಒಂದು KSRTC ಬಸ್ ಸ್ಟ್ಯಾಂಡ್ ಇದೆ, ಅದು ಉನ್ನತೀಕರಣದ ಬಗ್ಗೆ ಈಗ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಒಂದು ಬಸ್ ಡಿಪೋ ಬಗ್ಗೆ ಆಲ್ರೆಡಿ ಕ್ಲಾರಿಫೈ ಆಗಿದೆ, ಅದು ವರ್ಕ್ ಸ್ಟಾರ್ಟ್ ಆಗುತ್ತೆ. ನಿಟ್ಟೂರು ಹಾಗೂ ಕಡದಲ್ಲಿ ಸಮಗ್ರವಾಗಿ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಸೆಟ್ರೇಟ್ ಮಾಡಬೇಕು ಅಂತಲೂ ಹೋರಾಟ ಮಾಡ್ತಾಯಿದ್ದಾರೆ. ಈ ನಮ್ಮ ಏನು ಇನ್ನು 4 ವರ್ಷ ಇದೆ ನೋಡಿ, ಈ 4 ವರ್ಷದ ಅವಧಿ 20 ವರ್ಷಕ್ಕಿತ್ತಲ್ರಿ. ತಡಿ ಸರ್, 20 ವರ್ಷ ಟೈಮ್ ಇತ್ತಲ್ಲ. ಅಯ್ಯೋ, ಎಲ್ಲ ನಿಮ್ಮಂತರ ಐತಲ್ಲ. ಸಮಯ ಕಾಂಗ್ರೆಸ್ ಮಾಡಕ್ ಬಿಡ್ಲಿಲ್ಲ ಅವ್ರನ್ನ. ಅಷ್ಟೇ, ಅವಾಗ ಸರ್ಕಾರ ನಿಮ್ಮಂತರ ಮಾಡಕ್ ಬಿಟ್ಟಿಲ್ಲ. ಸರ್ಕಾರ ಇದೆ, ಸರ್ಕಾರ 1.5 ವರ್ಷ ಆಯ್ತು ಸರ್ಕಾರ ಬಂದು. 1 ವರ್ಷ ಎಲ್ಲಾಗಿದೆ ಆಯ್ತು. ಜೊತೆಯಲ್ಲಿ ಮತ್ತೊಂದು ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ರಾಮನಗರ ಮಾಗಡಿ ಕೂಡ ಹೇಮಾವತಿ ಲಿಂಕ್ ಕೆನಾಲ್ ತಗೊಂಡು ಹೋಗ್ತಾರೆ DK ಶಿವಕುಮಾರ್ ಅಂತ. ಇದ್ರ ಬಗ್ಗೆ ಸೋಮಣ್ಣವರು ಮಾತಾಡಲ್ಲ. ಯಾಕಂದ್ರೆ ಇಲ್ಲಿ ಸೋಮಣ್ಣವ್ರು ಮಾತಾಡಬಾರ್ದು. ಅಲ್ಲಿನ ರಾಮನಗರ ಭಾಗದಲ್ಲಿ ಏಟಾಗುತ್ತೆ ಅಂತ ಬಿಜೆಪಿ ಅವರು
ಕಾಂಗ್ರೆಸ್ನವ್ರು ಏನಾದ್ರು ಮಾತಾಡಿದ್ರೆ ನಮ್ಗೆ ಏಟಾಗುತ್ತೆ ಅಂತ ಇಬ್ರು ಕಳ್ಳಾಟ ಆಡ್ತಿದ್ರ ನೀವು ಬಿಜೆಪಿ ಅವರು ಈಗ ಅದ್ರ ಕಾಂಗ್ರೆಸ್ನವರು ಕಳ್ಳಾಟ. ಸರ್ ಒಂದ್ ನಿಮಿಷ ಮಾತಾಡ್ತೀನಿ ನಾನು ಹೇಳ್ತೀನಿ ತಡ್ರಿ ಸರ್. ಸರ್ ನೋಡಿ, ಯಾವ ರಾಜಕೀಯ ಬಂಡವಾಳಶಾಹಿಗಳಿಗೆ ನಾವು ಬಿಡಲ್ಲ. ಗುಬ್ಬಿ ತಾಲೂಕಿನವರು ನೋಡಿ ಸ್ಥಗಿತವಾದ ಕೆಲಸನ ತುರ್ತಾಗಿ ಚುನಾವಣೆ ಬಂದ ಟೈಮಲ್ಲಿ ತುರ್ತಾಗಿ ಸ್ಟಾರ್ಟ್ ಮಾಡಿದ್ರು. ಇಮಿಡಿಯೇಟ್ ನಮ್ಮ ಭಾಗದ ರೈತರು ಹೋಗಿ ಸ್ಟಾಪ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಿಲ್ಲೆ ಹಿತ ದೃಷ್ಟಿ ಮುಖ್ಯ ಬಿಟ್ಟರೆ ನಾವು ಬೇರೆ ಮುಖ್ಯ ಅಲ್ಲ. 5-6 ತಾಲೂಕಿಗೆ ನೀರು ನಿಂತು ಹೋಗ್ಬಿಡುತ್ತೆ ನಾವು ಅಲ್ಲಿ ನೀರು ಕೊಟ್ಟರೆ. ಈ ವಿಚಾರ ಒಂದೇ ನಿಮಿಷ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಲಿಂಕ್ ಕೆನಾಲ್ ಬಗ್ಗೆ ಬಹುಶಃ ನಿನ್ನೆ ಇವತ್ತು ಲೋಕಸಭಾ ಅಭ್ಯರ್ಥಿ ಹತ್ರ ಇರ್ಬೋದು, ನಮ್ಮ SR ಶ್ರೀನಿವಾಸ್ ಹತ್ರ ಇರ್ಬೋದು, ತಾವು ಚರ್ಚೆ ಮಾಡಿದ್ರಿ. ಅವರು ವ್ಯವಸ್ಥಿತವಾಗಿ ಹೇಳಿದ್ರು ಚುನಾವಣೆ ಮುಗಿದಂಥ ಕಾಲದಲ್ಲಿ. ಅದಾದಮೇಲೆ ಇವತ್ತು CM ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕನ ಚರ್ಚೆ ಮಾಡಿ ಅದನ್ನು ನಿರ್ಧಾರ ತಗೊಳೋದು ಬಿಟ್ಟರೆ ಈಗ ಆಲ್ರೆಡಿ ಆಗೋಗಿದೆ ಅಂತ ಏನು ಹೇಳೋಕ್ಕಾಗಲ್ಲ. ಒಂದು. ಎರಡನೇದಾಗಿ ಮುಂಚೆ ಕೇವಲ 1200 ಕ್ಯೂಸೆಸ್ ನೀರು ಮಾತ್ರ ಕೆನಾಲ್ ಹರಿತಾ ಇತ್ತು. ಈಗ 2500ಕ್ಕೆ ಹೆಚ್ಚು ಮಾಡಿದ್ದಾರೆ. ನಮ್ಮದು ಏನು ಇದುವರೆಗೂ ಇತಿಹಾಸದಲ್ಲಿ ಇವತ್ತು ಹೇಮಾವತಿ ನಾಲೆಯಲ್ಲಿ ಹರಿದಿರೋ ನೀರು ನಮ್ಗೆ ಅಲೋಕೇಶನ್ ಆಗಿರೋ ನೀರಷ್ಟು ಇದುವರೆಗೂ ಹರಿದಿಲ್ಲ. ಹೇಮಾವತಿ ಶಂಕರಾನಂದ ಅವರಿಗೆ ಹೇಮಾವತಿ ಒಂದು ಹೇಳ್ಬಿಡ್ತೀನಿ, ಪೂರ್ತಿ ಒಂದು ನಿಮಿಷ ಅಲ್ಲಿ ಹೇಳ್ಬಿಡ್ತೀನಿ. ಹೇಮಾವತಿ ಕೆನಾಲ್ ಹಾಳಾದಂಥ ಟೈಮ್ನಲ್ಲಿ ನಮ್ಮ ತುಮಕೂರಿಗೆ ಸಮರ್ಪಕವಾದ ನೀರು ಬರಲ್ಲ ಅಂತ ಟೈಮ್ನಲ್ಲಿ ನಮ್ಮ ಮಾಧುಸ್ವಾಮಿಯವ್ರ ಕೊಡುಗೆ ಏನಿತ್ತು ಅಂತ ನಿಮ್ಗೆ ಗೊತ್ತಾ? ಇದೇ ನಮ್ಮ ಕ್ಷೇತ್ರದ ಶಾಸಕ ಸಣ್ಣ ನೀರಾವರಿ ಮಾಡಲೇಬೇಕು. ಇದರಲ್ಲಿ ಸ್ವಾರ್ಥ ಐತೆ. ಮಾಧುಸ್ವಾಮಿ ನಿಮ್ದು ಸ್ವಾರ್ಥ ಐತೆ, ಕರೆಕ್ಟ್ ಹೇಳಿಪ್ಪ. ಹೌದು, ನನಗೆ ಮಾಧುಸ್ವಾಮಿ ವೈರಲ್ಲ ಕಣೆಯ, ನೆಂಟ ಕಣೆಯ. ಹೌದಾ? ಹತ್ರ ಹೇಳ್ತೀನಿ ಕೇಳು. ಅಂದ್ರೆ ಓಟಾಗ್ತೀರಿ ನೀವು ಅಂತ ಆಗ್ತೀವಿ. ನೋಡ್ತಾ ಇರಿ, ಹೇಳಿ ಗೊತ್ತಾಗುತ್ತೆ. ಹೇಳಿ. ಈಗ ಮಾಧುಸ್ವಾಮಿ ಅವರು ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ ನೋಡ್ಬಿಟ್ಟು. ಸಣ್ಣ ನೀರಾವರಿ ಸಚಿವರು ಖಾತೆ ಅವರಿಗೆ ಸಿಗಲಾಗಿ ಮಾಡಿದರೆ ಹೊರತು ಇಲ್ಲಾಂದ್ರೆ ಮಾಡೋದಕ್ಕೆ ಅವಕಾಶ ಖಂಡಿತ ಮಾಡೋರು ಅಲ್ವಾ? ಖಂಡಿತ ಮಾಡೋರು. ಅದ್ರ ಬಗ್ಗೆ ನಾವು ಸಮರ್ಥ ಮಾಡ್ತಾ ಇಲ್ಲ. ನಮ್ಮ ಇಬ್ರು ಕೂಡ ಬಹಳ ವಿಶೇಷ ಚರ್ಚೆಯಲ್ಲಿದ್ದಾರೆ. ನಾವಿನ್ನೂ ಪೂರ್ತಿ ಹೇಳಿಲ್ಲ. ವಿರಾಮವನ್ನು ತಗೊಂಡು ಮತ್ತೊಮ್ಮೆ ಇವರಿಬ್ಬರ ಜೊತೆ ನಾನು ಮಾತಾಡ್ತೇನೆ. ಈಗಾಗಲೇ ನಮ್ಮ ಜೊತೆ ಶಂಕರಾನಂದ ಅವರು ಹಾಗೂ ಬಸವರಾಜ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇಡೀ ರಾಜ್ಯದ, ದೇಶದ, ಜಿಲ್ಲೆಯ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಮತ್ತಷ್ಟು ಚರ್ಚೆಯನ್ನ ಮುಂದುವರಿಸೋಣ. ಸರ್ ಹೇಳಿ, ಮತ್ತೆ ಇನ್ನು ಕೆಲವೇ 2 ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ತುಮಕೂರು ಜಿಲ್ಲೆಗೆ ನಿಮ್ಮ ಅಭ್ಯರ್ಥಿ ಗೆದ್ರೆ ಏನ್ ಕೊಡ್ತೀರಿ ಅಂತ ತುಮಕೂರಿಗೆ ಒಂದು ವಿಚಾರ ಆದರೆ ಮಾತಾಡಬಹುದು. ಬೇಕಾದಷ್ಟು ಸಮಗ್ರವಾಗಿ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡೋಂಥ ವ್ಯಕ್ತಿ ನಮ್ಮ ಅಭ್ಯರ್ಥಿ ನಮ್ಮ MP ಆಗ್ತಾರೆ. ಇದರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಒಂದು ಅಂಶದ ಕಾರ್ಯಕ್ರಮ ನಾವೇನು ಇಟ್ಕೊಂಡಿಲ್ಲ. ನಮ್ಮಲ್ಲಿ ಬಹುಶಃ ಗೊತ್ತಿರೋ ಇಂದಿರಾ ಗಾಂಧಿ ಕಾಲದಲ್ಲಿ 20 ಅಂಶದ ಕಾರ್ಯಕ್ರಮ ಅಂದರು. ಪಂಚವಾರ್ಷಿಕ ಯೋಜನೆ ಇರ್ಬೋದು, ಮತ್ತೊಂದು ಇರ್ಬೋದು. ಆ ರೀತಿ ಬೇಕಾದಷ್ಟು ಇಲ್ಲಿರ್ತಕ್ಕಂಥ ನ್ಯೂನತೆಗಳೇನಿದೆ, ಸಮಗ್ರವಾಗಿ ಏನು ಹಿಂದುಳಿದಿದೆ ಅಂಥದನ್ನೆಲ್ಲ ಗುರುತಿಸಿ ಕೆಲಸ ಮಾಡೋಂಥ ಚೈತನ್ಯ, ಶಕ್ತಿ ಆ ದೇವರು ಕೂಡ ಮುದ್ದನ್ಮೇಗೌಡರು ಕೊಡಲಿ. ಅವ್ರನ್ನ ಚುನಾಯಿಸಲೇಬೇಕು ನಮ್ಮ ಜಿಲ್ಲೆಯ ಜನ. ಯಾಕೆಂದರೆ ಪ್ರೆಸ್ಟೀಜ್ ಇಶ್ಯೂ ಆಗಿದೆ. ಒಂದು, ಮಾನ್ಯ ಗೃಹ ಮಂತ್ರಿಗಳು ಇಲ್ಲಿದ್ದಾರೆ, ಅವರು ಬಲಾಢ್ಯರು. ಎರಡನೇದಾಗಿ ಸಹಕಾರಿ ದಿಗ್ಗಜರಿದ್ದಾರೆ. ಒಂದು, ನಮ್ಮ ಸಹಕಾರಿ ಮಂತ್ರಿಗಳಾದ KN ರಾಜಣ್ಣ ಇರ್ಬೋದು, ನಮ್ಮ ತಿಪ್ಟೂರಿನ KS ಷಡಾಕ್ಷರಿ ಇರ್ಬೋದು. ಅದೇ ರೀತಿ ಚಾಣಾಕ್ಷ, ರಾಜಕಾರಣದಲ್ಲಿ ಚಾಣಾಕ್ಷ ನಡೀತಕ್ಕಂಥ ನಮ್ಮ ಜನಾನರಾಗಿ ಇದ್ದಾರೆ, ಅವರು ಕೂಡ ಶಾಸಕರಾಗಿದ್ದಾರೆ. ಈಗ ಹಾಲಿ ನಮ್ಮಲ್ಲಿ ಈಗ ಒಂದು 4 ಜನ ಶಾಸಕರು ಲೆಕ್ಕ ಬರುತ್ತೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು 4 ಜನ ಇದ್ದೀವಿ. ಅವರಲ್ಲೂ ಕೂಡ 4 ಜನ ಇದ್ದಾರೆ ನೋಡೋಟ್. ಆದರೆ ಒಡಂಬಡಿಕೆ ಅಷ್ಟು ಇದು ಕೂಡಾವಳಿ ಹೆಚ್ಚಿಗೆ ದಿನ ಉಳಿಯಲ್ಲ. ತಾಳಿ ಕಟ್ಟಿದ ಹೆಂಡ್ತಿನೇ ಇರೋದು ಕಷ್ಟ, ಕೂಡಾವಳಿಲಿ ಇರೋಕ್ಕಾಗುತ್ತಾ? ಆ ಪರಿಸ್ಥಿತಿ ಅವರಲ್ಲಿದೆ. ಯಾಕಂದ್ರೆ ಸರಿ ಇವರು ಮಾಡ್ತಾ ಇರೋದು ಸೋಲ್ತೀವಿ ಅಂತ ಒಪ್ಕೊಳ್ರಿ. ಅಡಿಯಣ್ಣ, ಸುಮ್ಮನೆ ಯಾಕೆ ಹೇಳ್ತೀಯ? ಸರಿ ಅಂತ ಮಾನ್ಯ ಪ್ರಧಾನಿ ದೇವೇಗೌಡರನ್ನೇ ಸೋಲ್ಸಿದ ಖ್ಯಾತಿ ಯಾರಿಗೆ ಬಂದಿದೆ? ನಮ್ಮವ್ರು ಸೋಲ್ಸಿರು ಅಂತ ಹೇಳ್ತಾ ಹೋಗ್ತಾನೆ. ಅದೇ ರೀತಿ ಈ ಸರಿ ಸೋಮಣ್ಣರು ಸೋಲ್ಸಲ್ಲ ಅನ್ನೋದು ಹೆಂಗೆ? ನಿಮ್ಮರೇ ಸೋಲ್ಸಿರೋದು. ಈಗ ರಾಜಣ್ಣವ್ರು ಹೇಳ್ತಾವ್ರೆ
ಕಡೆ ಚುನಾವಣೆಯಲ್ಲಿ ಹಾಕಿದ್ದಂಥ ಮತದಾರರು ಇವತ್ತು ನಮಗೆ ಹಾಕಬೇಕು ಅಂತಲ್ಲ, ನಮ್ಮವರು ಅವ್ರಿಗೆ ಹಾಕ್ಬೋದು, ಬಟ್ ಅವರಿಂದನೂ ಜಾಸ್ತಿ ಜನ ನಮ್ಗೆ ಹಾಕ್ಬೋದು ಅಂತಲೂ ಹೇಳ್ತಾರೆ. ಸೋಮಣ್ಣ ಅವ್ರಿಗೆ ವಿರುದ್ಧವಾಗಿ ಬಿಜೆಪಿ ಓಡಾಡ್ತಾವ್ರೆ ಅಂತ ನಿಮ್ಗೆ ಅನ್ಸುತ್ತೆ? ಅಯ್ಯೋ, ಅದು ಇದ್ದೇ ಇದೆ ಸರ್, ಎಲ್ಲ ಪಕ್ಷದಲ್ಲೂ ಇದೆ. ಬೇಕಾದಷ್ಟು ಜನ ಇದ್ದಾರೆ ಲೀಡರ್ಗಳ. ಅಯ್ಯೋ, ಲೀಡ್ರುಗಳು ಇದ್ದಾರೆ. ಲೀಡ್ರುಗಳಿಗೆ ಈಗ ಅವರು ಏನು ಪಟಾಲಮ್ ಇದೆ ಅವ್ರಿಗೆಲ್ಲ ಮೆಸೇಜು ಪಾಸ್ ಮಾಡಿದ್ದಾರೆ. ಬಹುಶಃ ಅವ್ರಿಗಿರೋದು ಇಷ್ಟೇ ಖಾತ್ರಿ. ಅವ್ರಿಗೇನಾಗಿದೆ ಈಗ ಅರುಣ್ ಸೋಮಣ್ಣ ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂದರೆ, ಅವ್ರ ಅಪ್ಪ ಹೇಳ್ತಾವ್ರೆ, ನನ್ನ ಮಗ ಯಾವತ್ತೂ ತುಮಕೂರು ಜಿಲ್ಲೆ ರಾಜಕಾರಣಕ್ಕೆ ಬರಲ್ಲ. ಆ ರೀತಿ ಅವರು ಕ್ಲಾರಿಫಿಕೇಷನ್ ಕೊಡ್ತಾವ್ರೆ. ಇಲ್ಲಿ ನಮ್ಮ ಗುಬ್ಬಿಯಲ್ಲಿ ಏನಾಗಿದೆ, ಅವ್ರು ಬರ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಮ್ಮ ಗುಬ್ಬಿಯಲ್ಲಿ ಮುಂದೆ ಈಗ ಸೋಮಣ್ಣ ಗೆದ್ದುಬಿಟ್ರೆ ಮಗ ಎಲ್ಲಿ ಬಂದ್ಬಿಡ್ತಾನೋ ಅಂತ ಆತಂಕ ಮನೆ ಮಾಡಿದಿರಿ JDS BJP ಕಾರ್ಯಕರ್ತರು. ಇದರಲ್ಲಿ ಡೌಟೇ ಇಲ್ಲ ರೀ. ಒಂದು ನಿಮಿಷ ಕೇಳಿ ಹೇಳಿ ಶಂಕರಾನಂದ್ ಅವರೇ, ಹೇಳಿ. ನೀವು ಸೋಮಣ್ಣರು ಯಾವುದೇ ಕಾರಣಕ್ಕೂ ಒಂದು ಏಮ್ ಇಟ್ಕೊಂಡು ಬಂದವ್ರೆ. ಏನು ಏಮದು? ತುಮಕೂರು ಜಿಲ್ಲೆ ಈ ಮಟ್ಟಕ್ಕೆ ಕ್ಷೀಣಿಸಿ ಹೋಗಿದೆ, ಅಭಿವೃದ್ಧಿ ಕೆಲಸ ಕುಂಠಿತವಾಗಿದ್ದಾವೆ. ಹೇಳ್ತೀನಿ ಕೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸ ಏನಾಯ್ತು? ಯಡಿಯೂರಪ್ಪ ಕೊಟ್ಟಂತ ಇದನ್ನ ಮುಂದುವರಿಸ್ತಿಲ್ಲ, ಅದನ್ನ ಅಲ್ಲಿಗೆ ಕಂಟ್ರೋಲ್ ಮಾಡೋದು. ಒಂದ್ ನಿಮಿಷ ಕೇಳಿ, ನನಗೆ ಮಾತಾಡಕ್ ಬಿಡಿ. ಇವತ್ತು ಹೇಳ್ತೀರಾ ಸಜ್ಜನ ರಾಜಕಾರಣಿ, ಅವ್ರಿಗೆ ಒಳ್ಳೆ ಗುಣ ಇದೆ, ಓಟ್ ಹಾಕ್ತಾರೆ. ಒಂದ್ ನಿಮಿಷ, ಕೆಟ್ಟವರು ಮುದ್ದನ್ಮೇಗೌಡರ ಬಗ್ಗೆ ಮುದ್ದನ್ಮೇಗೌಡರನ್ನ ವೈಯಕ್ತಿಕವಾಗಿ ಕೇವಲ 3 ತಿಂಗಳು ಮುಂಚೆ ನಿಮ್ಮ ಮನೆ ಕರೆಸಿ ಬಾಡೂಟ ಯಾಕ್ರಿ ಹಾಕಿದ್ರಿ? ಒಂದ್ ನಿಮಿಷ ಕೇಳ್ರಿ. ನಮ್ಮ ಪಕ್ಷದಲ್ಲಿದ್ರು, ಅವತ್ತು ನಮ್ಮ ಪಕ್ಷದಲ್ಲಿದ್ರು, ನಮ್ಮ ನಿಷ್ಠಾವಂತ ಆಗಿದ್ರು. ಹೇಳಿ ಶಂಕರಣ್ಣರೇ. ಅಲ್ಲ ಸ್ವಾಮಿ, ಒಂದ್ 30 ವರ್ಷದ ಒಡನಾಟ ಇಕ್ಕಂಡ್ರೆ ನಾವೇ ಕರ್ಕೊಂಡೋಗಿದ್ದು ಮುದ್ದನ್ಮೇಗೌಡರು ಊಟ ಹಾಕಿಲ್ಲ. ನೀವೇನಿಲ್ಲ ಎಂತಿಲ್ಲ, ಬಿಜೆಪಿನಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಕಾನ್ಫಿಡೆನ್ಸ್ ಇತ್ತು, ಹಾಕಿರ್ತೀವಿ. ಬಿಟ್ಟು ಹಾಕಿ ಕೆಟ್ಟದಾಗ್ಬಿಡ್ತಾ? ಅದಕ್ಕೆ ಯಾಕೆ ಹೊತ್ಕೊಂಡು ಹೋದ್ರಿ? ಅವ್ರಿಗೆ ಕ್ಯಾಂಡಿಡೇಟ್ ಇರಲ್ಲ, ಅವ್ರಿಗೆ ಕ್ಯಾಂಡಿಡೇಟ್ ಕೊಡ್ತಾ ಇತ್ತು. ಕೇಳಿ ಶಂಕರಣ್ಣರೇ, ಒಳ್ಳೇದಾಗ್ಲಿ. ನಾನು ನಿಮ್ಮ ಯಾರಾದ್ರೂ ಆದ್ಮೇಲೆ ಯಾವುದೇ ಅಲ್ಲಲ್ಲ ಮೂಸೋದು ಇಲ್ಲ. ಆಫ್ಟರ್ ಆಲ್ ಒಬ್ಬ MP ಆಗಿದ್ದ ಮನುಷ್ಯನಿಗೆ ಕುಣಿಗಲ್ಲಲ್ಲಿ ಒಂದು MLA ಟಿಕೆಟ್ ಕೊಡ್ರಿ, ಸುಳ್ಳು ಸುಳ್ಳು ಭಾವನೆ. ಕೊಟ್ರೇನ್ರಿ? ಒಂದ್ಸಲ ಟೈಮ್ ಕೊಟ್ರೇನ್ರಿ? 3 ಸರಿ ಟೈಮ್ ಕೊಡಿ. ಟಿಕೆಟ್ ಕೇಳ್ರಿ, ಕೇಳ್ರಿ, ಒಂದ್ ಕೇಳ್ರಿ. ಸಿಎಂ ಅವರು ಒಂದು ಕೇಳಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಡೈರೆಕ್ಷನ್ಸ್ ಕೊಡ್ತಾರೆ. ಎಲ್ಲಾ ಕ್ಯಾಂಡಿಡೇಟ್ಗಳು ಏನು ಹಾಲಿ ಮಂತ್ರಿಗಳಿದ್ದಾರೆ ಅವ್ರಿಗೆ ಜವಾಬ್ದಾರಿ ಕೊಡಿ, ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಅಂತಾರೆ. KN ರಾಜಣ್ಣ ಇರ್ಕತ್ತಾರೆ, ಏನೇ ಇರೋಂತ ಸಚಿವರು. ಆಮೇಲೆ ಪರಮೇಶ್ವರ್ ನಿಂತ್ಕೊಂಡು ಅವರು ಬೇಡ ಅಂತಾರೆ. ಯಾತಕ್ಕೆ ಇಲ್ಲೆಲ್ಲಿ ಹೋಗ್ಬಿಡ್ತು ಅಂತ ಸೋತ್ಬಿಡ್ತೀನಿ, ಮಂತ್ರಿನಿಲ್ಲ ಸ್ವಾಮಿ. ಅದು ಭಯ, ಇದ್ರ ಬಗ್ಗೆ ನಿಮಗೆ ಭಯ ಅಷ್ಟೇ. ಅವಾಗಿದ್ರು ಅರ್ಕೆ ಹೇಳ್ರಿ, ನಾನು ಮಾತಾಡ್ದೆ ಬಿಡಿ. ಸುಳ್ಳಾಗಲ್ಲ, ಕಾಂಗ್ರೆಸ್ ಸುಳ್ಳಾಗಲ್ಲ, ನಿಮಗೆ ಸುಳ್ಳು ಒಕ್ಕಂಬಿಟ್ಟಿದೆ. ಪರಮೇಶ್ವರನ ಯಾವುದೇ ಕಾರಣಕ್ಕೂ ಯಾವತ್ತೂ ತುಮಕೂರು ಕ್ಷೇತ್ರಕ್ಕೆ ನಿಲ್ಲಿ ಅಂತ ಯಾರು ಒತ್ತಾಯ ಮಾಡಿಲ್ಲ. ಎಲ್ಲ ಬಂತು ಮೀಸಲು ಕ್ಷೇತ್ರಕ್ಕೆ ಮಾಧ್ಯಮ ಎಲ್ಲ ಕರೆಕ್ಟ್. ನಾನು ಮಾಧ್ಯಮದಲ್ಲೇ ಕುಂತಿದ್ದೀನಿ, ಮಾಧ್ಯಮ ಬಿತ್ತರಿಸ್ತಾ ಇರೋದು ಎಲ್ಲ ಕರೆಕ್ಟ್ ಅಂತ ನಾನು ಒಪ್ಕೊಳಕ್ ರೀ ಇಲ್ಲ. ಈಗ ಶಿಬರೂರು ಅವ್ರ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ಬರ್ತೀನಿ ಒಂದು ನಿಮಿಷ. ಅಕಸ್ಮಾತ್ ಇವತ್ತು KH ಮುನಿಯಪ್ಪ ಇರ್ಬೋದು, ಇಲ್ಲ ಪರಮೇಶ್ವರ್ ಇರ್ಬೋದು, ಮೀಸಲು ಕ್ಷೇತ್ರ ಕೋಲಾರದಲ್ಲಿ ನಿಲ್ಲ ಅಂತ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿರೋ ಸತ್ಯ. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ KN ರಾಜಣ್ಣವರು ನನಗೆ ನಮ್ಮ ಕೇಂದ್ರ ವರಿಷ್ಠ ಮಂಡಳಿ ಏನಾರು ನಿರ್ಣಯ ತಗೊಂಡು ನನ್ನನ್ನು MP ಎಲೆಕ್ಷನ್ನಿಗೆ ಚುನಾವಣೆ ನಿಲ್ಲಪ್ಪ ಅಂತ ಹೇಳಿದ್ರೆ ನಾನು ನಿಲ್ಲಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ ಹೊರತು ನಾನು ನಿಂತೇ ನಿಲ್ತೀನಿ ಅಂತ ಇದ್ದು ಯಾಕೆ ಮತ್ತೆ ಹೇಳಿದ್ರೆ ಯಾಕೆ ಕರ್ಕೊಂಡು ಸ್ವಾಮಿ ನಾವು ಕರ್ಕೊಂಡು ನೀವು ಓಡಿಸಿದ್ದೀರಾ? ನಾವು ಓಡಿಸಿಲ್ಲ ಹೋಗಂತ ಹೇಳಿಲ್ಲ ಅವ್ರು. ನಿಮ್ಗೆ ಆಫ್ಟರ್ ಆಲ್ ಒಂದು ಕುಣಿಗಲ್ಲಲ್ಲಿ ಟಿಕೆಟ್ ಕೊಡಕ್ಕಾಗಿಲ್ಲ. ಇವತ್ತು ಟಿಕೆಟ್ ಕೊಡ್ತಿದ್ರು ಪರವಾಗಿಲ್ಲ, ಒಳ್ಳೆ ರಾಜ್ಯಸಭಾ ಮೆಂಬರ್ ಮಾಡಿ ಒಳ್ಳೆ ಜವಾಬ್ದಾರಿ ಕೊಡೋರು ಅವ್ರಿಗೆ. ಯಾರಿಗೆ? ಅದನ್ನ ತಪ್ಪಿಸ್ತವ್ರು ನೀವು, ಮುದ್ದನ್ಮೇಗೌಡರು ನೀವು. ಈ ಜಿಲ್ಲೆ ಒಳಗೆ ಅಮಿತ್ ಶಾಗಿಂತ JP ನಡ್ಡಾಗಿಂತ ಮೋದಿ ಅವ್ರಿಗಿಂತ ಇಷ್ಟೊಂದು ಬಹಿರಂಗವಾಗಿ ಮಾತಾಡ್ತೀರಾ ಅಂದರೆ ನಿಮಗೆ ಧನ್ಯವಾದ. ನೀವು ಯಾಕಂದ್ರೆ ರಾಜ್ಯಸಭಾ ಮೆಂಬರ್ ಮಾಡೋ ಮಟ್ಟದಲ್ಲಿ ಗುಬ್ಬಿ ತಾಲೂಕಲ್ಲಿ ಅವರೇ ಅಂದಮೇಲೆ ಖಂಡಿತ ನಿಮಗೆ ನಮಸ್ಕಾರ ಮಾಡ್ತಿದ್ವಿ. ಬಿಡ್ಲಿಲ್ಲ ನಮ್ಮ BJP ಕಾಂಗ್ರೆಸ್ ಏನಾದ್ರು ರೆಕಮೆಂಡ್ ಮಾಡಿಸಿ ಏನಾದ್ರು ಮಾಡ್ಸೋಣ. ಅಲ್ಲ, ನಾವು ಗೆದ್ಮೇಲೆ ನಿಮ್ಗೂ ಕೆಲಸ ಮಾಡ್ಕೊಡ್ತೀವಿ ಬನ್ನಿ. ನಾವು ಯಾರು ಕೆಲಸ ಮಾಡ್ಕೊಡೋ ಅಂತ ಹೇಳ್ತಾ ಒಬ್ಬ MP ಎಲ್ಲಾ ಪಕ್ಷದವ್ರಿಗೂ MP, ಎಲ್ಲಾ ಪ್ರಜೆಗಳಿಗೂ MP. ಗೆದ್ರೆ ಕೆಲಸ ಮಾಡೋದು ಅನ್ನೋ ವಿಚಾರ ಇದುವರೆಗೂ ನಾವು ಮಾತಾಡಿ ಒಪ್ಕೊಳ್ಳಿ. ಅದ್ರ ಬಗ್ಗೆ
ಕೇಳಿ. Okay. ಅದ್ರ ಬಗ್ಗೆ ಚರ್ಚೆ ಮಾಡೋದ. ಈ ಕ್ರಿಯಾಶೀಲ ವ್ಯಕ್ತಿಯ ವಿಚಾರದಲ್ಲಿ ಅವರು ಅಲ್ಲೇ ಇದ್ದರು, ಅಲ್ಲೇ ನೆಲಬೀಡು ಮಾಡ್ಕೊಂಡಿದ್ರು, ಹಂಗಾಗಿ ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡಿದರು. ಬೇರೆ ನಮ್ಮ ಪ್ರಶ್ನೆ ಇರೋದು ಕೆಲಸ ಮಾಡುವುದು ಮುಂದಿನದಲ್ಲೇ, ಆದರೆ ಮುದ್ದನ್ಮೇಗೌಡರು ಅಷ್ಟು ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಆಗಲ್ಲ. ದಾರಿ ತಪ್ಪುತ್ತದೆ. ಕಾರ್ಯಕರ್ತರು ವೈಯಕ್ತಿಕವಾಗಿ ಅಭಿವೃದ್ಧಿ ಆಗೋದಕ್ಕೋಸ್ಕರ ಹೋರಾಟ ಮಾಡ್ತೀರ ಹೊರತು ಸಾರ್ವಜನಿಕವಾಗಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೀವು ಎಂದಾರು ಹೋರಾಟ ಮಾಡಿರ್ತಕ್ಕಂಥ ಸಾಕ್ಷಿ ಇದ್ದರೆ ನೀವು ಹೇಳಿ. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನೀವು ಈಗ ಜನತನ್ನು ಶುರು ಮಾಡಿದ್ರೆ ದೇಶದ ಪರಿಸ್ಥಿತಿ ಏನಾಯಿತು, ಜನತೆ ಪರಿಸ್ಥಿತಿ ಏನಾಯಿತು, ಈಗ ನೀವು ಹೇಳ್ತೀರ ಈ ಅದು ನಿಂತೋಗ್ಬಿಡುತ್ತೆ, ಇದು ನಿಂತೋಗ್ಬಿಡುತ್ತೆ, ಆಯುಧ ನಿಂತೋಗ್ತವೆ, ಪಂಚಗೆ ನೀವು ನಿಲ್ಸಿದ್ರಲ್ಲ, ಕೇಳ್ರಿ ನಿಲ್ಸಿದ್ರಲ್ಲ. ಈಗ ಎಲ್ಲಿ 4,000 ರೂಪಾಯಿ ಯಡಿಯೂರಪ್ಪ ಎಲ್ಲಿ ರೈತರಿಗೆ ಪಂಚ ಗ್ಯಾರಂಟಿ? ಪಂಚ ಗ್ಯಾರಂಟಿ ಅಲ್ಲಪ್ಪ, ಹೇಳ್ರಿ. ಹಿಂದಿನ ಸರ್ಕಾರ ಮಾಡಿದ್ರೆ ಎಲ್ಲಿ? ಪೂರ್ತಿ ಬಡ ಮಕ್ಕಳಿಗೆ ಹೆಣ್ಮಕ್ಳು ಸೈಕಲ್ ಎಲ್ಲಿ? ಪೂರ್ತಿ ಏನ್ ಮಾಡಿದ್ರಿ ಅದನ್ನ? ನಿಮ್ಮ ನಿಲ್ಲಿಸಿದ್ರಿ? ನಿಮ್ಮ ಬಿಜೆಪಿ ಯಾರಿಗಾರು ಸೂರೋದಿಸಿ ಎಲ್ಲ ಗುಡಿಸಿ ಹಲವಾರು ಜನ ಕಮ್ಯುನಿಟಿಗೆ ಅನುಕೂಲ ಆಗಿದೆ, ಹಲವಾರು ಜನ ಅಂತ ಹೇಳ್ತಾ ಇದ್ದೀರಾ. ಮಿಕ್ಕಿದ ವಿಚಾರದಲ್ಲಿ ಎಲ್ಲಾದರೂ ಒಂದೇ ಒಂದು ಸೂರು ಒದಗಿಸೋದಂತ ಎವಿಡೆನ್ಸ್ ಇದ್ದರೆ ತಂದುಕೊಡಿ. ಒಂದು ನಾನು ಹೇಳಕೊಟ್ಟಿದ್ದೆ ಬೇರೆ, ನೀವು ದಾರಿ ತಪ್ಪಿಸ್ಬಿಟ್ಟಿದ್ದೆ. ಇಲ್ಲ ಹೇಳಿ. ನಾನು ಏನು ಹೇಳ್ತಾ ಇದ್ದನ್ನು ನಾನು ಇವ್ರನ್ನ ಕೇಳಿರ್ಬೇಕೀಗ. ಏನು ಹೇಳ್ತಾ ಇದ್ದೆ? KN ರಾಜಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. KN ರಾಜಣ್ಣವ್ರು ಕ್ಲಿಯರ್ ಆಯಿತು. KN ರಾಜಣ್ಣ ಎಲ್ಲೂ ಪಕ್ಷದಲ್ಲಿ ಅವ್ರು ಕೊಟ್ಟರೆ ನಾನು ನಿಲ್ತೀನಿ ಅಂತ ಹೇಳಿದ್ರು ಹೊತ್ತು, ಅದರಿಂದ ನಿಂತೋಯ್ತದು. ಅವ್ರನ್ನೇನು ಮಾತಾಡಿಲ್ಲ ಅವತ್ತಿನ. ಅದರಿಂದ ಮಂತ್ರಿಗಳಿಗೆ ನಿಲ್ಲಲಿಕ್ಕೆ ಅವಕಾಶ ಇರದಂಥ ಜಾಗದಲ್ಲಿ ಕೊಟ್ಟೇವ್ರೆ. ಈಗ ಸುನಿಲ್ ಬೋಸ್ ಮಗನಿಗೆ ಕೊಟ್ಟವ್ರೆ, ಇಲ್ಲಿ ಮಲ್ಲಿಕಾರ್ಜುನ್ ಹೆಂಡತಿಗೆ ಕೊಟ್ಟವ್ರೆ, ಸತೀಶ್ ಜಾರಕಿಹೊಳಿ ಮಗನಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಕುಟುಂಬ ರಾಜಕಾರಣ, ಕಾಂಗ್ರೆಸ್ ಕುಟುಂಬ, ಮೋದಿಯವ್ರಿಗೆ ಮಕ್ಕಳು ಯಾರು ಇಲ್ಲ, ಅಲ್ಲಲ್ಲ ಮೋದಿಯವ್ರಿಗೆ ಮಕ್ಕಳು ದೇಶಭಕ್ತ, ಅದಕ್ಕೆ ಅವ್ರು ದೇಶಭಕ್ತ. ಅಂದ್ರೆ ಈ ದೇಶ ನೀವೆಲ್ಲ ದರೋಡೆಕೋರರು. ಮದುವೆ ಆಗದಲ್ಲೇ ಇರೋ ದೇಶಭಕ್ತರು, ಮದುವೆ ಆಗಿರೋ ಅಂತಲ್ಲ. ಮತ್ತೆ ಇನ್ನೇನು 140 ಕೋಟಿ ಜನ ನನ್ನ ಕುಟುಂಬ ಅಂದ್ರು. ರೈತರ ಮಕ್ಕಳಿಗೆ ಅವರು ಸಿಗ್ತಿಲ್ವಲ್ರಿ? ಇಬ್ರು ಸೇರ್ಕೊಂಡು ಹೆಣ್ಮಕ್ಳು. ಅಲ್ಲ, ನಾನು ನಿಮಗೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಕುಟುಂಬ ರಾಜಕಾರಣ ಅಂತ ಹೇಳ್ಬಾರ್ದು, ಯಾಕೆಂದ್ರೆ ಎಲ್ಲ ಪಕ್ಷಗಳು ಹೋಯ್ತು. ಹೌದು, ಎಲ್ಲ ಪಕ್ಷಗಳು. ಅಲ್ಲ, ಜಾಸ್ತಿ ಕಾಂಗ್ರೆಸ್ ಸ್ವಾಮಿ, ಜಾಸ್ತಿ ಕಾಂಗ್ರೆಸ್ ಸ್ವಾಮಿ, ಜಾಸ್ತಿ ಕುಟುಂಬ ರಾಜಕಾರಣ ಇರೋನ್ನ ಹೋಗಿ ಒಪ್ಕೊಂಡಿದ್ದೀರಾ, ಮುದ್ದಾಡ್ತಾ ಇದ್ದೀರಾ, ಮುತ್ತು ಕೊಡ್ತಾ ಇದ್ದೀರಾ. ಇದಕ್ಕಿಂತ ಇನ್ನೇನ್ರಿ ಯಾವ್ದು ಮಾತಾಡ್ತೀರಾ? ಯಾವ್ದು ಇಲ್ಲ ಸ್ವಾಮಿ. ಕ್ಯಾಂಡಿಡೇಟ್ ಇಲ್ಲದೆ ಸ್ವಾಮಿ, ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಇಲ್ಲದೆ ಅವ್ರ ಮಕ್ಕಳಿಗೆ ಕೊಟ್ಟಿದ್ದೀರಾ. ನೀವು ಕುಟುಂಬ ರಾಜಕಾರಣಕ್ಕೆ ಕ್ಯಾಂಡಿಡೇಟ್ ಇಲ್ಲ, ಅಲ್ಲಿ ಕಾನೂನಲ್ಲಿ ಕ್ಯಾಂಡಿಡೇಟ್ ಇಲ್ಲ. ಅಲ್ಲ, ಕಾನೂನಲ್ಲಿ ಯಾವ್ದಾದ್ರು ಪ್ರಾಣಿನೂ ಕೂಡ ಚುನಾವಣೆ ನಿಲ್ಲಿಸಬೇಕು ಅಂತ ಅವಕಾಶ ಇದ್ದಿದ್ರೆ ಇವತ್ತು ಅದು ಕೂಡ ನಡೀತಾ ಇತ್ತು. ನೀವು ಒಪ್ಕೊಂಡಿದ್ದೀರಲ್ಲ, ಆ ಮಂಥನದ ಬಗ್ಗೆ ಮಾತಾಡ್ಬಿಡಿ ದಯವಿಟ್ಟು. ಸುಮ್ಮನೆ ಯಾಕೆ ಮಾತಾಡ್ತೀರಾ? ಕುಟುಂಬ ರಾಜಕಾರಣದ ಬಗ್ಗೆ ಬಿಡಿ. ಅವ್ರು ಯೋಗ್ಯತೆ ಅಂತ. ಈಗ ಬಸವರಾಜು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು, ಮಗ ಏನು ಇಷ್ಟಪಡ್ತಾನೆ, ನಮ್ಮ ಅಪ್ಪನ ಥರ ನಾನು ಇನ್ನೂ ಜಾಸ್ತಿ ಕಾಂಟ್ರಾಕ್ಟ್ ಮಾಡೋಣ ಅಂತಾರೆ. ಒಬ್ಬ ಕಮ್ಮಾರ ಏನು ಮಾತಾಡ್ತಾನೆ, ಒಬ್ಬ ಚಮ್ಮಾರ ಏನು ಮಾತಾಡ್ತಾರೆ ನಮ್ಮ ಅಪ್ಪನಿಗಿಂತ. ಈಗ ನಾನು ನಮ್ಮಪ್ಪ ಅಫಿಷಿಯಲ್ ಆಗಿದ್ದ, ಅವಾಗ ನಾವೇನು ಕಂಡಿದ್ದು ಗೊತ್ತಾ, ನಮ್ಮ ಅಪ್ಪನಿಗಿಂತ ಒಳ್ಳೆ ಅಫಿಷಿಯಲ್ ಆಗಬೇಕು ಅಂತ ಆಸೆ ಇತ್ತು. ಬುದ್ಧಿ ಬೆಳೀತಾ ಬೆಳೀತಾ ಅಧಿಕಾರ ಬೇಡ, ನನಗೆ ಯಾವುದು ಅಧಿಕಾರಿ ಆಗೋದು ಬೇಡ ಅನ್ನಿಸ್ತು. ಹಾಗೆ ಆ ಥರ ಆಸೆ ಪಡೋದು ಅರ್ಥ ಇದೆ. ನೀವು ಹೇಳೋದು ತಪ್ಪು. ಯಾಕೆ ರಾಜಕಾರಣಿ ಮಗ, ಈಗ ಡಾಕ್ಟರ್ಸ್ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಲೇ ಹೆಚ್ಚಿನ ಒತ್ತು ಕೊಟ್ಟಿರೋದಲ್ವ ಸರ್? ಕೊಟ್ಟವರು ಕೊಟ್ಟಿಲ್ವೋ? ಇಡೀ ದೇಶದಲ್ಲಿ ಅಲ್ಲಿ ನಿಮ್ಗೆ ಮಾತು ಕೊಟ್ಬಿಡ್ತೀನಿ, ನಿಮ್ಗೆ ಕೊಡ್ಬೇಕು. ಯಾವಾಗ ನನ್ನಂತ ನಿಷ್ಠಾವಂತ ಕೇಳಿ ಅರ್ಹತೆ ಇರೋಂತ ನಿಷ್ಠಾವಂತ ಕಾರ್ಯಕರ್ತ ಪಕ್ಕ ನೀವು ಫಸ್ಟ್ ನೀವು ಒಂದು ಕೆಲಸ ಮಾಡಿ. ನಾನು ನನ್ನ ಮಗನಿಗೆ ಅಧಿಕಾರ ಬೇಕು, ಮಲ್ಲಿಕಾರ್ಜುನ ಬೇಕು, ನನಗೆ ಸಿಎಂ ಬೇಕು ಅಂತ ಕೇಳ್ತಾನೆ. ನಮ್ದೇ ಕುಟುಂಬ ಅರ್ಹತೆ ಇದೆ, ಪ್ರಿಯಾಂಕಾ ಖರ್ಗೆ ಅರ್ಹತೆ ಇದೆ. ಅಲ್ಲ, ನಮ್ದೇ ಕುಟುಂಬ ರಾಜಕಾರಣ, ಒಂದು ಮಂತ್ರಿಯಾಗಿ ಯೋಗ್ಯತೆ ಕೆಲಸ ನಿಮಗೆ ನಿಜವಾಗ ಕುಟುಂಬ ರಾಜಕಾರಣದ ಬಗ್ಗೆ ವ್ಯಾಮೋಹ ಇಲ್ಲ ಅಂದರೆ ಇವತ್ತು ನಮ್ಮ ಯಡಿಯೂರಪ್ಪರ ಸುಪುತ್ರನ ಸೋಲ್ಸ್ಬಿಟ್ಟು ಮಾತಾಡಿ. ಅಲ್ಲ, ಸೋಲ್ಸ್ ಮಾತಾಡಿಲ್ಲ. ಒಂದ್ ನಿಮಿಷ ಕೇಳಿ. ಯಡಿಯೂರಪ್ಪನ ಕುಟುಂಬ ಅಭಿವೃದ್ಧಿ ಮಾಡಿದೆ. ಅಭಿವೃದ್ಧಿ ಮಾಡಿದೆ. ಆ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಬಗ್ಗೆ ಬೇರೆ ಇನ್ನೇನು ಕೇಳ್ತಿಲ್ಲ ನೋಡ್ರಿ. ಕುಟುಂಬ ರಾಜಕಾರಣ ರೆವಿನ್ಯೂ ಹೆಚ್ಚಾದಂತ ಕಾಲದಲ್ಲಿ ತಾವು ಅಧಿಕಾರಕ್ಕೆ ಬಂದಿರೋದು ಕೇಂದ್ರದಲ್ಲಿ ಬೇಕಾದ ಎಲ್ಲ ಗುಂಡೆ ಮಾಡಿ ಹೋಗಿದ್ರಿ, ನಾವು ಬಂದು ಆಡ್ಬಿಟ್ವಿ. ಸ್ವಾಮಿ, 55 ಲಕ್ಷ ಸಾಲ ಇತ್ತು, ಈಗ 165 ಲಕ್ಷ ಕೋಟಿಗೆ ಹೋಗೈತಿ. ಅದ್ರ ಬಗ್ಗೆ ಮಾತಾಡಿ. ಅಭಿವೃದ್ಧಿ ಏನಾಗೈತ್ರಿ? ಅಭಿವೃದ್ಧಿ ಏನಾಗೈತೆ ಏನು? ಅಲ್ಲ, ದೇಶ ಯಾವ ಮಟ್ಟದಲ್ಲಿದೆ? ಅದೇ ಅಭಿವೃದ್ಧಿ 7ನೇ ಸ್ಥಾನದಲ್ಲಿ, ಇವತ್ತು 3ನೇ ಸ್ಥಾನದಲ್ಲಿದೆ. ಹೆಂಗ್ ಬಂತು? ಇವತ್ತು ಅಭಿವೃದ್ಧಿ ಎಲ್ಲ ಆಯ್ತು, 90 ಸ್ಥಾನಕ್ಕೂ ಏರಿತ್ತು. ಇವತ್ತು ಡಾಲರ್ ಬೆಲೆ ಏನೇ ಐತೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಇವತ್ತು ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ಇವತ್ತು ದರ ಕಮ್ಮಿ ಇದೆ, ಕಾಂಗ್ರೆಸ್ನಲ್ಲಿ ಇದಕ್ಕಿಂತ ದರ ಕಮ್ಮಿ ಇದೆ. ನೀವು ಯಾಕೆ ಕಡಿಮೆ ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ಕಡಿಮೆ ಮಾಡಲ್ಲ ಹೇಳಿ? ನೀವು ಗ್ಯಾಸು
ಪಾಪ ಎಲ್ಲೆಲ್ಲೋ ಇದ್ರು ಎಲ್ಲ ಒಲೆ ಕಿತ್ತಾಕ್ಬಿಟ್ರು ಒಗ್ದಾಕ್ಬಿಟ್ರು. ಆಯ್ತಪ್ಪ ಕೇಳ್ರಿ ಪೂರ್ತಿ. ಹೇಳ್ರಿ ಹೇಳ್ರಿ ಬಡ ಜನತೆಗೆ ಒಲೆ ಕೊಟ್ರಿ ಪುಕ್ಷಟೆ, ಈ ಒಲೆ ಕಿತ್ತಾಕಿದ್ರು. ಈ ಗ್ಯಾಸ್ ಈಗ ನೀವು ಕೊಡಿ ಒಲೆ. ಈಗ ಸ್ವಾಮಿ ಕೇಳ್ರಿ, ಈಗ ಏನು ನಾವು ಕೊಡೋದು ಆಮೇಲೆ ನೀವು ಕೊಟ್ಟಿರೋದು ಆಗಿರೋದು ಅವ್ಯವಸ್ಥೆ ಹೇಳ್ತಾ ಇದ್ದೀನಿ. ಈ ಪಾಪ ಒಲೆ ಹಾಕೊಳಂಗಿಲ್ಲ, ಹೆಣ್ಣು ಮಕ್ಕಳೆಲ್ಲ ಫುಲ್ ಈಗ ಬೇರೆ ಥರ ಆಗೋಗ್ಬಿಟ್ಟವ್ರೆ. ಅಡಿಯಣೆಯ ಈ ಒಲಿಲ್ಲ ನಮ್ಮ ಮನೇಲಿ, ನಿಮ್ಗೆ ಗ್ಯಾಸ್ ಸಿಲಿಂಡರ್ಗೆ ದುಡ್ಡು ಹಂಚಕ್ಕಾಗ್ತಾ ಇಲ್ಲ. ಎಲ್ಲಿ ಹೋಗೋಣ ನಾವು? ಅಣ್ಣ, ಪ್ರತಿಯೊಂದು ಹೆಣ್ಮಕ್ಳು ಒಲೆ ಮುಕ್ತವಾಗಿ ಹೊಗೆ ರಹಿತವಾಗಿ ಅಡಿಗೆ ಮಾಡ್ಕೊಂಡು ತಿನ್ಬೇಕಂತ ಯೋಚನೆ ಮಾಡಿದಂತ ಪ್ರಧಾನಿ ಅವರೇನೆ. ಇವತ್ತು ಒಬ್ಬರ ಮನೆ ಒಂದು ಕಟ್ಟಿಲ್ಲ. ಎಲ್ಲ ಹೆಣ್ಮಕ್ಳು ಒಂದ್ ನಿಮಿಷ ಕೇಳಿ, ಎಲ್ಲ ಹೆಣ್ಮಕ್ಳು ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು 80,000 ಕುಟುಂಬಗಳಿಗೆ ಇವತ್ತು ಮೋದಿ ಅವರು 80,000 ಕುಟುಂಬಗಳಿಗೆ ನೇರವಾಗಿ ನೋಡ್ರಿ. ಒಂದ್ ನಿಮಿಷ ಕೇಳ್ರಿ, ಕಡಿ ನಿಮಿಷ 2,000 ಮಗಳಿಗೆ ಆಗ್ತಿಲ್ವನ್ರಿ? ಸುಮ್ಮನೆ ಹೋಗ್ಬೇಕು. ಮೋದಿ ಅವರು 6,000 ರೂಪಾಯಿ ದುಡ್ಡನ್ನ ಒಂದೇ ಜಾಗದಲ್ಲಿ ಕೂತ್ಕೊಂಡು ಹಿಂಗ್ ಬಟನ್ ಒತ್ತಿದ್ರೆ ಇಡೀ ದೇಶಕ್ಕೆ ಬೀಳುತ್ತೆ. ನಿಮ್ದು ಅದ್ ಸರಿ ಇಲ್ಲ, ಸರ್ವರ್ ಸರಿ ಇಲ್ಲ, ಹೆಣ್ಣು ಮಕ್ಕಳು ಅಲ್ಸಿ 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 ಒಂದು ಚಾಪಾಗದ ಬೆಲೆ 250 ರೂಪಾಯಿ ಜಾಸ್ತಿ ಮಾಡಿದ್ರ. ಹಣ ತಗ್ಲಾಕಂಡಿ ಅಣ್ಣ ಚೆನ್ನಾಗಿ, ನನಗೆ 250 ರೂಪಾಯಿ ಜಾಸ್ತಿ ನನಗೆ ಚೆನ್ನಾಗಿ ತಗ್ಲಾಕಂಡಿ. ಈಗ ನಿಮ್ಮ ಮೋದಿಯವರು 6,000 ಕೊಡ್ತಾವ್ರೆ, ಯಡಿಯೂರಪ್ಪರು 4,000 ಕೊಡ್ತಾಯಿದ್ರು. ನಮ್ಮ ರಾಜ್ಯದಲ್ಲಿರೋ ಎಲ್ಲ ಖಾತೆದಾರಿಗೂ ಬರ್ತಾ ಇದೆಯಾ? ಎಲ್ಲ ಪಾಣಿದಾರರು ಖಂಡಿತ ಬರ್ತಾ ಇದೆ ಸ್ವಾಮಿ. ಪೂರ್ತಿ ಮಾತಾಡ್ಬಿಟ್ಟು ಬರ್ತಾ ಇದೆ ಸ್ವಾಮಿ, ಬರ್ತಾ ಇದೆ. ನನಗೆ ನಮ್ಮ ತಾಯಣೆ ಗೊತ್ತಾಯಿಲ್ಲ, ಖಂಡಿತ ಬರ್ತಾ ಇಲ್ಲ. ಬಂದಿಲ್ಲ ಬರ್ಕೊಡ್ತೀವಿ ಬೇಡ ಅಂತ ಬೇಕಾರೆ ಯಾರು ಬರ್ಕೊಡಲ್ಲ. ಒಂದು ವಿಚಾರ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಇದೇ ಗುಬ್ಬಿ ತಾಲೂಕಲ್ಲಿ ನೀವು ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಮಾಹಿತಿ ತಾಳಿ. ನಮ್ಮಲ್ಲಿ ಈಗ ಅಣ್ಣ ತಮ್ಮಂದಿರು ಭಾಗ ಆಗಿದ್ದಾರೆ, ಇನ್ನೊಂದಾಗಿದ್ದಾರೆ, ಮತ್ತೊಂದಾಗಿದ್ದಾರೆ, ಪೌತಿ ಆಗಿದೆ, ಮತ್ತೊಂದು ಅಂಥವ್ರೆಲ್ಲರಿಗೂ ಬರ್ತಾ ಇದೆಯಾ? ಬರ್ತಾ ಇಲ್ಲ. ದಯವಿಟ್ಟು ಮಾಹಿತಿ ತಾಳಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ಕಂದಾಯ ಇಲಾಖೆಲಿ ಮಾಹಿತಿ ತಾಳಿ. ಅಣ್ಣ ಯಾರಿಗೆ ಬರ್ತದೆ ನಾನು ಹೇಳ್ಬಿಡ್ತೀನಿ ಕೇಳಿ, ಯಾರಿಗೆ ಬರ್ತಲ್ಲ ಅಂತ ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ಕೇಳೋಣ, ಇಲ್ಲಿ ನಮ್ಮ ಅಪ್ಪಾಜಿ ತೀರೋಗವ್ರೆ, ನಮ್ಮ ಅಪ್ಪಾಜಿ ಖಾತೆ ಇದೆ ಅಂತವ್ರಿಗೆ ಸ್ಟಾಪ್ ಆಗಿದೆ, ಅದು ಒಪ್ಕೊಂತೀವಿ. ಈಗ ಕರೆಕ್ಟಾಗಿ ಖಾತೆ ಇರೋಂಥ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಬೀಳುತ್ತೆ. ಓನ್ ಸ್ವಾಮಿ ಕೇಳಿ ಕೇಳಿ, ನೀವು ಯಾರಾದ್ರೂ ರೈತರನ್ನ ಕರೆದು ಕೇಳಿ, ಅವ್ರ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿ ಬರ್ತಾ ಇಲ್ಲ ಅಂತ, ಇದೇ ನಿಮ್ ದುಡ್ಡು ಬರ್ತಾ ಅಂತ ಮಹಿಳೆಯರಿಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು. ಸ್ವಾಮಿ ಕೊಡಿ ಸ್ವಾಮಿ, ನಾನು ಹೇಳ್ತಾ ಇರೋ ಪ್ರಶ್ನೆ ಅದಲ್ಲ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಪಾಯಿಂಟ್ ಕ್ಯಾಚ್ ಮಾಡ್ಕೊಳ್ಳಿ. ಇವತ್ತು ಪೌತಿ ಅಕ್ಕಿ ಎಲ್ಲೋಯ್ತು? ಅಕ್ಕಿ ದುಡ್ಡು ಯಾಕೆ ಬರ್ತಿಲ್ಲ? ನಮ್ಮ ಅಕ್ಕಿನ ಹೇಳ್ಕೊತೀರಾ ನೀವು? ನಾನು ಹೇಳಿದ ಪಾಣಿ ವಿಚಾರದಲ್ಲಿ ಮೋದಿ ಅವ್ರು ಕೊಡೋ ಅಕ್ಕಿನ ನೀವು ನಮ್ಮ ಜನಗಳಿಗೆ ಮಂಕು ಬುದ್ಧಿ ಆಡ್ತೀರಾ? ಕೇಳಿ, ವಾರಸ್ದಾರರು ಇವತ್ತು ಒಂದು ಪಾಣಿಗೆ ವಾರಸ್ದಾರರು 5-6 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 5-6 ಜನದಲ್ಲಿ ಒಬ್ಬರಿಗೆ ಕೊಟ್ಬಿಟ್ಟು 5 ಜನಕ್ಕೆ ಯಾಕೆ ನೀವು ಮುಣುಮುಕ್ಕಿಸ್ತಾ ಇದ್ದೀರಾ? ಕೊಡಿ 6 ಜನಕ್ಕೂ. ಏನಪ್ಪ ಒಬ್ಬ ನೀವು ಪೌತಿ ಆಗಿದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಇವತ್ತು ಲೀಗಲ್ ಇಯರ್ಸ್ ವಿಭಾಗ ಮಾಡ್ಕೊಂಡು ಕೇಳ್ರಿ ಹೇಳ್ತೀನಿ. ಲೀಗಲ್ ಇಯರ್ಸು ವಾರಸ್ದಾರ 6 ಜನ ಇದ್ದಾರೆ. 6 ಜನಕ್ಕೂ ಜಮೀನು ಸಲ್ತಕ್ಕದ್ದು 6 ಪಾಣಿ ಆಗುತ್ತೆ. 6 ಪಾಣಿದಾರರಿಗೂ ಕೊಡ್ರಿ. 6 ಪಾಣಿ ಆದ ತಕ್ಷಣ ಬರುತ್ತ್ರಿ. ನಮ್ಮ ತಾಯಿ ಮಾಡ್ಕೊಂಡು ಬರುತ್ತೆ, ಖಂಡಿತ ಬರಲ್ಲ. ಯಾವುದೇ ಬರಲ್ಲ, ಬರಲ್ಲ. ನಮ್ಮಲ್ಲೂ ನೋಡ್ರಿ ನ್ಯೂನತೆ ಇದೆ. ಇವತ್ತು ನಮ್ಮಲ್ಲಿ ನಾನು ಕೂಡ ನಮ್ಮಲ್ಲಿ ಪ್ರಶ್ನೆ ಮಾಡಿದ್ದೀನಿ. ನಮ್ಮ ಕಾಂಗ್ರೆಸ್ ಪಕ್ಷದವರ ಒಳ ಇದರಲ್ಲಿ ನಾನು ವೇದಿಕೆಯಲ್ಲಿ ಪ್ರಶ್ನೆ ಮಾಡಿದ್ದೀನಿ. ನಮ್ಮಲ್ಲೂ ಕೂಡ ಇವತ್ತು ಪಂಚ ಗ್ಯಾರಂಟಿ ಸಮರ್ಥವಾಗಿ ಎಲ್ಲರಿಗೂ ಸಿಕ್ಕಿಲ್ಲ. ಇನ್ನು ಬೇಕಾದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಇನ್ನೊಂದಿದೆ. ಆದರೆ ನಾವು ಅದನ್ನು ಸರಿ ಮಾಡಲೇಬೇಕು ಅನ್ನೋ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ, ಗುರಿ ಇಟ್ಕೊಂಡಿದ್ದೀವಿ. ನಿಮ್ಮಲ್ಲಿ ಯಾಕೆ ಗುರಿ ಇಟ್ಕೊಳ್ಳೋ ಥರ ಮಾಡಬಾರ್ದು? ಇವತ್ತು ನಾವು ಯಾವುದೇ ಒಂದು ಅನುದಾನ ಯಾರಿಗೆ ಅಂತ ಕೊಟ್ಟರೆ ಅದು ವ್ಯವಸ್ಥಿತವಾಗಿ ಕಡೆಯ ವ್ಯಕ್ತಿವರೆಗೂ ದೊರಕಗ ನಮ್ಮ ಆಸೆ. ಇದು ನಂದು ನೇರವಾದ ಪರ್ಸನಲ್ ಒಪಿನಿಯನ್ ಅಲ್ವಾ? ನಿಮ್ಮಲ್ಲಿ ಬಂದು ಎಷ್ಟು ವರ್ಷ ಆಯ್ತು ರೀ? ನೀವು 10 ವರ್ಷ 10 ಸಾವಿರ ಅಂತ ಹೇಳ್ತಾನೆ. ಇಲ್ರಿ, ನಮ್ಮ 60 ವರ್ಷದ ಹೇಳಪ್ಪ ನಿಂದು, ನಮ್ದು 10 ವರ್ಷ, ನಿಮ್ದು 60 ವರ್ಷ ಆದ್ಮೇಲೆ ತೋರಿಸು. ಗುಡಿಸಿ ಗುಂಡಾಂತರ ಮಾಡಿರೋದು 10 ವರ್ಷ ಅಲ್ಲ, ಒಂದೇ ವರ್ಷ ಸಾಕು. ಒಂದು 14,000 ವಾಟರ್ ಮಿಲ್ಕ್ ಎಲ್ಲ ತಗೊಂಡು ಇಂಡಿಯಾದಲ್ಲಿ ಪೂರ್ತಿ 10 ವರ್ಷಕ್ಕೆ ತೊಳೆದು ಬಿಟ್ಟಿದ್ದೀರಿ. 10 ವರ್ಷ ಇನ್ನೂ ಇದು ಕೇಳ್ರಿ, ಸರ್ವನಾಶ. 1 ನಿಮಿಷ ಕೇಳ್ರಿ, ಸರ್ವನಾಶ. ಶ್ರೀಲಂಕಾ ಏನಿದೆ, ಏನಾದ್ರೂ ಪಾಕಿಸ್ತಾನ ಏನಿದೆ, ಅದಕ್ಕಿಂತ ಶಂಕರಾನಂದ ಅವರೇ ಕೇಳ್ರಿ, ಇವತ್ತೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಏನಾದ್ರು ಕರೆಕ್ಟ್ ಬಡವರಿಗೆ ಮುಟ್ಟೈತೆ ಅಂದ್ರೆ ಇವತ್ತು ಮೋದಿ ಅವ್ರ ಗೌರ್ಮೆಂಟ್ 10 ವರ್ಷದ್ದು. ನಿಮಿಷ ಕೇಳಿ, 1 ನಿಮಿಷ ಕೇಳಿ. ಇವತ್ತು ಶೌಚಾಲಯ ಇರ್ಬೋದು, ಬಡವರಿಗೆ ಕೊಡೋಂತ ಒಲೆ ಇರ್ಬೋದು, ಅಲ್ಲಿಂದ ಬಂದು ಮನೆ ಇರ್ಬೋದು, ಪ್ರತಿಯೊಂದು ಜನಧನ್ ಯೋಜನೆ ಇರ್ಬೋದು. ಒಂದ್ ಕೇಳಿ, 5 ಲಕ್ಷ ಒಬ್ಬ ರೈತ ಹುಷಾರಿಲ್ಲ ಅಂತ ಮಲ್ಕೊಂಡ ಅಂದ್ರೆ 5 ಲಕ್ಷದವರೆಗೂ ಅವನಿಗೆ ಫ್ರೀ ಟ್ರೀಟ್ಮೆಂಟ್ ಯಾರು ಮಾಡಿದ್ದು? ಅದು ರೈತರಿಗೆ ಕೊಟ್ಟಂತ ಕೊಡುಗೆ. ರೈತರಿಗಲ್ಲ ರೀ, ನಾಗರಿಕರಿಗೆ. ರೈತರು ಎರಡು ಒಂದೇ, ರೈತರು ನಾಗರಿಕರು ಒಂದೇ. ಬಿಸ್ನೆಸ್ ಮ್ಯಾನು ಅದನ್ನ ಅವ್ರೇನಾರ ಹೇಳಿದಾರ? ಈ ಜಾತಿಗಿಲ್ಲ, ಕ್ರಿಶ್ಚಿಯನ್ಸ್ಗಿಲ್ಲ, ಮುಸ್ಲಿಮ್ಸ್ಗಿಲ್ಲ, ಹಿಂದೂ ಮಾತ್ರ ಅಂತ ಅವ್ರು ಹೇಳಿದಾರ? ಯಾಕೆ ನೀವು ಪ್ರಚೋದನೆ ಮಾಡ್ತೀರಾ? ಹಿಂದೂ ಮುಸ್ಲಿಮ್ಗೆ ಯಾಕೆ ಹುಟ್ಟಿಸ್ತೀರಾ? ನೀವು ಬಿಡಿ ಫಸ್ಟ್ ಜಾತಿ ಬಗ್ಗೆ ಮಾತಾಡ. ಖಂಡಿತ ನೀವು ಮಾಡ್ತಾ ಇದ್ದೀರಾ. ಹೇಳ್ರಿ, ಜಾತೀಯತೆ ಅಂತ ಏನಾದ್ರು ಇದ್ರೆ ಅದು ಬಿಜೆಪಿಲಿ. ಯಾವುದೇ ಕೇಳ್ರಿ,
ಮಾಹಿತಿ ಕೊಟ್ಟು ಹೇಳ್ತೀನಿ. ಎಷ್ಟು ಚೆನ್ನಾಗಿದ್ದಾರೆ MP ಅವರು, ಏನ್ ಹೇಳಿ? ದಲಿತರು ಎಷ್ಟು ಚೆನ್ನಾಗಿದ್ದಾರೆ. 139 ಎಂಪಿಗಳವ್ರೆ. ನಿಮ್ ಬಿಜೆಪಿ ಕಾಂಗ್ರೆಸ್ ಎಷ್ಟು ಜನ ಇದ್ರು? 139 ದಲಿತರಿದ್ದಾರೆ. ಅವರ ಲೆಕ್ಕ ತಗೊಳ್ರಿ, ಅಂಕಿಅಂಶ ತಗೊಳ್ರಿ. ಆಮೇಲೆ ತಡ್ರಿ, ಮಂತ್ರಿಗಳು ಈಗ OBC ಅವರು ಎಷ್ಟು ಜನ ಮಂತ್ರಿಗಳಿದ್ದಾರೆ, ದಲಿತ ಎಷ್ಟು ಜನ ಮಂತ್ರಿಗಳಿದ್ದಾರೆ, ಅದು ಫಸ್ಟ್ ತಗೊಳ್ಳಿ ಫಿಗರ್. ನಾನು ನಿಮ್ಗೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಅವ್ರೇ ಮಾಡೋದು, ಬರೀ ಇವ್ರೇ ಮಾಡೋದು. ಬುದ್ಧಿವಂತ ಅಂತ ಗೊತ್ತು, ಬಟ್ ನನ್ನ ಮುಂದೆ ಹಂಗೆ ಹೇಳ್ಬೇಡಿ. ಈಗ 139, 200 ಅಪ್ರಸ್ತುತ. ನಾನು ಹೇಳ್ತಾ ಇರೋದು ಬಿಜೆಪಿ ತಗೊಳ್ಳೋಣ ಚಿತ್ರ. ನೀವು ಚಿತ್ರಣ ಓಪನ್ ಮಾಡು, ಬರುತ್ತೆ ಇಲ್ಲೇ ನನ್ನ ತಲೆ ಇದೆ ಚಿತ್ರಣ. ಆಚೆ ಸೆಂಟ್ರಲ್ ಗೌರ್ಮೆಂಟ್ ದಲಿತ ಮಂತ್ರಿಗಳು ಓಪನ್ ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ. ಬಸವಣ್ಣ ಪಾರ್ತಿ ದಯವಿಟ್ಟು ಕೂಲಾಗಿ ಕೇಳಿ. ನಾನು ಹೇಳ್ತಾ ಇರೋದು ನಿಮ್ಮಲ್ಲಿ ಜಾತೀಯತೆ ತಾಂಡವಾಡುತ್ತೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಕೊಡ್ತಾ ಇದ್ದೀನಿ. BJP ಸರ್ಕಾರ ಎಷ್ಟು ಬಾರಿ ನಮ್ಮ ದೇಶ ಆಳಾಯಿತು, ಅಷ್ಟೂ ಬಾರಿ ಕರ್ನಾಟಕದಿಂದ ಒಬ್ಬ ಬ್ರಾಹ್ಮಣ ಮಂತ್ರಿ ಇದ್ದೇ ಇದ್ದಾನೆ. ಇಲ್ವೋ ಒಂದ್ ನಿಮಿಷ ಕೇಳ್ರಿ, ಹೇಳಪ್ಪ ಹೇಳ್ರಿ ಇಲ್ವೋ. ನಾನು ಹೇಳೋದು ಕೇಳ್ರಿ. ಎಲ್ಲರಿಗೂ ಆದ್ಯತೆ ಕೊಟ್ಟವ್ರೆ, ಎಲ್ಲರಿಗೂ ಆದ್ಯತೆ ಕೊಟ್ಟವ್ರೆ. ಅದು ನಾನು ಹೇಳ್ತಾ ಇಲ್ಲ. ಕರ್ನಾಟಕದ ಹೇಳ್ರಿ, ಕರ್ನಾಟಕ ಎಂದು ಎಲ್ಲರೂ ಕೊಟ್ಟವ್ರೆ. ಅನಂತ್ ಕುಮಾರ್ ಯಾಕೆ ಸದಾನಂದ ಗೌಡ ಕೊಟ್ಟಿಲ್ವಾ? ಅಲ್ಲ ಆಗೋಯ್ತು. ಅನಂತ್ ಕುಮಾರ್ ಹೆಗಡೆ, ಈಗ ಪ್ರಹ್ಲಾದ್ ಜೋಶಿ, ಇವ್ರು ಯಾವತ್ತು ಎಲ್ಲಿ ಕೊಟ್ಟವ್ರಪ್ಪ? ಈಗ ಪ್ರಹ್ಲಾದ್ ಜೋಶಿ ಕೊಟ್ಟರು ಮಂತ್ರಿ ಆ ಭಾಗ ಕೊಟ್ಟವ್ರೆ. ಉತ್ತರ ಮನು ಸಂಸ್ಕೃತಿ ಇರೋದು ನಿಮ್ಮ ಹತ್ರ ಅಂತ ಹೇಳಿದೆ ಅಷ್ಟೇ, ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ದಲ್ಲೇ ಇದ್ರೆ ಬರೀ ಬ್ರಾಹ್ಮಣರು ಯಾಕಾಗ್ತಾರೆ? ಎಷ್ಟು ಜನ ಕೊಟ್ಟಿದ್ದೀರಾ? ನಾನು ಹೇಳೋದು ಕೇಳಿ. ಎಷ್ಟು ಜನ ಗೌಡ್ರಿಗೆ ಕೊಟ್ಟಿದ್ದೀರಾ? ಯಾಕೆ ಮಾಡಿಲ್ರಿ? ಎಷ್ಟು ಜನ ದಲಿತರಿಗೆ ನೀವು ಕೊಟ್ಟಿದ್ದೀರಾ? ಪ್ರಧಾನಮಂತ್ರಿ ಯಾರ್ರಿ? ಯಾರು ಪ್ರಧಾನಮಂತ್ರಿ? ಯಾರು ಪ್ರಧಾನಮಂತ್ರಿ? OBC. ಹೂನಣ್ಣ, OBC ಅವರು ಒಬ್ಬ ಗಾಣಿಗ ಸಮಾಜದವರು. ಅದನ್ನ ಮಾಡಿದ್ ಬಿಜೆಪಿ. ಅವ್ರ ಗಾಣಿಗ ಅಲ್ವಂತೆ. ಯಾರು ಹೇಳಿದ್ದು? ನೀವು ಬಿಡಿ, ಒಬ್ಬ ಪ್ರಧಾನಿ ಬಗ್ಗೆ ನೀವು ಅವ್ರ ಜಾತಿನೇ ಹೇಳಿಲ್ಲ ಅವರು. ನಾವು ಹೇಳ್ತಾ ಇದ್ದೀವಿ, ಅವ್ರ ಜಾತಿನೇ ಹೇಳಿಲ್ಲ ಅವರು. ನಾನು ಮಹಾನ್ ಭಾವ ಮೋದಿ ಅವ್ರ ಬಗ್ಗೆ, ಅವ್ರ ಮಹಾನ್ ಭಾವ ಕಾಂಗ್ರೆಸ್ ಅಧಿಕಾರನೇ ಇಲ್ಲ. ನಿಮ್ ರಾಹುಲ್ ಗಾಂಧಿ ನೋಡೋಣ, ಮೋದಿ ಅವ್ರ ಬಗ್ಗೆ ಮಾತಾಡೋ ದೊಡ್ಡ ಮನುಷ್ಯ ಅಂತಾನಲ್ಲ ನೀವಲ್ಲ, ಪಕ್ಷದಲ್ಲ ದೊಡ್ಡ ಮನುಷ್ಯ ಅಲ್ಲ. ಆದ್ರೆ ಮೋದಿ ಅವ್ರು ಏನಂದ್ರೆ ನೀವು ಅವಾಗ ಅವ್ರು ಹೋಗಿ ಏನೋ ಒಂದು ಆಯ್ತಪ್ಪ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಹೋಗಿ ತಪಸ್ ಮಾಡ್ತಾರೆ. ಕೇಳ್ರಿ, ದಿವ್ಯ ದೃಷ್ಟಿ ಇದೆ, ಅದಕ್ಕೆ ಹಿಂಗ ಇನ್ನು ಎಲೆಕ್ಷನ್ 3 ದಿನ ಐತೆ, 2 ದಿನ ಐತೆ. ಇವತ್ತೇ ಒಂದು ಪ್ರೆಸ್ ಮೀಟ್ ಮಾಡಿ ನೀವೇನು ಕಾಂಗ್ರೆಸ್ ದುರಿಂಡಿದ್ದೀರಾ, ಇವತ್ತೇ ನಮ್ಮ ಪ್ರಧಾನಿ ಅಭ್ಯರ್ಥಿ ಇವರೇನೆ, ದಯಮಾಡಿ ಎಲ್ಲರೂ ಓಟ್ ಹಾಕಿ ಅಂತ ಸ್ಟೇಟ್ಮೆಂಟ್ ಕೊಡಿ ನೋಡೋಣ. ಸಭೆ ನಮ್ದು ಕೊಡಿ ನೋಡೋಣ. ಕೇಳೋಣ. ಆಗಲ್ಲ, ನಮ್ದು ಹಲವಾರು ಪಾರ್ಟಿಯ ಒಕ್ಕೂಟ ಆಗಿದೆ. ಆ ಒಕ್ಕೂಟದಲ್ಲಿ 16 ಜನ ಸೇರ್ಸ್ಕೊಂಡು ಒಬ್ಬರು ಹಾಳು ಮಾಡಕ್ ಬಂದಿದ್ದೀರಾ. ಅಯ್ಯೋ ನಿಮ್ತವಿಲ್ವಾ? ನಾವೇನಿಲ್ಲ, ನಾವೊಬ್ರೇ. ನೀವು ನಿಜವಾಗೂ ಬ್ಯಾಕ್ ಡೋರ್ ಎಂಟ್ರಿ ಆಗಿರೋ ರಾಜ್ಯಗಳೇ ಜಾಸ್ತಿ. ದಯವಿಟ್ಟು ಸುಮ್ಮನೆ ಮಾತಾಡಬಾರ್ದು. ಇವತ್ತು ನಿಮ್ಮಲ್ಲಿ ಏನಾದ್ರು ರಾಜಕೀಯವಾದ ಕಲುಷಿತ ವಾತಾವರಣ, ಗ್ರಾಮ ಪಂಚಾಯತಿ ಚುನಾವಣೆಗಿಂತ ಕಡೆ ರೀ ಲೋಕಸಭೆ ಅಂತ ಅವ್ಯವಸ್ಥೆ ತಂದಿದ್ದೀರಾ? ಅಂತ ಅವ್ಯವಸ್ಥೆ ತಂದಿದ್ದೀರಾ? ಯಾವನಪ್ಪ? ಈಗ VVPAT ಇದು ಎರಡೂ ಕೂಡ ಎಣಿಕೆ ಆಗುತ್ತೆ. ನಾನು ಹೇಳ್ತೀನಿ, ಬ್ಯಾಲೆಟ್ ಸಂಸ್ಕೃತಿ ಬಂದರೆ ನೀವು ಉದ್ಧಾರ ಆಗಲ್ಲ, ನೀವು ಗೆಲ್ಲಲ್ಲ. ಆಮೇಲೆ ಮೋದಿ ಅದರಲ್ಲೂ ಮೋಸ ಮಾಡ್ತೀರಾ? ಯಾರು? ನಾವು ಬ್ಯಾಲೆಟ್ ಸಂಸ್ಕೃತಿ ಬಂದು ಮೋಸ. ಅದೇ ಮೋಸ ಇರುತ್ತೆ ನಿಮ್ದು ಮೋಸ ಅಲ್ಲ, ಕಾಂಗ್ರೆಸ್ ಮೊದಲಿಗಿಂತ ಮಾಡ್ತಿದ್ದು ಮೋಸ. ಅಯ್ಯೋ ಅವ್ರೆ, ಬ್ಯಾಲೆಟ್ ಅಲ್ಲಿ ಮೋಸ ಆಗುತ್ತೆ ರೀ. ಕಣ್ರಿ, ಇಲ್ಲ ಕರ್ಕೊಂಡು ಹೋಗ್ತಾರೆ ಕಣ್ರಿ. ಆಗುತ್ತಾ ನೋಡ್ರಿ, ಈ ಯುಗ ಚೇಂಜ್ ಆಗ್ತಾ ಇದೆ. ಇವತ್ತು ವೈಜ್ಞಾನಿಕವಾಗಿ ನಾವು ಭಾಳ ಮುಂದುವರಿತಾ ಇದ್ದೀವಿ. ಇಂಥ ದಿನದಲ್ಲಿ ಏನಾಗಿದೆ ಅಂದರೆ ಪ್ರಚಾರದ ಕೊರತೆ ನಮ್ಮಲ್ಲಿದೆ. ಯಾಕಂದರೆ ಪ್ರಚಾರಕ್ಕೆ ಬಂಡವಾಳ ಹಾಕಬೇಕು. ನೀವೊಂದು ಅಡ್ವರ್ಟೈಸ್ಮೆಂಟು 10 ರೂಪಾಯಿ ಕೆಲಸ ಮಾಡಿದ್ರೆ 100 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ. ನಮ್ಮಲ್ಲಿ ಏನು ಮಾಡ್ತೀರಾ? 100 ರೂಪಾಯಿ ಅಡ್ವರ್ಟೈಸ್ಮೆಂಟ್ ನಾವು ಕೆಲಸ ಮಾಡಿದ್ರು 10 ರೂಪಾಯಿ ಕೂಡ ಶಕ್ತಿ ಇಲ್ಲ ಅಡ್ವರ್ಟೈಸ್ಮೆಂಟ್ಗೆ. ಹಂಗಾಗಿ ನಾವು ಹಿಂದುಳಿದ್ವಿ. 50 ವರ್ಷ ದುಡ್ಡು ಎಟ್ಟೋಯ್ತು, ಎಲ್ಲೋಯ್ತು? ಎಲ್ಲೈತ್ರಿ ದೇಶ? ಈಗ ಅಲ್ಲ ಸಮಯ ಅಲ್ಲ, ಪೂರ್ತಿ ಕೇಳಿ. ಬಹಳ ಚಂಬು ಬಹಳ ಓಡಾಡ್ತಾ ಇದೆ ನಿಮ್ಮಲ್ಲಿ. ಎಲ್ಲ ಪತ್ರಿಕೆಗಳಲ್ಲಿ ಚಂಬು ಓಡಾಡ್ತಾ ಇದೆ. ನೀವು ಚಂಬು ಅಂತೀರಾ, ನೀವು ಅದನ್ನ ಅಕ್ಷಯ ಪಾತ್ರೆ ಅಂತೀರಾ. ಹೌದು, ಅದೇ ಜನಗಳಿಗೆ ಚಂಬು ಕೊಟ್ಬಿಟ್ಟಿದ್ರೆ ನೀವು ಇಬ್ರು ಸೇರ್ಕೊಂಡು ಅಂತ. ಈಗ ನೋಡ್ರಿ, ಒಂದ್ ನಿಮಿಷ ಪ್ರಸನ್ನ ಅವರೇ, ನಿಮ್ಮ ಮೂಲಕ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಚಂಬು ಹಿಡ್ಕೊಂಡಿರೋದು ಏನಕ್ಕೆ ಗೊತ್ತಾ? ಇವ್ರಿಗೆ ಚಂಬು ಸಿಗುತ್ತೆ, ರೈತರಿಗೆ ಅಕ್ಷಯ ಪಾತ್ರೆ ಕೊಡ್ತೀವಿ ನಾವು. ರೈತರಿಗೆ ಅಕ್ಷಯ ಪಾತ್ರೆ ಕೊಡ್ತೀವಿ, ಕಾಂಗ್ರೆಸ್ ಚಂಬು ಕೊಟ್ಟು ಟಾಯ್ಲೆಟ್ ಕಳಿಸ್ತೀವಿ. ಅಟ್ ಬಿಟ್ರೆ ಇವ್ರ ಚೊಂಬನ್ನ ಇವ್ರ ಇಟ್ಕೋಬೇಕು. ಸನ್ಮಾನ್ಯ ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗ ಕರ್ನಾಟಕ ಕೊಟ್ಟಂತ ಚೊಂಬನ್ನ ಇವತ್ತು ನಮಗೆ ತೋರಿಸ್ತಾವ್ರಷ್ಟೇ. ಈಗ ಈ ಚೊಂಬನ್ನ ನಾನು ನಿಮ್ಗೆ ಹೇಳೋದಿಷ್ಟೇ, ಇದುವರೆಗೂ ಯಾವ ಥರ ಒಂದು ಇಶ್ಯೂ ಹೆಸರು ಚುನಾವಣೆ ಮಾಡಿದಾರ? ಮಾಡೋಕ್ಕಾಗಿಲ್ಲ. ಮುಂಚೆ BJP ಪ್ರಾರಂಭವಾದ ಇದರಲ್ಲಿ ನಮ್ಮ ವಾಜಪೇಯಿಯವರು, ಅದ್ವಾನಿಯವ್ರ ಬಗ್ಗೆ ನಾವು ಗೌರವ ಕೊಡ್ತೀವಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ.
ಆದರೆ ಇದು ಗಂಗಾ ಕಾವೇರಿನ ಜೋಡಣೆ ಮಾಡ್ತೀವಿ, ಇಡೀ ದೇಶನ ಸುಭದ್ರ ಮಾಡ್ತೀವಿ ನೀರಾವರಿ ವಿಚಾರದಲ್ಲಿ ಅಂತ ಹೇಳಿದ್ದನ್ನು ಇದುವರೆಗೂ ನಿಮ್ಮ ಕೈಲಿ ನಡೆಸ ಖಂಡಿತ ಮಾಡ್ತೀವಿ. ಈಗ ಖಂಡಿತ ಮಾಡ್ತೀವಿ. ಎಲ್ಲ ಎಲ್ಲ ಫೈನಲ್ ಆಗಿ ಅಂತಿಮ ಮಟ್ಟದಲ್ಲಿದೆ. ಗಂಗಾ ಕಾವೇರಿನ ಒಂದು ಮಾಡ್ತೀವಿ, ನದಿ ಜೋಡಣೆನೂ ಆಗುತ್ತೆ. ಈ ನೋಡ್ರಿ ಇನ್ನು 10 ವರ್ಷದಲ್ಲಿ ಕೇಳ್ರಿ, ನೀವಂತೂ ಪ್ರಧಾನಿ ಯಾಕಾಗಲ್ಲ ಕೇಳಿ. ಅಲ್ಲಲ್ಲ ಹೇಳ್ತೀನಿ, ನೀವು ಇದುವರೆಗೂ ಶ್ರೀರಾಮ ಶ್ರೀರಾಮ ಅಂದ್ರೆ ಒಪ್ಕೋಬೇಕು, ಸುಮ್ಮನೆ ಮಾತಾಡಬಾರ್ದು. ಶ್ರೀರಾಮ ನಮಗೂ ಕೂಡ ದೇವರು, ನಿಮಗೂ ಕೂಡ ದೇವರು. ಆದ್ರೆ ಶ್ರೀರಾಮ ಎಲ್ಲ ಒಂದು ರಾಮನ್ನೇ ಪೂಜೆ ಮಾಡಿ ಪೂರ್ತಿ ಡಿ ಕೆ ಸುರೇಶ್ ರಾಮನ್ನೇ ಪೂಜೆ ಮಾಡಿ ಅಂತ ಹೇಳಿದ್ರು. ಸ್ವಾಮಿ ಎಲ್ಲ ಒಂದು ರಾಮ ಬರೀ ಡಿ ಕೆ ಸುರೇಶ್ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಪೂಜೆ ಮಾಡುವಂತ ಮರ್ಯಾದಾ ಪುರುಷೋತ್ತಮ ಅಂತ ಬೆಲೆ ಕೊಡ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇದೇ ಶ್ರೀರಾಮ ಇವತ್ತು ಕಾಂಟ್ರವರ್ಸಿ ನ್ಯೂಸ್ ಹೇಳ್ತಾ ಇದ್ದೀನಿ, ದೇಶಕ್ಕೆ ಹೇಳ್ತಾ ಇದ್ದೀನಿ, ಇದು ರಾಜ್ಯಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು ಶ್ರೀರಾಮ ಇಷ್ಟೊಂದು ನಮ್ಮ ಇಂಡಿಯಾದಲ್ಲಿ ಇವತ್ತು ಎಲ್ಲ ಭೂಭಾಗದಲ್ಲೂ ಪರಿಚಯ ಆಗೋದಕ್ಕೆ, ಇಷ್ಟೊಂದು ಪ್ರಖ್ಯಾತಿ ಹೊಂದೋದಕ್ಕೆ ಕಾರಣ ಯಾರ್ರಿ? ಏನಕ್ಕೆ ರೀ? ನಮ್ಮ ಇತಿಹಾಸ ರೀ, ನಮ್ಮ ಹಕ್ಕದು. ಶ್ರೀರಾಮ ಮಂದಿರ ಕಟ್ಟೋದು ನಮ್ಮ ಹಕ್ಕು ಸ್ವಾಮಿ. ಅಲ್ಲಿ ಯಾಕೆ ಬಾಬರಿ ಮಸೀದಿ ಕಟ್ಟಿದ್ರಿ ನೀವು? ನಾನು ಬಾಬರಿ ಮಸೀದಿ ಯಾಕೆ ಕಟ್ಟಿದ್ರಿ ಅಂತ ನೋಡಿದ್ರೆ ಯಾಕೆ ಕಟ್ಟಿದ್ರಿ ನೀವು? ಕೇಳ್ರಿ, ಅದೇ ಕಟ್ಟಿದ್ ಕಾಂಗ್ರೆಸ್ ಗೌರ್ಮೆಂಟ್. ಸ್ವಾಮಿ ನಾನು ಹೇಳ್ತಾರೆ ಅಲ್ಲಿ ಬಾಬರಿಲಿದ್ದ ಬಾಬರಿಲಿದ್ದ ಹೇಳ್ರಿ. ಕರೆಕ್ಟ್ ಟೋಟಲ್ ಆರ್ಗ್ಯೂ ಮಾಡಿ ದಯವಿಟ್ಟು. ಆರ್ಗ್ಯೂ ಅಲ್ಲ, ನೀವು ರಾಮನೇ ಇಲ್ಲ ಅಂದ್ರೆ, ನಾನು ಕೇಳ್ತಾ ಇರೋದು ರಾಮನೇ ಇಲ್ಲ ಅಂದ್ರೆ ನೀವ್ ಯಾಕೆ ಲೋಕದ ಜನತೆಗೆ ನಾನೊಂದು ಹೇಳ್ತೀನಿ, ಒಂದು ಗೌರವಯುತವಾದ ಒಂದು ವಿಚಾರನ. ಶ್ರೀರಾಮನ ಬಗ್ಗೆ ಪ್ರತಿಯೊಬ್ಬರಿಗೂ ಗೌರವ ಇದೆ, ಪ್ರತಿಯೊಬ್ಬರಿಗೂ ಒಪ್ಕೊಳ್ಳಿ. ಹೇಳ್ತಾ ಇರೋದಾನು ನಿಮ್ ಲೀಡರ್ ಸಾಬ್ರಿಗೂ ಐತೆ, ಸಾಬ್ರಿಗೂ ಇಲ್ದಲೇ ಮಂದಿರ ನಿರ್ಮಾಣ ದೇಶದಲ್ಲಿ ಕಗ್ಗೊಲೆ ಆಗೋದು ಬಿಡಿ, ಅವ್ರೇನು ಮಾಡಲ್ಲ, ಅವರು ಎಲ್ಲ ಮಾಡ್ತಾ ಇದ್ದೀರಾ. ಆದ್ರೆ ನಾನು ಹೇಳ್ತೀನಿ, ಇಲ್ಲೇ ನಮಗೆ ಕೈ ಇಳತೆ ದೂರದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿನ ನೀವು ಯಾಕೆ ಮರ್ತಿದ್ದೀರ? ಎಲ್ಲಿ ಹೇಳಿ ಸ್ವಾಮಿ, ಎಲ್ಲದೇ ಶ್ರೀರಾಮ ಮಂದಿರ ಕಟ್ಟಿದ್ರೆ ಎಲ್ರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿದೆ? ಮುಂದೆನೆ ಆಂಜನೇಯ ಪ್ರತಿಷ್ಠಾಪನೆ ಮಾಡಿ ಒಳಗಡೆ ಆಂಜನೇಯ ಕೈ ಮುಗ್ದೆ ಹೋಗೋದು. ನೀವು ನೋಡಿದ್ರೆ ಅಯೋಧ್ಯೆಗೆ ಹೋಗಿದ್ದೀರಾ ನೀವು? ಅಯೋಧ್ಯೆಗೆ ಹೋಗಕ್ಕೆ ನಿಮ್ಗೆ ಆಗಲ್ಲ, ಅಲ್ಲಿ ನಿಮ್ದು ಏನು ಒಳ್ಳೆ ಸೇವೆ ಇಲ್ಲ. ಅಲ್ಲಿ ಏನು ಕೊಲೆ ಮಾಡ್ತೀರಾ? ಅಲ್ಲ, ಕೊಲೆ ಕೊಲೆ ಯಾಕೆ ಮಾಡ್ತೀರಿ ನೀವು? ರಾಮನೇ ಅಯೋಧ್ಯ ಬರೀ ಬಿಜೆಪಿ ಮೀಸಲು ಅಲ್ಲ, ರಾಮನ ಇಲ್ಲ ಮೇಲೆ ಯಾಕೆ ಹೋಗ್ತೀರಿ? ರಾಮ ಇಲ್ಲ ಅಂತ ಯಾರು ಹೇಳಿದ್ರು? ಅದನ್ನ ಇಡೀ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ 500 ವರ್ಷ ಆಗದಿರಂತ ಕೆಲಸನ ನಮ್ಮ ಪಕ್ಷ, ನಮ್ಮ ಪ್ರಧಾನಿ ಮಾಡಿದ್ದಾರೆ. ಸ್ವಾಮಿ ಅಂಶ ಕೇಳಿ, ಹೇಳ್ತೀನಿ ನೋಡ್ರಿ, ಮಾಡಿದ ಕೆಲಸ ಇಂದಿರಾ ಗಾಂಧಿ ಮಾಡಿದ ಕೆಲಸ ಒಪ್ಕೊಂತೀವಿ. ನೀವು ಪ್ರಧಾನಿ ಇವ್ರು ಮಾಡಿದ ಕೆಲಸ ಒಪ್ಕೊಳ್ಳಿ. ದೇಶದಾದ್ಯಂತ ನಾನು ಕೂಡ ಬೇಕಾದಷ್ಟು ಪ್ರವಾಸ ಮಾಡಿದ್ದೀನಿ, ಬೇಕಾದಷ್ಟು ದೇವ್ರು ನೋಡಿದ್ದೀನಿ. ಶ್ರೀರಾಮನ ಮಂದಿರ ಎಲ್ಲಾದರೂ 2000 ವರ್ಷದ ಹಿಂದಿತ್ತು, 4000 ವರ್ಷದ ಹಿಂದಿತ್ತು, 5000 ವರ್ಷದ ಹಿಂದಿತ್ತು, ಇಲ್ಲ 1,00,000 ವರ್ಷದ ಹಿಂದಿತ್ತು ಅಂದರೆ ಕುರುಹು ತೋರಿಸ್ತದೆ. ಖಂಡಿತ ಕುರುಗು ಸಮೇತ, ಎಲ್ಲಣೆ ಆಧಾರ ಸಮೇತ ಇವತ್ತು ರಾಮ ಮಂದಿರ ಎಲ್ಲೈತಣ್ಣ, ಆಧಾರ ಸಮೇತ. ಕೇಳ್ರಿ, ಪುರಾತತ್ವ ಇಲಾಖೆಯಲ್ಲಿ ನೀವು ಅಧ್ಯಯನ ಮಾಡಿ ನಿಮಗೆ 5 ವರ್ಷದಲ್ಲ 1,00,000 ಶತಮಾನ ಕಳೆದ್ರು ರಾಮಂದಲ್ಲಿ ವಿಗ್ರಹ ಇತ್ತಲ್ಲಿ. ಅದು ಗಂಟಾಘೋಷವಾಗಿ ಹೇಳ್ತೀವಿ ನಾವು. ನೀವಿಲ್ಲ ದೌರ್ಜನ್ಯ ಕಟ್ಬಿಟ್ಟು ಅಂತ ಹೇಳ್ತಾ ಇದ್ದೀರಾ. ಇದುವರೆಗೂ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಬಿಜೆಪಿ ಮತ್ತು ಕಾಂಗ್ರೆಸ್ನ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇನ್ನಷ್ಟು ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ತಾವು ಚಾಲುಕ್ಯ ನ್ಯೂಸ್ ಅನ್ನ ನೋಡಬಹುದು ಅಂತ ಹೇಳ್ತಾ, ಇದುವರೆಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಂತಹ ಶ್ರೀಯುತ ಶಂಕರಾನಂದ್ ಅವರಿಗೂ ಹಾಗೂ ಬಸವರಾಜ್ ಅವರಿಗೂ ತುಂಬ ಧನ್ಯವಾದಗಳನ್ನ ಚಾಲುಕ್ಯ ನ್ಯೂಸ್ ನಿಂದ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.